ಅಂತ ದಾಖಲಾಗಲ್ಲ. ಆದರೆ ಭಾರತ ಯುದ್ಧವೇ ಅಲ್ಲದೆ ನಮ್ಮ ದೇಶದ ಗಡಿಯನ್ನು ದಾಟಿ ಹೋಗಿ ಲೈನ್ ಆಫ್ ಕಂಟ್ರೋಲ್ನ LC ದಾಟಿ ಪಾಕಿಸ್ತಾನದ ಒಳಗೆ ನುಗ್ಗಿ 80ರಿಂದ 100 ಕಿಲೋಮೀಟರ್ ಒಳಗೆ ಹೋಗಿ ಪಾಕಿಸ್ತಾನದ ರಾಜಧಾನಿಯಿಂದ 170-180 ಕಿಲೋಮೀಟರ್ ದೂರದ ಬಾಲಾಕೋಟ್ ಮೇಲೆ ದಾಳಿ ನಡೆಸಿ ಅಲ್ಲಿ ಅಡಗಿದ್ದ 300ಕ್ಕೂ ಹೆಚ್ಚು ಉಗ್ರರನ್ನ 3 ಭಿನ್ನ ಭಿನ್ನ ಪಾಯಿಂಟ್ಗಳಲ್ಲಿ ಧ್ವಂಸಗೊಳಿಸಿ, ಮಿತ್ರ ಇನ್ನೂ ಮುಗಿದಿಲ್ಲ, ಧ್ವಂಸಗೊಳಿಸಿ 17 ನಿಮಿಷದಲ್ಲಿ ಎಲ್ಲ ಕಾರ್ಯಾಚರಣೆ ಮುಗಿಸಿ ವಾಪಸ್ ಬರ್ತಾರಲ್ಲ, ಅದನ್ನ ಭಾರತೀಯ ವಾಯುಸೇನೆ ಅಂತ ಕರೀತಾರೆ ಅಂತ ಒಳ್ಳುವಂತವ್ರು. ಮುಂದೇನಾಗತ್ತೆ ಅಂತ ನೋಡಬೇಕು ಅಂತ. ಆ ಕಾರ್ಯಾಚರಣೆಯ ನಂತರ ಈ ದೇಶದ ಪ್ರಧಾನಿ ಈ ದೇಶದ ಜನತೆಗೆ ಹೇಳಿದ್ದು ಒಂದು ಮಾತು, ಬಹಳ ಚೆನ್ನಾಗಿರುವಂತ ಮಾತು. ನಾನು ಮತ್ತೆ ನೆನಪಿಸ್ಕೊಳ್ತೀನಿ, ಅದು ಹೊಸದಾಗಿ ಹೇಳಿದ್ದೇನಲ್ಲ. ಅವರು 2014ರಲ್ಲಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಇವತ್ತು ಹೇಗೆ ಒಂದು ಹಾಡು ರಿಲೀಸ್ ಆಯ್ತೋ ಹಂಗೊಂದು ಹಾಡು ರಿಲೀಸ್ ಆಗಿತ್ತು. ಆ ಹಾಡಿನಲ್ಲಿ ಈ ದೇಶದ ಪ್ರಧಾನಮಂತ್ರಿ ನಮ್ಗೊಂದು ಮಾತು ಕೊಟ್ಟಿದ್ರು, ಸೌಗಂಧ ಮುಜೆ ಇಸ್ ಮಿಟ್ಟಿ ಕಿ ಮೇ ದೇಶ ನಹಿ ಜುಕನೆ ರೆಡಿ ಮಾಡಿಕೊಟ್ಟು ಬಂದ್ರಲ್ಲ, ಅದು ಭಾರತದ ಸೇನೆಯ ಹೆಗ್ಗಳಿಕೆ. ಆದ್ರೆ ಮಿತ್ರರೇ, ಪಾಕಿಸ್ತಾನ ಎಷ್ಟು ಪ್ಯಾನಿಕ್ಕಿಗೆ ಒಳಗಾಗಿತ್ತು ಅಂತಂದ್ರೆ, ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ, ತಲೆ ಮೇಲೆ ಒಂದು ಕಾಗದದ ವಿಮಾನ ಹೋದ್ರು, ಕಾಗದದ ವಿಮಾನ ಯಾರಾದ್ರೂ ಹಾರಿ ಬಿಟ್ಟರು ಭಾರತದಿಂದ ಡ್ರೋನೇ ಬಂದ್ಬಿಡ್ತು ಅಂತ ಅವರು ತಲೆ ಕೆಟ್ಕೊಂಡು ಮನೆ ಒಳಗೆ ಓಡೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ, 26ನೇ ತಾರೀಕು ಬೆಳಗ್ಗೆ ನಮ್ಮ ಅಟ್ಯಾಕ್ ಆಗಿತ್ತು. 26ನೇ ತಾರೀಕು ರಾತ್ರಿ ಪಾಕಿಸ್ತಾನದ ಕರಾಚಿಯಲ್ಲಿ, ಕರಾಚಿ ಅಂದ್ರೆ ಯಾವ್ದು ಗೊತ್ತಾ, ಭಾರತಕ್ಕೆ ಮುಂಬೈ ಹೇಗೋ ಪಾಕಿಸ್ತಾನಕ್ಕೆ ಕರಾಚಿ ಹಂಗೆ, ಅಂತ ಕರಾಚಿಯಲ್ಲಿ ಇಡೀ ರಾತ್ರಿ ಲೈಟ್ ಅನ್ನ ಉರಿಸದೆ ಅವರು ಕತ್ಲಲ್ಲಿದ್ರು. ಒಂದು ವಿಡಿಯೋ ಬಲೂಚಿಸ್ತಾನದಿಂದ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಅವ್ರು ಏನ್ ಮಾಡಿದ್ದಾರೆ, ಕರಾಚಿಯಲ್ಲಿ ಒಂದಷ್ಟು ಗಾಡಿಗಳಲ್ಲಿ ಮೈಕ್ ಹಾಕೊಂಡು ಹೋಗ್ತಿದ್ದಾರೆ, ಯಾರು ಮನೆ ಒಳಗಿನ ಹೊರಗಿನ ಲೈಟ್ ಎರಡನ್ನೂ ಹಾಕಬೇಡಿ, ಯಾಕೆಂದ್ರೆ ಯಾವಾಗ ಭಾರತದ ವಿಮಾನಗಳು ಬಂದು ಈ ಲೈಟ್ ಅನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡ್ತವೋ ಗೊತ್ತಿಲ್ಲ, ಹಿಂಗಾಗಿ ಎಚ್ಚರಿಕೆಯಿಂದಿರಿ ಅಂತ ಕರಾಚಿಯ ಒಳಗೆ ಹೇಳ್ಕೊಳ್ಬೇಕಾದಂತ ಪರಿಸ್ಥಿತಿ. ಇದು ಭಾರತ ಅವರೊಳಗೆ ಹುಟ್ಟಿಸಿದಂತ ಹೆದರಿಕೆ. ಮಿತ್ರೇ, ಭಾರತ ಯಾವ ಪರಿ ಜಾಗತಿಕ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು ಅಂತಂದ್ರೆ, ಪಾಕಿಸ್ತಾನ ಇನ್ಯಾವ ಕಾರಣಕ್ಕೂ ತಲೆ ನಿಲ್ಲಬಾರದು ಎನ್ನುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಇದು ಪಾಕಿಸ್ತಾನಕ್ಕೆ ಯಾಕೆ ಹೊಡೆತ ಅಂತಂದ್ರೆ, ಪಾಕಿಸ್ತಾನದ ಜನ ಅಂತೂ ಸರ್ಕಾರದ ಮೇಲೆ ಭರವಸೆ ಕಳ್ಕೊಳ್ತಾರೆ, ಸೇನೆಯ ಮೇಲೆ ಭರವಸೆ ಕಳ್ಕೊಳ್ತಾರೆ. ಅವರ ಭರವಸೆಯಲ್ಲಿ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋರು ಇದ್ದಾರಲ್ಲ, ಅವರಿಗೂ ಗೊತ್ತಾಗುತ್ತೆ ನಾವು ಜಿಂದಾಬಾದ್ ಅಂತ ಹೇಳಿರೋ ರಾಷ್ಟ್ರಕ್ಕೆ ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋ ತಾಕತ್ತಿಲ್ಲ, ಇನ್ನು ನಮ್ಮನ್ನೇನು ಕಾಪಾಡುತ್ತೆ, ಇನ್ನು ಈ ಸಹವಾಸ ಬೇಡ ಅಂತ ಮುಂದಿನ 50 ವರ್ಷಗಳ ಕಾಲ ಈ ಪಾಕಿಸ್ತಾನ ಜಿಂದಾಬಾದ್ ಗ್ಯಾಂಗ್ಗಳು ಪಾಕಿಸ್ತಾನದ ಹೆಸರು ಹೇಳಲ್ವಲ್ಲ, ಅದು ಹೆದರಿಕೆ ಅವ್ರಿಗಿತ್ತು. ಮಿತ್ರೆ, 2ನೇ ದಿನವೇ ಮರುದಿನವೇ ಪಾಕಿಸ್ತಾನ ಏನು ಮಾಡ್ತು ಗೊತ್ತಾ, ಬೆಳಗಿನ ಜಾವ 9:45ಗೆ ಈ ದೇಶದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂತು. ಆಗ ಈ ದೇಶದ ಸೇನಾನಿ ವಿಂಗ್ ಕಮಾಂಡರ್ ಅವರು ತಗೊಂಡ್ಬಂದಿದ್ದಂಥ F-16 ತನ್ನ MiG-21 ಅಟ್ಟಿಸ್ಕೊಂಡು ಹೋಗಿ ಅದನ್ನು ಉರುಳಿಸಿ ತಾವು ಉರುಳಿ ಪಾಕಿಸ್ತಾನದ ಕಡೆಗೆ ಹೋಗಿ ಬಿದ್ದಾಗ ಅವ್ರನ್ನ ಅರೆಸ್ಟ್ ಮಾಡಿದ್ದು. ಇವತ್ತು ಬಿಡೋ ಸ್ಥಿತಿ ಬಂತು. ನಂಗೆ ಅನೇಕರು ಕೇಳ್ತಾರೆ, ಪಾಕಿಸ್ತಾನ ಬಿಡಬೇಕು ಅಂತ ಯೋಚನೆ ಮಾಡಿದ್ದು ಪಾಕಿಸ್ತಾನ ಶಾಂತಿಯನ್ನ ಬಯಸೋದ್ರಿಂದ ಅಂತ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ್ರೆ ಇದೆ. ಪಾಕಿಸ್ತಾನ ಶಾಂತಿ ಎನ್ನುವ ಮಾತನ್ನ ಆಡೋದಿದ್ರೆ ವಿಂಗ್ ಕಮಾಂಡರ್ ಅಭಿನಂದನ್ನ ಹಸ್ತರಿಸೋದಲ್ಲ. ಪಾಕಿಸ್ತಾನ ಭಾರತಕ್ಕೆ ಬೇಕಾಗಿರುವಂತ ಮಾಫಿಯಾ ಡಾನ್ ದಾವೂದ್ ಇಬ್ರಾಹಿಂನ ಹಸ್ತಾಂತರಿಸಬೇಕು. ಪಾಕಿಸ್ತಾನ ಭಾರತಕ್ಕೆ ಬೇಕಾಗಿರುವಂತ ಮೌಲಾನಾ ಮಸೂದ್ ಅಜರ್ನ ಹಸ್ತಾಂತರಿಸಬೇಕು. ಪಾಕಿಸ್ತಾನ ಭಾರತಕ್ಕೆ ಬೇಕಾಗಿರುವಂತ ಹಫೀದ್ ಸಯೀದ್ನ ಹಸ್ತಾಂತರಿಸಬೇಕು. ಯಾಕೆ ಅಂತಂದ್ರೆ ಇವರೆಲ್ಲರೂ ಭಾರತದಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣರಾದಂತ ಅಯೋಗ್ಯರು. ಇವರನ್ನ ಹಸ್ತಾಂತರಿಸೋದು ಮೊದಲನೇ ಉದ್ದೇಶವಾಗಬೇಕೇ ಹೊರತು ವಿಂಗ್ ಕಮಾಂಡರ್ನ ಹಸ್ತಾಂತರಿಸಿದ್ದು ಶಾಂತಿಯ ಸಂಕೇತ ಅಲ್ಲ. ಅದು ಈ ದೇಶ ಹಾಕಿದ ಪ್ರೆಷರ್ನ ಪರಿಣಾಮವಾಗಿ ಬಂದಿದ್ದು. ಏನೇನು ಪ್ರೆಷರ್ ಹಾಕಿದ್ರು ಗೊತ್ತಾ ಈ ದೇಶದ ಪ್ರಧಾನಮಂತ್ರಿ? ಮಿತ್ರ, ಈ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಅಪರೂಪದ ವ್ಯಕ್ತಿ. ಎಂತ ಅಪರೂಪದ ವ್ಯಕ್ತಿ ಅಂತಂದ್ರೆ, ಈ ಹಿಂದೆ ಮುಂಬೈ ದಾಳಿ ಆದಾಗ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರನ್ನ ಕೇಳಲಾಗಿತ್ತು, ಪ್ರಧಾನಮಂತ್ರಿಯವರೇ ಮುಂಬೈ ದಾಳಿ ಟೈಮಲ್ಲಿ ನೀವಿದ್ದಿದ್ರೆ ಏನ್ ಮಾಡಿರ್ತಿದ್ರಿ?
ಅವ್ರು ಹೇಳಿದ್ರು ಏನ್ ಮಾಡಿರ್ತಿದ್ನ, ಪಾಕಿಸ್ತಾನಕ್ಕೆ ಅವರಿಗೆ ಮಾತ್ರ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ಕೊಟ್ಟಿರ್ತಿದ್ದೆ, ಈ ಟೈಮಲ್ಲಿ ನಾವು ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದಲ್ಲ ಅಂತ. ನರೇಂದ್ರ ಮೋದಿ ಹೇಳಿದ್ರು ಪಾಕಿಸ್ತಾನ ನಮ್ ಕೇಳ್ಕೊಳತ್ತೆ, ಅವ್ರು ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇರ್ತೀವಿ, ಎಲ್ಲಿವರೆಗೂ ಉತ್ತರ ಕೊಡೋದು, ಸರಿಯಾದ ಟೈಮಿಗೆ ಸರಿಯಾದ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ನರೇಂದ್ರ ಮೋದಿ ಹೇಳಿದಾಗ ಅನೇಕರು ಕೇಳಿದ್ರು. ಆ ಇಂಟರ್ವ್ಯೂನಲ್ಲಿ ಪತ್ರಕರ್ತ ಕೇಳ್ತಾನೆ, ನರೇಂದ್ರ ಮೋದಿ ಆಲೋಚನೆ ಮಾಡೋ ಶೈಲಿ ನೋಡಿ, ಅವನು ಕೇಳ್ತಾನೆ, ಅಲ್ಲ ಇಂಟರ್ನ್ಯಾಷನಲ್ ಪ್ರೆಷರ್ ಇರುತ್ತಲ್ಲ, ಹಂಗ್ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಬಹಳ ಕೇಳಿದ್ದ 5-6 ವರ್ಷಗಳ ಹಿಂದೆ ನರೇಂದ್ರ ಮೋದಿ ಹೇಳ್ತಾರೆ, ಯಾವ ಇಂಟರ್ನ್ಯಾಷನಲ್ ಪ್ರೆಷರ್ ರೀ, ಈ ದೇಶದ ಜನಸಂಖ್ಯೆ 100 ಕೋಟಿ ಇದೆ, ಅವತ್ತು 100 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು, ಜಗತ್ತಿನ ದೊಡ್ಡ ಮಾರ್ಕೆಟ್, ನಮ್ಮ ಮೇಲೆ ಏನು ಪ್ರೆಷರ್ ಹಾಕೋದು, ಜಗತ್ತಿನ ಮೇಲೆ ನಾವು ಪ್ರೆಷರ್ ಹಾಕೋ ಮಟ್ಟಿಗೆ ಬೆಳಿಬೇಕು ಅಂತ ಈ ದೇಶದ ಪ್ರಧಾನಿ ಅವತ್ತು ಹೇಳಿದ್ರು. ಇವತ್ತು ನಾವು ಪ್ರೆಷರ್ ಹಾಕೋ ಮಟ್ಟಿಗೆ ಬೆಳೆದಿದ್ದೀವಿ. ಹೆಂಗಿದ್ದೀವಿ ಗೊತ್ತಾ ಮಿತ್ರರೇ, ಪಾಕಿಸ್ತಾನದ ಒಳಗೆ ನುಗ್ಗಿ, ಸರಿಯಾಗಿ ಆಲೋಚನೆ ಮಾಡಿ, ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ 300 ಭಯೋತ್ಪಾದಕರನ್ನ ಭಾರತ ಕೊಂದು ಬರುತ್ತಲ್ಲ, ಅಮೆರಿಕ ಏನ್ ಹೇಳುತ್ತೆ ಗೊತ್ತಾ, ಭಯೋತ್ಪಾದಕರ ವಿರುದ್ಧದ ಭಾರತದ ಹೋರಾಟ ಪರ್ಫೆಕ್ಟ್ ಆಗಿದೆ, ಭಾರತದ ಜೊತೆಗೆ ನಾವಿರ್ತೀವಿ ಅಂತ ಅಮೆರಿಕ ನಮ್ಮ ಪರವಾಗಿ ನಿಂತ್ಕೊಳ್ಳುತ್ತೆ. ಸ್ವಲ್ಪ ಮಿಸ್ಕಾಡ್ತಾ ಇತ್ತು ರಷ್ಯಾ, ಏನಾಗತ್ತೆ ಅಂತ ನೋಡೋಣ ಅಂತ. ಆದ್ರೆ ಈ ದೇಶ ಬಲವಾಗಿ ನಿಂತು ಇಡೀ ಜಗತ್ತೆಲ್ಲ ಭಾರತದ ಪರವಾಗಿದೆ ಅಂತ ಗೊತ್ತಾದ ತಕ್ಷಣ ರಷ್ಯಾದ ವ್ಲಾದಿಮಿರ್ ಪುತಿನ್ ಈ ದೇಶದ ಪ್ರಧಾನಮಂತ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ಯಾವ ಸಂದರ್ಭದಲ್ಲಿ ಯಾವ ಸಹಕಾರ ಬೇಕು ಅಂದ್ರೂ ರಷ್ಯಾ ನಿಮ್ ಜೊತೆಗಿದೆ ಅಂತ. ಈ ದೇಶದ ಜೊತೆಗೆ ರಷ್ಯಾ ಬಂದು ನಿಂತ್ಕೊಳ್ಳುತ್ತೆ. ಮಿತ್ರ, ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮ್ಗೆ, OIC ಅಂತ, OIC ಅಲ್ಲ, OIC ಅಂತ, ಆರ್ಗನೈಸೇಷನಲ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ಸ್ ಅಂತ, ಯಾವುದು ಇಸ್ಲಾಮಿಕ್ ಸಂಘಟನೆಗಳ ಒಕ್ಕೂಟ ಇದೆಯೋ ಆ ಇಸ್ಲಾಮಿಕ್ ಸಂಘಟನೆಗಳ ಒಕ್ಕೂಟದ ಫೌಂಡರ್ ಮೆಂಬರ್ ಪಾಕಿಸ್ತಾನ. ಅವರ ಮೀಟಿಂಗ್ ಇತ್ತು ಇವತ್ತು. ಈ ಮೀಟಿಂಗಿಗೆ ಕೆಲವು ದಿನಗಳ ಹಿಂದೆ ಭಾರತವನ್ನ ಅಬ್ಸರ್ವರ್ ಆಗಿ, ಗೆಸ್ಟ್ ಆಫ್ ಹಾನರ್ ಆಗಿ ಭಾರತವನ್ನು ಕರೆದಿತ್ತು. ಪಾಕಿಸ್ತಾನ ಹೇಳ್ತು, ಇವೆಲ್ಲ ಗಲಾಟೆ ಆದ್ಮೇಲೆ, ನಾವು ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದ್ಮೇಲೆ ಪಾಕಿಸ್ತಾನ ಹೇಳ್ತು, ಈಗಲೂ ಗೆಸ್ಟ್ ಆಫ್ ಹಾನರ್ ಆಗಿ ನೀವು ಭಾರತದವ್ರನ್ನ ಕರೆಯೋದಾದ್ರೆ ನಾವು ಬರಲ್ಲ ಅಂತ. ಯಾರ ಹತ್ರ ಹೇಳಿದ್ದು? ಕ್ರಿಶ್ಚಿಯನ್ ರಾಷ್ಟ್ರಗಳ ಹತ್ರ ಅಲ್ಲ, ಮುಸ್ಲಿಂ ರಾಷ್ಟ್ರಗಳ ಹತ್ರನೇ ಹೇಳಿದ್ದು. ಫೌಂಡರ್ ಮೆಂಬರ್ ಆಗಿರುವಂತ ಪಾಕಿಸ್ತಾನ ಹಿಂಗೆ ಹೇಳಿದಾಗ ಮುಸ್ಲಿಂ ರಾಷ್ಟ್ರಗಳು ಭಾರತಕ್ಕೆ ಪತ್ರ ಬರಿಬೇಕಿತ್ತು, ದಯಮಾಡಿ ಬರಬೇಡಿ ಅಂತ. ಆದರೆ ಮುಸ್ಲಿಂ ರಾಷ್ಟ್ರಗಳು ಹೇಳಿದ್ವು, ನೀನು ಬರದೇ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗಲೇ, ನಮ್ಗೆ ಇಂಡಿಯಾ ಬರಬೇಕು ಅಂತ. ಈ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸುಷ್ಮಾ ಸ್ವರಾಜರನ್ನ ಇವತ್ತು ಕರೆಯಲಾಯಿತು. ಸುಷ್ಮಾ ಸ್ವರಾಜ್ ಇವತ್ತು ಮಾತನಾಡ್ತಾ ಅಲ್ಲಿ ಉಪನಿಷತ್ತುಗಳಿಂದ, ವೇದಗಳಿಂದ, ವಿವೇಕಾನಂದರ ಕೋಟ್ಗಳನ್ನು ಇವೆಲ್ಲರನ್ನು ಕೋಟ್ ಮಾಡ್ತಾ ಇವತ್ತು ಒಂದು ಮಾತು ಆಕೆ ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? ಆಕೆ ಹೇಳಿದ್ರು, ಒಂದು ರಾಷ್ಟ್ರ ಭಯೋತ್ಪಾದನೆಯಿಂದಲೇ ಬೆಳಿಬೇಕು ಅಂತಿದೆ, ಆದರೆ ಭಾರತ ಯಾವತ್ತೂ ಬಗ್ಗಲ್ಲ. ತನ್ನ ವಿರುದ್ಧ ಯಾರು ಕೆಲಸ ಮಾಡ್ತಾರೋ ಅವರನ್ನ ಮಟ್ಟ ಹಾಕೋದೇ ಭಾರತದ ಕೆಲಸ. ಈ ಸಂದೇಶವನ್ನ ಈ ವೇದಿಕೆಯಿಂದಲೂ ಸ್ಪಷ್ಟವಾಗಿ ಕೊಡ್ತೀನಿ ಅಂತ ಸುಷ್ಮಾ ಸ್ವರಾಜ್ ಇವತ್ತಲ್ಲಿ ಹೇಳ್ತಾ ಇರಬೇಕಾದ್ರೆ ಮುಸ್ಲಿಂ ರಾಷ್ಟ್ರಗಳು ಚಪ್ಪಾಳೆ ತಡ್ತಾ ಇದ್ವು. ಅದರ ಅರ್ಥ ಪಾಕಿಸ್ತಾನವನ್ನ ಉಡಾಯಿಸಿ ಬಿಟ್ರು, ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಸಪೋರ್ಟಿಗೆ ಬರಲ್ಲ ಅಂತ. ಇದು ಪ್ರೆಷರ್ ಭಾರತ ಕ್ರಿಯೇಟ್ ಮಾಡಿದ್ದು. ಮಿತ್ರ, ಎಲ್ಲಿ ಕ್ರಿಯೇಟ್ ಆಯ್ತು ಗೊತ್ತಾ? OICಯಲ್ಲಿ ಮುಸ್ಲಿಂ ರಾಷ್ಟ್ರಗಳಿಗೆ ಪಾಕಿಸ್ತಾನ ಈ ಧಮಕಿ ಹಾಕಿದಾಗಲೇ ನಡೀಲಿಲ್ಲ. ಉಲ್ಟಾ ಪಾಕಿಸ್ತಾನಕ್ಕೆ ಜಪಾನಿನ ವಿದೇಶಾಂಗ ಸಚಿವರು ಹೋಗ್ಬೇಕಿತ್ತು, ಜಪಾನಿಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೋಗ್ಬೇಕಾಗಿತ್ತು. ಜಪಾನ್ ಪತ್ರ ಬರೀತು, ಸದ್ಯಕ್ಕೆ ಬರಬೇಡಿ, ನೆಕ್ಸ್ಟ್ ನಾವು ಯಾವಾಗ ಬರಬಹುದು ಅಂತ ಹೇಳ್ತೀವಿ, ಆಗ ಬನ್ನಿ, ಯಾಕೆಂದ್ರೆ ನಮಗೂ ಇಂಡಿಯಾಕ್ಕೂ ರಿಲೇಷನ್ ಚೆನ್ನಾಗಿದೆ, ನೀವು ಬಂದು ರಿಲೇಷನ್ ಹಾಳು ಮಾಡೋದು ಬೇಕಾಗಿಲ್ಲ ಅಂತ ಜಪಾನ್ ಪಾಕಿಸ್ತಾನಕ್ಕೆ ಹೇಳ್ತು. ಪಾಕಿಸ್ತಾನ ಈಗ ತಾನೇ ಇಮ್ರಾನ್ ಖಾನ್ ಬಂದ್ಮೇಲೆ ಸ್ವಲ್ಪ ಡೆವಲಪ್ ಆಗುವಂತೆ ಕಾಣ್ತಾ ಇತ್ತು, ಈಗಂತೂ ಪ್ರಪಾತಕ್ಕೆ ಬಿದ್ದು ಸಮಾಧಿ ಆಗುವ ಸ್ಥಿತಿ ಗೋಚರವಾಗ್ತಿದೆ. ಈ ದೇಶದ ಪ್ರಧಾನಿ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಪಾಕಿಸ್ತಾನ ಅನ್ಕೊಳ್ತು, ಒಂದು 8 ದಿನ ಅಭಿನಂದನ್ ಇಟ್ಕೊಂಡು ಬಿಡೋಣ, ಅಭಿನಂದನ್ ಮುಂದಿಟ್ಕೊಂಡು ಸ್ವಲ್ಪ ಆಟ ಆಡೋಣ, ಅಭಿನಂದನ್ ಹೆಸರು ಹೇಳ್ಕೊಂಡು ನಾವು ಹಂಗೆ ಟೈಮ್ ಪಾಸ್ ಮಾಡೋಣ, ಎಲ್ಲರೂ ಮರಿತಾರೆ ಅಂತ ಅನ್ಕೊಂಡ್ರೆ ಈ ದೇಶ ಹೇಳ್ತು, ಮಾರನೇ ದಿನದ ಬೆಳಗ್ಗೆ ಒಳಗೆ ಅಭಿನಂದನ್ ಇಲ್ಲಿ ಇರಲಿಲ್ಲ ಅಂತಂದ್ರೆ ಮುಂದಿನ ಕತೆ ತೋರಿಸ್ತೀವಿ ಅಂತ ಈ ದೇಶ ವಾರ್ನಿಂಗ್ ಕೊಡ್ತು ಪಾಕಿಸ್ತಾನಕ್ಕೆ. ಅಷ್ಟೆಲ್ಲ ಮಿತ್ರರೇ, ಅಷ್ಟೇ ಅಲ್ಲ, ಅಭಿನಂದನ್ನ ಕರ್ಕೊಂಡು ಹೋದ ತಕ್ಷಣ, ಅಭಿನಂದನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈ ದೇಶದ ಪ್ರಧಾನಿ ಏನ್ ಮಾಡಿದ್ರು ಗೊತ್ತಾ? ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಈ ದೇಶದ ಪ್ರಧಾನಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಲ್ಲಿದ್ರು. ಅವತ್ತು ರಾಮಾನುಜಂ ಅವರ, ಈ ದೇಶದ ಸರ್ CV ರಾಮನ್ರ ಬರ್ತ್ಡೇ ಅಂತ, ಅದನ್ನ ವಿಜ್ಞಾನದ ದಿವಸ ಅಂತ ಆಚರಣೆ ಮಾಡ್ತೀವಿ. ಅದರಲ್ಲಿ ಅಡ್ರೆಸ್ ಮಾಡಿದ ನರೇಂದ್ರ ಮೋದಿ ಈ ದೇಶದ ವಿಜ್ಞಾನಿಗಳ ಮುಂದೆ ಹೇಳಿದ್ರು, ನೀವೆಲ್ಲರೂ ಸೈಂಟಿಸ್ಟ್ಗಳು ಪೈಲಟ್ ಪ್ರಾಜೆಕ್ಟ್ ಮೊದಲು ಮಾಡ್ತೀರಿ, ಪ್ರಾಜೆಕ್ಟ್ ಅನ್ನ ಚಿಕ್ಕದಾಗಿ ಮಾಡಿ ಆಮೇಲೆ ಅದನ್ನು ದೊಡ್ಡ ಸ್ಕೇಲಿಗೆ ವರ್ಗಾಯಿಸ್ತಿರಲ್ಲ, ನಾವು ಸದ್ಯದಲ್ಲೇ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ, ಇದನ್ನ ದೊಡ್ಡ ಸ್ಕೇಲಿಗೆ ವರ್ಗಾಯಿಸೋರಿದ್ದೀವಿ, ನೀವು ನೋಡ್ತಾ ಇರಿ ಅಂತ ಆ ವಿಜ್ಞಾನಿಗೆ ಹೇಳಿ ಬಂದ್ರು. ಅದರ ಅರ್ಥ, ನಾವು ಪಾಕಿಸ್ತಾನದ ಒಳಗೆ ನುಗ್ಗಿದ್ದು ಸಣ್ಣ ಸ್ಕೇಲಿನ ಪೈಲಟ್ ಪ್ರಾಜೆಕ್ಟು, ಇನ್ ಸ್ವಲ್ಪ ದಿನದಲ್ಲೇ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ, ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಇಂಡೈರೆಕ್ಟ್ ಮೆಸೇಜ್ ಕೊಟ್ರಲ್ಲ, ಪಾಕಿಸ್ತಾನ ಹೆದರ್ಕೊಂಡ್ಬಿಡ್ತು.
ಪಾಕಿಸ್ತಾನ ಹೆದರ್ಕೊಂಡಿದ್ದು ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅಟ್ಟಕ್ಕೆ ಸುಮ್ಮನಾಗದೆ ಎಲ್ಲ ಸೇನೆಗಳ ಪ್ರಮುಖರನ್ನ ಮೀಟಿಂಗ್ ಕರೆದು ಏನ್ ಹೇಳಿದ್ರು ಗೊತ್ತಾ? ಇವತ್ತು ಸಂಜೆ 5 ಗಂಟೆಗೆ ನೀವೆಲ್ಲರೂ ಪ್ರೆಸ್ ಮೀಟ್ ಕರಿಬೇಕು ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಅಷ್ಟರೊಳಗೆ ಅವನೇನಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಯುದ್ಧ ಮಾಡೋದೆ ಅಂತ ಈ ದೇಶ ನಮ್ಮ ದೇಶದ ಸೈನಿಕ ಪ್ರಮುಖರಿಗೆ ಹೇಳ್ತು. ಮಿತ್ರರಿಗೆ ಗೊತ್ತಿರಲಿ, ಯಾವತ್ತು ಪ್ರೆಸ್ ಮೀಟ್ ಇದ್ರೆ ಪ್ರೆಸ್ನವರಿಗೆ ಅರ್ಧ ಮುಕ್ಕಾಲು ಗಂಟೆ ಮುಂಚೆನೋ 1 ಗಂಟೆ ಮುಂಚೆನೋ ಹೇಳ್ತಾರೆ ಇಂಥ ಜಾಗಕ್ಕೆ ಪ್ರೆಸ್ ಮೀಟಿಗೆ ಬನ್ನಿ ಅಂತ. ಎಲ್ಲರೂ ದಬದಬ ಓಡ್ ಬರ್ತಾರೆ. ಆದರೆ ಈ ದೇಶದ ಸೇನಾ ಪ್ರಮುಖರು ಮಧ್ಯಾಹ್ನ 12 ಗಂಟೆಗೆ ಎಲ್ಲ ಪ್ರೆಸ್ ಆಫೀಸ್ಗಳಿಗೆ ಕಳಿಸಿದ್ರು. 3 ಸೇನೆಗಳ ಪ್ರಮುಖರು ಇವತ್ತು 5 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಅದರ ಅರ್ಥ 5 ಗಂಟೆ ಡೆಡ್ ಲೈನು. ಅಷ್ಟರೊಳಗೆ ಏನಾದ್ರೂ ಪಾಕಿಸ್ತಾನ ಬಗ್ಗಲಿಲ್ಲ ಅಂತಂದ್ರೆ 5:15 ಪಾಕಿಸ್ತಾನದ ಮೇಲೆ ಯುದ್ಧ ಶುರುವಾಗಿರುತ್ತೆ ಅಂತ ಅಂದಾಜು. ಯಾವಾಗ 5 ಗಂಟೆಗೆ ಪ್ರೆಸ್ ಮೀಟ್ ಅಂತ ಕರೀತೋ ಪಾಕಿಸ್ತಾನದೊಳಗೆ ನಡ್ಕೋ ಶುರುವಾಯ್ತು, ಮುಂದೇನು 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 ಅಂತ. 12 ಗಂಟೆಗೆ ಅನೌನ್ಸ್ ಆಗಿರೋದಲ್ಲ, ಅಷ್ಟೊತ್ತಿಗೆ ನರೇಂದ್ರ ಮೋದಿ ಜಗತ್ತಿಗೆ ಹೇಳಿದ್ರು, ನೀವು ಭಯೋತ್ಪಾದನೆಯ ವಿರುದ್ಧ ಸ್ಪಷ್ಟ ನಿರ್ಣಯ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತ ಭಾರತ ಚೆನ್ನಾಗಿ ಗೊತ್ತು. ಆಮೇಲೆ ಮಧ್ಯ ಬರಬೇಡಿ, ಆಮೇಲೆ ನಾವು ಏನ್ ಮಾಡ್ತೀವೋ ಕಂಪ್ಲೀಟ್ ಮಾಡಿಯೇ ನಿಮ್ಮ ಎದುರಿಗೆ ನಿಂತ್ಕೋತೀವಿ ಅಂತ ಈ ದೇಶದ ಪ್ರಧಾನಿ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಹೇಳಿದ ತಕ್ಷಣ ಚೀನಾನೂ ಸೇರಿದಂತೆ ಎಲ್ಲಾ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಹೇಳಿದ್ವು, ಇದು ಮನಮೋಹನ್ ಸಿಂಗ್ ಗವರ್ನಮೆಂಟ್ ಅಲ್ಲ, ನೀನ್ ಸ್ವಲ್ಪ ಬೇಗ ರಿಯಾಕ್ಟ್ ಮಾಡಲಿಲ್ಲ ಅಂತಂದ್ರೆ ಅನುಭವಿಸಬೇಕಾಗತ್ತೆ, ಹುಷಾರು ಅಂತ ಯಾವ ಎಚ್ಚರಿಕೆಯನ್ನ ಇಡೀ ಜಗತ್ತು ಕೊಟ್ಟ ತಕ್ಷಣ 5 ಗಂಟೆಗೆ ಪ್ರೆಸ್ ಮೀಟ್ ಇತ್ತು. 5 ಗಂಟೆಗೆ ಯುದ್ಧ ಘೋಷಣೆ ಆಗಬೇಕಾಗಿತ್ತು. ಇಮ್ರಾನ್ ಖಾನ್ 4 ಗಂಟೆಗೆ ತಮ್ಮ ಸಂಸತ್ನಲ್ಲಿ ಮಾತಾಡ್ತಾ ನಾವು ಭಾರತದೊಂದಿಗೆ ಶಾಂತಿಯನ್ನು ಬಯಸಿ ಅಭಿನಂದನನ್ನ ಬಿಟ್ಕೊಡ್ತಾ ಇದ್ದೀವಿ ಎಂದು ಬಿಟ್ಟ. ಶಾಂತಿ, ಪಾಕಿಸ್ತಾನಕ್ಕೆ ಶಾಂತಿ. ಯಾವ ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿ ಈ ದೇಶದಲ್ಲಿ ಅದಿಲ್ದಾರ್ ಈ ದೇಶದ ಸೈನಿಕರನ್ನು ಕೊಲ್ಲೋ ಮುಂಚೆ ಒಂದು ವಿಡಿಯೋ ಮಾಡ್ತಾನೆ. ವಿಡಿಯೋದಲ್ಲಿ ಏನ್ ಹೇಳ್ತಾನೆ ಗೊತ್ತಾ? ಅವನು ಹೇಳ್ತಾನೆ, ಯಾರು ಗೋಮೂತ್ರ ಕುಡಿತಾರೋ ಅವರನ್ನು ಕೊಲ್ಲಬೇಕು ಅಂತ ಹೊರಟಿದ್ದೀನಿ ಅಂತ. ಅವ್ರಿಗೆ ಕುರಾನ್ನಲ್ಲಿ ಹೇಳಾಗಿದೆ, ಕುಡಿಯೋದು ಕೆಟ್ಟದ್ದು, ಹೆಂಡ ಕುಡಿಯೋದು ಕೆಟ್ಟದ್ದು ಅಂತಿದೆ. ಹೆಂಡ ಕುಡಿಬಾರ್ದು ಅಂತ ಹೇಳ್ತಾರೆ ಅವರಿಗೆ. ಹೆಂಡ ಕುಡಿದವನ್ನ ನಾನು ಕೊಲ್ತೀನಿ ಎಂದಿದ್ರೆ ಒಪ್ಕೊಂಡಿರ್ತಿದ್ದೆ ನಾನು. ಆಯ್ತಪ್ಪ, ಹೆಂಡ ಕುಡಿಯೋರ್ನ ಕೊಲ್ತೀನಿ ಅಂತಾನೆ, ಯಾವುದೋ ನೈಟ್ ಪಾರ್ಟಿಗೆ ಹೋಗಿ ಬಾಂಬ್ ಬೇಸದ ಅಂದ್ರೆ ಒಪ್ಕೋಬಹುದು. ಅವನು ಹೇಳೋದೇನ್ ಗೊತ್ತಾ? ಗೋಮೂತ್ರ ಕುಡಿಯೋರ್ನ ಕೊಲ್ತೀನಿ ಅಂತ. ಅಂದ್ರೆ ಹಿಂದೂಗಳನ್ನ ಕೊಲ್ಲಬೇಕು ಅಂತಾನೆ ಬಂದವನು. ಎರಡನೇದು ಹೇಳ್ತಾನೆ, ಅದು ಏನ್ ತುಂಬ್ತಾರೋ ತಲೆಗೆ ದೇವರೇ ಬಲ್ಲ, ಇದನ್ನ ತುಂಬಿದವನ ಹೆಸರು ಮೌಲಾನಾ ಮಸೂದ್ ಅಜರ್ ಅಂತೆ. ಮೌಲಾನಾ ಅಂದ್ರೆ ಅತ್ಯಂತ ಎತ್ತರದ ಸ್ಥಾನ ಇರುವಂತದ್ದು. ನಾವು ಸಂತರಿಗೆ ಯಾವ ಸ್ಥಾನ ಕೊಡ್ತೀವೋ ಆ ಸ್ಥಾನವನ್ನ ಮೌಲಾನಾಗ ಅವ್ರಿಗೆ ಕೊಡ್ತಾರೆ. ಆ ಮೌಲಾನಾ ಹೇಳಿ ಕಳಿಸಿದ್ದಾನೆ, ನೀನು ಈ 40 ಜನರನ್ನ ಕೊಂದ್ರೆ, ಈ 50 ಜನರಿಗೆ ನೀನು ಸಾಯಿಸಿದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ, ಆ ಸ್ವರ್ಗದಲ್ಲಿ 72 ಹೆಣ್ಣುಗಳೊಂದಿಗೆ ಅನುಭವಿಸ್ತೀಯಾ, ಆನಂದವಾಗಿ ಕಾಲ ಕಳಿಬಹುದು ಅಂತ ಹೇಳಿಕೊಟ್ಟಿದ್ದಾನೆ. ಆ ಹುಡುಗ ಅದನ್ನ ನಂಬಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾನೆ. ಮಿತ್ರ, ನನಗೆ ನಮ್ಮ ಸ್ವಾಮೀಜಿ ಹೇಳ್ಕೊಟ್ಟಿರೋದು ಏನ್ ಗೊತ್ತಾ? ಗುರುಗಳು ಹೇಳ್ತಾರೆ, ಮಗು ಬೇರೆಯವರ ಕಣ್ಣೀರು ಒರೆಸಿದ್ರೆ ಸ್ವರ್ಗಕ್ಕೆ ನೀನು ಹೋಗ್ತೀಯಾ ಅಂತ. ನನಗೆ ಹೇಳ್ಕೊಟ್ಟಿದ್ದಾರೆ, ಮಗು ಬೇರೆಯವರ ಮನದಲ್ಲಿ ಆನಂದವನ್ನು ಹುಟ್ಟಿಸಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ. ಮಗು ಬೇರೆಯವರಿಗೆ ಸೇವೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ. ನನ್ನ ಸಂಸ್ಕೃತಿ ನನಗೆ ಹೇಳ್ಕೊಟ್ರೆ, ಪಾಕಿಸ್ತಾನದ ಅರಬ್ ಸ್ಥಾನದ ಸಂಸ್ಕೃತಿ ಏನ್ ಹೇಳ್ಕೊಟ್ಟಿದೆ ಗೊತ್ತಾ? ಬೇರೆಯವ್ರನ್ನ ಕೊಂದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ. ಯಾವ ದುರಂತ ರೀ! ಆದರೆ ಈ ದೇಶ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಈ ದೇಶ ಅವರೆಲ್ಲರನ್ನೂ ಮಟ್ಟ ಹಾಕಬೇಕು ಅಂತ ನಿಶ್ಚಯ ಮಾಡಿದ್ದರಿಂದ ಯಾವ ಪರಿ ಒತ್ತಡ ತಂತು ಅಂತಂದರೆ, 4 ಗಂಟೆಗೆ ಅವನಿಗೆ ಅನೌನ್ಸ್ ಮಾಡ್ದ, 5 ಗಂಟೆಗೆ ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡಿದ್ರು, 7 ಗಂಟೆಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಪಾಕಿಸ್ತಾನ ಹೇಳ್ತು, ಅನ್ಕಂಡೀಷನಲಿ, ಯಾವ ಕಂಡೀಷನ್ನು ಹಾಕದೆ ನಾವು ನಿಮ್ಮ ಏರ್ಫೋರ್ಸ್ನ ವಿಂಗ್ ಕಮಾಂಡರ್ನ ಬಿಟ್ಕೊಡ್ತೀವಿ ಅಂತ ಕಂಡೀಷನ್ನೇ ಹಾಕದೆ ಬಿಟ್ಕೊಡ್ತು. ನನ್ನ ದೇಶದ ಕೆಲವು ಬುದ್ಧಿಜೀವಿಗಳು, ಗಿರೀಶ್ ಕಾರ್ನಾಡ್ ತರದವರು, ಪ್ರಕಾಶ್ ರಾಜ್ ತರದವರು, ಕಮಲಾ ಹಾಸನ್ ತರದವರು, ರಾಜದೀಪ್ ಸರ್ದೇಸಾಯಿ, ಬರ್ಕಾದತ್ ತರದವರು, ಸಾಗರಿಕಾ ಘೋಷ್, ನಿಧಿ ಸೇಠ್ ತರದವರು ಏನ್ ಹೇಳ್ತಾರೆ ಗೊತ್ತವಾ? ಪಾಕಿಸ್ತಾನ ಎಂಥ ಪೀಸ್ ಅನ್ನು ಬಯಸುವಂತ, ಶಾಂತಿಯನ್ನು ಬಯಸುವಂತ ನಾಡು, ಈ ದೇಶದ ವಿಂಗ್ ಕಮಾಂಡರ್ನ ಬಿಟ್ಟೇ ಬಿಡ್ತು ಅಂತ. ಬಿಡ್ಲಿಲ್ಲ. ಈ ದೇಶದ ಪ್ರಧಾನಿ ಜುಟ್ ಹೆಂಗ್ ಹಿಡಿದಿದ್ರು ಅಂತಂದ್ರೆ ಅನಿವಾರ್ಯವಾಗಿ ಬಿಡಬೇಕಾಗಿ ಬಂತು. ಮಿತ್ರರೇ, ನೀವು ಇದುವರೆಗೂ ನೋಡಿದ್ದು ಈ ದೇಶದ 2 ಸೇನೆಗಳ ಹೋರಾಟ ಅಷ್ಟೇ. ಸರ್ಜಿಕಲ್ ಸ್ಟ್ರೈಕ್ ಉರಿಯಲ್ಲಾದಾಗ ಈ ದೇಶದ ಭೂಸೇನೆ ಅಟ್ಯಾಕ್ ಮಾಡ್ತು. ಪಾಕಿಸ್ತಾನಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ಪಾಕಿಸ್ತಾನದ 42 ಜನರನ್ನ ಕೊಂದು ಈ ದೇಶದ ಸೈನಿಕರು ಒಂದೇ ಒಂದು ಕ್ಯಾಶುಯಾಲಿಟಿ ಇಲ್ಲದೆ ಹಾಯಾಗಿ ಬಂದು ತಮ್ಮ ಡೇರೆಯಲ್ಲಿ ಮಲ್ಕೊಂಡಿದ್ರು.
ಎರಡನೇದು, ಈ ದೇಶದ ಏರ್ ಫೋರ್ಸ್ ಪಾಕಿಸ್ತಾನಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ಪಾಕಿಸ್ತಾನದ ಅಬೋಟಾಬಾದ್ ಎಲ್ಲಿ ಸೇನಾ ನೆಲೆ ಇದೆಯೋ ಅದರಿಂದ 50 ಕಿಲೋಮೀಟರ್ ದೂರದಲ್ಲಿ ಅಟ್ಯಾಕ್ ಮಾಡಿ ವಾಪಸ್ ಬಂದು ತಮ್ಮ ಡೇರಿಯಲ್ಲಿ ವಿಮಾನಗಳನ್ನು ಮಲಗಿಸಿದ್ರು, ತಾವು ಹಾಯಾಗಿ ಮಲ್ಕೊಂಡಿದ್ರು. ಎರಡನೇದು ಮಿತ್ರ, ಇನ್ನು ಮೂರನೇದೊಂದು ಬಾಕಿ ಇದೆ ಈ ದೇಶದಲ್ಲಿ, ಅದು ನೌಕಾ ಸೇನೆ. ಅದೇನಾದ್ರೂ ಬಂದ್ಬಿಟ್ಟಿತ್ತು ಅಂತಂದ್ರೆ ಪಾಕಿಸ್ತಾನ ಇನ್ನೊಂದು 100 ವರ್ಷಗಳ ಕಾಲ ಮತ್ತೆ ತಲೆ ಎತ್ತಲಿಕ್ಕಾಗದ ಸ್ಥಿತಿ ನಿರ್ಮಾಣ ಆಗಿರ್ತಿತ್ತು. ಅದು ಭಾರತದ ಕೆಪಾಸಿಟಿ ಹೇಗೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಇವತ್ತು. ನನಗೆ ತುಂಬಾ ಜನ ಕೇಳ್ತಿದ್ರು, ಸರ್ ಯುದ್ಧ ಆಗತ್ತಾ ಯುದ್ಧ ಆಗತ್ತಾ ಯುದ್ಧ ಆಗತ್ತಾ ಅಂತ. ಈಗಲೂ ಹೇಳ್ತೀನಿ, ಪಾಕಿಸ್ತಾನ ಯುದ್ಧ ಮಾಡಲ್ಲ. ಯುದ್ಧ ಮಾಡಿದ್ರೆ ಭಾರತನೇ ಮಾಡಬೇಕು. ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ತಾಕತ್ತೂ ಇಲ್ಲ ರೀ. ಯುದ್ಧ ಮಾಡಲಿಕ್ಕೆ ದುಡ್ಡು ಬೇಕು. ಪಾಕಿಸ್ತಾನದ ದುಡ್ಡಿನ ಸ್ಥಿತಿ ಹೆಂಗಿದೆ ಗೊತ್ತಾ? ನಾನು ನಿಮ್ಗೊಂದು ಉದಾಹರಣೆ ಕೊಡಬೇಕು ಅಂದ್ರೆ, ಪಾಕಿಸ್ತಾನದ ಇವತ್ತಿನ ಫಾರೆಕ್ಸ್ ರಿಸರ್ವ್, ವಿದೇಶಿ ವಿನಿಮಯ ಹಣ ಏನಿರುತ್ತಲ್ಲ, ಅದು ಎಷ್ಟಿದೆ ಅಂತಂದ್ರೆ ಇನ್ನು 2 ತಿಂಗಳಿಗೆ ಸಾಕಾಗುವಷ್ಟಿದೆ. ನನಗನ್ಸುತ್ತೆ ಮೊನ್ನೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದ್ದರಿಂದಲೇ ಅದರಲ್ಲಿ 15 ದಿನದ್ದು ಖಾಲಿ ಆಗಿರಬೇಕು. ಇನ್ನು 1.5 ತಿಂಗಳ ಫಾರೆಕ್ಸ್ ರಿಸರ್ವ್ ಇದೆ. ಏನಾದರೂ ಯುದ್ಧ ಮಾಡ್ತೀವಿ ಅಂತ ನಾವು ನಿಶ್ಚಯ ಮಾಡಿದ್ರೆ ಈ ಫಾರೆಕ್ಸ್ ರಿಸರ್ವ್ 2 ದಿನಕ್ಕೆ ಸಾಕಾಗುವಷ್ಟು ಬಂದ್ಬಿಡುತ್ತೆ. ಪಾಕಿಸ್ತಾನಕ್ಕೆ ವಿದೇಶದಿಂದ ಒಂದು ವಸ್ತುವನ್ನು ಆಮದು ಮಾಡ್ಕೊಳ್ಳಿಕ್ಕಾಗದೇ ಇರುವಂತ ದರಿದ್ರ ಸ್ಥಿತಿಗೆ ಪಾಕಿಸ್ತಾನ ತಲುಪುತ್ತಲ್ಲ, ಅವತ್ತು ಪಾಕಿಸ್ತಾನ ತನ್ನ ಸಮಾಧಿ ತಾನೇ ಮಾಡ್ಕೊಳ್ಳುತ್ತೆ. ದುಡ್ಡಿಲ್ಲ ಅವ್ರ ಹತ್ರ. ನಮ್ಮ ಹತ್ರ ಮುಂದಿನ 1-1.5 ವರ್ಷಗಳ ಕಾಲ ಸಾಕಾಗುವಷ್ಟು ಫಾರೆಕ್ಸ್ ಇರೋದ್ರಿಂದ ನಾವು ಯಾರ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮಗೆ ಬೇಕಾಗಿರೋದನ್ನ ಜಗತ್ತಿನಿಂದ ತರಿಸ್ಕೊಳ್ಬಹುದು. ನಮಗೆ ಬೇಕಾಗಿರೋದನ್ನ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯವಾಗುವಂತ ವಾತಾವರಣ ಭಾರತದಲ್ಲಿ ಇವತ್ತಿಗೂ ಬಲಾಢ್ಯವಾಗಿರೋದ್ರಿಂದ ನಮಗೆ ಪ್ರಾಬ್ಲಮ್ ಇಲ್ಲ. ಪಾಕಿಸ್ತಾನ ಸತ್ತೇ ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಗೊತ್ತೇನು? ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂತಂದ್ರೆ, ಈ ದೇಶವನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅದರ ಆರ್ಮಿ, ಏರ್ ಫೋರ್ಸ್, ನೇವಿ ಸ್ಟ್ರಾಂಗ್ ಇರಬೇಕು. ಪಾಕಿಸ್ತಾನದ ಹತ್ರ ನೇವಿನೇ ಇಲ್ಲ, ನಮ್ಮಷ್ಟು ಸ್ಟ್ರಾಂಗ್ ಆಗಿಲ್ಲ. ಇನ್ನು ಎರಡನೇದು, ಏರ್ ಫೋರ್ಸ್ ಇದೆ ಪಾಕಿಸ್ತಾನದ್ದು. ಹೆಂಗಿದೆ ಅಂತಂದ್ರೆ, ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್ನ ಈ ದೇಶದ ಜನ ಪಾಕಿಸ್ತಾನಕ್ಕೆ ಹೋಗಿ ದಾಳಿ ಮಾಡಿ ಬಂದ್ರು ಅಂತ ಒಂದಷ್ಟು ಪತ್ರಕರ್ತರು ಕೇಳಿದ್ರು. ಪಾಕಿಸ್ತಾನಕ್ಕೆ ಭಾರತೀಯರು ಬಂದು ದಾಳಿ ಮಾಡಿ ಹೋದ್ರು, ನಿಮಗೆ ಗೊತ್ತೇ ಆಗಲಿಲ್ಲ, ನೀವ್ಯಾಕೆ ಏನೂ ಮಾಡಲಿಲ್ಲ ಅಂತಂದ್ರೆ ಡಿಫೆನ್ಸ್ ಮಿನಿಸ್ಟರ್ ಹೇಳ್ದ, ಅವ್ರು ಕತ್ಲಲ್ಲಿ ಬಂದಿದ್ರು ಅದಕ್ಕೆ ನಮ್ಗೆ ಗೊತ್ತಾಗಲಿಲ್ಲ, ಬೆಳಕಲ್ಲಿ ಬಂದಿದ್ರೆ ಅಟ್ಯಾಕ್ ಮಾಡಿರ್ತಿದ್ವಿ ಅಂತ. ಅವನಿಗೆ ಇವತ್ತಿನ ದಿನಗಳ ಹೋರಾಟಕ್ಕೆ ಕತ್ತಲು ಬೆಳಕು ಡಿಫರೆನ್ಸ್ ಇಲ್ಲ, ಹೋರಾಟ ಮಾಡಲಿಕ್ಕೆ ಎಲ್ಲ ಒಂದೇ ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲ ಡಿಫೆನ್ಸ್ ಮಿನಿಸ್ಟರ್ಗೆ. ಉಲ್ಟಾ ಪಾಕಿಸ್ತಾನದ ಏರ್ ಫೋರ್ಸ್ ಹೇಗಿದೆ ಗೊತ್ತಾ? ಪಾಕಿಸ್ತಾನದ ಏರ್ ಫೋರ್ಸ್ ಹೇಗಿದೆ ಅಂತಂದ್ರೆ ಮಿತ್ರರೇ, ಯಾಕಿವತ್ತು ವಿಂಗ್ ಕಮಾಂಡರ್ ಅಭಿನಂದನ್ನ ಇಡೀ ದೇಶ ಸೆಲ್ಯೂಟ್ ಹೊಡೆಯುತ್ತೆ ಅಂತಂದ್ರೆ, ವಿಂಗ್ ಕಮಾಂಡರ್ ಅಭಿನಂದನ್ ತಾನು ಭಾರತದಲ್ಲಿ 2ನೇ ದಿನ 27ನೇ ತಾರೀಕು ಬೆಳಿಗ್ಗೆ ಗಸ್ತು ತಿರುಗ್ತಾ ಇರುವಾಗ, ತನ್ನ ವಿಮಾನ MiG-21 ತೆಗೆದುಕೊಂಡು ಗಸ್ತು ತಿರುಗ್ತಾ ಇರುವಾಗ, MiG-21 ಅಷ್ಟಕ್ಕೆ ಲಾಯಕ್ಕಾಗಿರೋದು, ಗಸ್ತು ತಿರುಗಬಹುದಷ್ಟೇ, ಅದರಿಂದ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು 50 ವರ್ಷಗಳ ಹಳೆಯ ಪ್ಲೇನ್, ಸೆಕೆಂಡ್ ಜನರೇಷನ್ ಫ್ಲೈಟ್ಸ್ ಅಂತ ಕರೀತಾರೆ. ಈ MiG-21 ತೆಗೆದುಕೊಂಡು ಗಸ್ತು ತಿರುಗಾಡ್ತಾ ಇದ್ದ. ಆಗ ಬೆಳಗ್ಗೆ 9:15 ಅಷ್ಟೊತ್ತಿಗೆ ಅವನಿಗೆ ಸುದ್ದಿ ಬಂತು, ಪಾಕಿಸ್ತಾನದ 24 ವಿಮಾನಗಳು, ಅದರಲ್ಲಿ 4th ಜನರೇಷನ್ ವಿಮಾನವಾಗಿರುವಂತ F-16 8 ಇದೆ, 3 ಮಿರಾಜ್ ವಿಮಾನಗಳಿವೆ, JF-17 ಅನ್ನುವಂತ ಚೀನಾ ಬೇಸ್ಡ್ ವಿಮಾನಗಳು 2 ಇವೆ, ಅದರ ಜೊತೆಗೆ ಇತರ ಎಸ್ಕಾರ್ಟ್ ವಿಮಾನಗಳು ಸೇರಿ 24 ವಿಮಾನಗಳು ಭಾರತದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಧಾವಿಸ್ತಾ ಇವೆ ಅಂತ. ಮಿತ್ರ, ಇವೆಲ್ಲ ಸೂಪರ್ಸಾನಿಕ್ ವಿಮಾನಗಳು, ಜೆಟ್ ಫೈಟರ್ಸ್. ಇವೆಲ್ಲ ಹೆಂಗ್ ಬರ್ತವೆ ಅಂತಂದ್ರೆ, ಭಾರತದ ಒಳಗೆ ಕಣ್ಣು ಮುಚ್ಚಿ ತೆಗೆಯೋದ್ರ ವೇಳೆಗೆ 6-7 ಕಿಲೋಮೀಟರ್ ಬಂದ್ಬಿಟ್ಟು 30 ಸೆಕೆಂಡ್ ಸಾಕಂತೆ ಅದಕ್ಕೆ 7ರಿಂದ 10 ಕಿಲೋಮೀಟರ್ ಬರಲಿಕ್ಕೆ. ನೀವು 30 ಸೆಕೆಂಡ್ ಮಾತಾಡ್ತಾ ಇರೋದ್ರ ವೇಳೆಗೆ ಅದು 7ರಿಂದ 10 ಕಿಲೋಮೀಟರ್ ಒಳಗೆ ಬಂದ್ಬಿಡುತ್ತೆ. ಇನ್ನೊಂದು 30 ಸೆಕೆಂಡ್ ಒಳಗೆ ಬಾಂಬನ್ನು ಹಾಕ್ಬಿಡುತ್ತೆ. ಆಮೇಲೆ ಒಂದು ನಿಮಿಷದೊಳಗೆ ವಾಪಸ್ಸು ಹೋಗ್ಬಿಡುತ್ತೆ. 3-4 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿದು ಹೋಗ್ಬಿಡುತ್ತೆ. ಅಷ್ಟು ವೇಗವಾಗಿ ಬಂದು ಹೋಗ್ತವೆ. ಆ ಕಡೆಯಿಂದ ಒಳಗೆ ಬಂತು ಅಂತ ಗೊತ್ತಾದ ತಕ್ಷಣ ಇವನಿಗೆ ಇದ್ದಿದ್ದು 2 ದಾರಿ. ಒಂದು, ತಾನು ಕೆಳಗೆ ಇನ್ಫಾರ್ಮ್ ಮಾಡಬೇಕು, ಇನ್ಫಾರ್ಮ್ ಮಾಡಿ ಹೆಡ್ ಕ್ವಾರ್ಟರ್ಸ್ಗೆ ಹೇಳಬೇಕು, ಹಿಂಗೆ ಬಂದಿದೆ, ನೀವು ಬೇರೆ ವಿಮಾನಗಳನ್ನು ಕಳಿಸಿ, ನನ್ನ ವಿಮಾನಕ್ಕೆ ಫೈಟ್ ಮಾಡ್ಲಿಕ್ಕೆ ಆಗಲ್ಲ, ಬರ್ತಿರೋದೆಲ್ಲ 4th ಜನರೇಷನ್ ವಿಮಾನಗಳು, ನನ್ನ ಹತ್ರ ಇರೋದು 2nd ಜನರೇಷನ್ ವಿಮಾನ ಮಾತ್ರ ಅಂತ ಹೇಳಬೇಕು. ಕೆಳಗೆ ಹೋಗಿ ಆಫೀಸಲ್ಲಿ ಆರಾಮಾಗಿ ಕೂತ್ಕೋಬೇಕು. ಅಥವಾ ನಾನೇ ಕೆಳಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತು ಇವ್ರನ್ನ ಅಟ್ಟಿಸ್ಕೊಂಡು ಹೋಗ್ತೀನಿ ಅಂತ ಅವ್ರ ಎದುರಿಗೆ ನುಗ್ಗಿ ಹೋಗಬೇಕು. ಆಗ ನಾನು ನನ್ನ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ಅವ್ರು ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ ಗೊತ್ತಿದ್ದಂತ ಅಭಿನಂದನ್ ಏನ್ ಮಾಡಿದ್ರು, ವಿಂಗ್ ಕಮಾಂಡರ್ ಅಭಿನಂದನ್ ಏನ್ ಮಾಡಿದ್ರು, ತನ್ನ ವಿಮಾನ ಎತ್ತರದಲ್ಲಿತ್ತು ಇವ್ರದ್ದು ಮಿಗ್ಗು, ಒಂದು F-16 ಇವ್ರಿಗಿಂತ ಕೆಳಗಿತ್ತು. ನಾನು ರಿಪೋರ್ಟ್ ಓದ್ತಾ ಇದ್ದೆ, ಇವ್ರು 15,000 ಅಡಿಯಲ್ಲಿ ಇದ್ರಂತೆ ನಮ್ಮ MiG-21, ಪಾಕಿಸ್ತಾನದ F-16 9,000 ಅಡಿಯಲ್ಲಿತ್ತು. ಈತ ಅವ್ರನ್ನ ಟಾರ್ಗೆಟ್ ಮಾಡಿ ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು.
ಅದನ್ನ ಡಾಗ್ ಫೈಟ್ ಅಂತ ಕರೀತಾರೆ ಮಿಲಿಟರಿ ಲ್ಯಾಂಗ್ವೇಜ್ ಅಲ್ಲಿ. ಡಾಗ್ ಫೈಟ್ ಶುರುವಾಯಿತು. ಇವ್ರು ಏನ್ ಮಾಡಿದ್ರು, ತಕ್ಷಣ ಈ F-16 ವಿಮಾನ 4th ಜನರೇಷನ್, ಅದ್ರ ಕೆಪಾಸಿಟಿ ಬಹಳ ಜಾಸ್ತಿ, ಏಕದಮ್ ಮೇಲಕ್ಕೆ ಹೋಯ್ತಂತೆ. 25,000 ಅಡಿ ಎತ್ತರಕ್ಕೆ ಹೋಗಿ ಹಾರಾಡ್ಲಿಕ್ಕೆ ಶುರು ಮಾಡಿಬಿಡುತ್ತಂತೆ. ಆಗ ಇದು ಕೆಳಗಾಯ್ತು. ಈತ ಅದು ಮೇಲಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡಿದ, ಅದರ ಹಿಂದೆ ತನ್ನ ವಿಮಾನವನ್ನ ತಗಲಾಕೊಂಡ್ಬಿಟ್ಟ. ಇದನ್ನ ಚೇಸಿಂಗ್ ಅಂತ ಕರೀತಾರೆ. ಅಟ್ಟಿಸ್ಕೊಂಡು ಹೋಗ್ಬೇಕಾದಾಗ ಯಾವಾಗ್ಲೂ ಹಿಂದೆ ಇರೋನಿಗೆ ಲಾಭ ಜಾಸ್ತಿ. ಯಾಕೆಂದ್ರೆ ಮುಂದೆ ಇರೋನು ಸ್ವಲ್ಪ ಸಿಕ್ಕಿದ್ರು ಬಾರಿಸ್ಬಿಡ್ಬೋದು ಅವನಿಗೆ. ಹಿಂದೆ ಇರೋನಿಗೆ ತಿರುಗಿ ಹೊಡಿಬೇಕು, ಹಿಂದೆ ಇರೋನಿಗೆ ತಿರ್ಕೊಂಡು ಬರಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಯಾವಾಗ ಅದರ ಬ್ಯಾಕಲ್ಲಿ ಬಂದು ನಿಂತ್ಕೊಂಡು ಚೇಸ್ ಮಾಡಲಿಕ್ಕೆ ಅಂತ ಈ ವಿಮಾನ ನಿಂತ್ಕೊಂಡು ಬಿಡ್ತೋ, ಆಗ ಅಭಿನಂದನ್ ಸರಿಯಾದ ಒಂದು ಆಂಗಲ್ ಅಲ್ಲಿ 60 ಡಿಗ್ರಿ ಆಂಗಲ್ ಅಲ್ಲಿ ತನ್ನ MiG-21 ಇಟ್ಟು, ಮಿತ್ರೆ MiG-21 ನಿಂದ F-16 ಚೇಸ್ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಒಬ್ಬ ಡಿಫೆನ್ಸ್ ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಮಾರುತಿ 800 ಇಂದ ಬೆನ್ಸ್ ಕಾರನ್ನೋ BMW ಕಾರನ್ನೋ ಚೇಸ್ ಮಾಡಿದ್ರೆ ಹೆಂಗಿರುತ್ತೋ ಹಂಗಿರುತ್ತದು ಅಂತ. ಆ ಥರ MiG-21 ಹಿಡ್ಕೊಂಡು F-16 ನ ಚೇಸ್ ಮಾಡ್ಕೊಂಡು ಹೋದ್ರು. F-16 ನ ಚೇಸ್ ಮಾಡ್ತಾ ತನ್ನ ಹತ್ರ ಇದ್ದಂತ R-17 ಅನ್ನುವಂಥ ಒಂದು ಮಿಸೈಲ್ ನ ಅದಕ್ಕೆ ಬಿಟ್ಟರು. ಆ ಮಿಸೈಲ್ ಹೋಗಿ F-16 ಗೆ ಬಡಿಯುವಾಗ F-16 ಇಂದ ಹೊರಟಿರುವಂತ ಇನ್ನೆರಡು ಮಿಸೈಲ್ಗಳಲ್ಲಿ ಒಂದು ಭಾರತದ ಹೆಡ್ ಕ್ವಾರ್ಟರ್ಸ್ ಮೇಲೆ ಹೋಗಬೇಕಿತ್ತು, ಇನ್ನೊಂದು ಮಿಸೈಲ್ ಬಂದು ಈತನಿಗೆ ಬಡಿತು. ಈತನಿಗೆ ಬಡದ ಮಿಸೈಲ್ ನಿಂದಾಗಿ ಈತನ ವಿಮಾನದ ಇಂಜಿನ್ ಹಾಳಾಯ್ತು. ಆ ಕಡೆ F-16 ತಿರುಗಿ ಕೆಳಗೆ ಹೋಗಿ ಪಾಕಿಸ್ತಾನದ ಗಡಿಯೊಳಗೆ ಬಿತ್ತು. ಈ ವಿಮಾನ ಯಾವಾಗ ಬೀಳ್ಲಿಕ್ಕೆ ಶುರುವಾಯ್ತೋ, ಅಭಿನಂದನ್ ನೋಡಿದ್ರು ಇನ್ನು ವಿಮಾನಕ್ಕಂತೂ ಬೆಂಕಿ ಹತ್ಕೊಂಡಿದೆ, ಏನ್ ಮಾಡೋದು ಅಂತ ತನ್ನ ಹತ್ರ ಇರೋ ಎಜೆಕ್ಟ್ ಬಟನ್ ಒತ್ತಿದ ತಕ್ಷಣ ಪ್ಯಾರಾಚೂಟ್ ನಿಂದ ಕೆಳಗೆ ಧುಮುಕಿ ಆ ಪ್ಯಾರಾಚೂಟ್ ಗಾಳಿಗೆ ಇವರನ್ನ ಲೈನ್ ಆಫ್ ಕಂಟ್ರೋಲ್ ಆಚೆಗೆ ತಗೊಂಡೋಗಿ ಬಿಸಾಕ. ಆಚೆಗೆ ವಿಂಗ್ ಕಮಾಂಡರ್ ಅಭಿನಂದನ್ ಬಿದ್ರಲ್ಲ, ಆ ಕಡೆಗೆ ಅವ್ರು ಬಿದ್ದಾಗ ಅದೇ ಟೈಮ್ ನಲ್ಲಿ ಈ F-16 ನಿಂದ ಇಬ್ರು ಪೈಲಟ್ಗಳು ಧುಮುಕಿದ್ರಲ್ಲ, ಅವರು ಕೂಡ ಪಾಕಿಸ್ತಾನಕ್ಕೆ ಹೋಗ್ಬಿದ್ರು. ಅವ್ರಿಗೆ ಏಟ್ ಹೆಂಗಾಗಿತ್ತು ಅಂದ್ರೆ ಮಾತಾಡ್ಲಿಕ್ಕೂ ಆಗ್ತಿರ್ಲಿಲ್ಲ, ಚೆನ್ನಾಗಿ ಏಟ್ ಬಿದ್ದಿತ್ತು ಅವ್ರಿಗೆ. ಆ ಊರಿನ ಜನ ನೋಡಿದ್ರು ಇಂಡಿಯಾದಿಂದನೇ ಪೈಲಟ್ಗಳು ಬಂದು ಬಿದ್ದಿದ್ದಾರೆ ಅಂತ. ಹೆಂಗ್ ಹೊಡೆದ್ರು ಅಂದ್ರೆ ಪಾಕಿಸ್ತಾನದ ಪೈಲಟ್ ಹೊಡೆದೇ ಕೊಂದಾಕ್ಬಿಟ್ರು. ಅರ್ಧ ಸತ್ತಿದ್ದ ಪೂರ್ತಿ ಸಾಯಿಸಿದ್ರು. ಈ ಕಡೆ ವಿಂಗ್ ಕಮಾಂಡರ್ ಅಭಿನಂದನ್ಗೆ ಹೆಮ್ಮೆ ಪಡಬೇಕು ಮಿತ್ರರೇ. ಮೊದಲನೇದಾಗಿ ತನ್ನ ಹತ್ರ ಇರುವ 2nd ಜನರೇಷನ್ ಫೈಟರ್ ನಿಂದ ಪಾಕಿಸ್ತಾನದ 4th ಜನರೇಷನ್ ಫೈಟರ್ನ ಹೊಡೆದುರುಳಿಸಿದ ಈ ಪುಣ್ಯಾತ್ಮ ಅಲ್ಲಿ ಬಿದ್ದ ತಕ್ಷಣ ತಾನು ಮೊದಲು ಯಾವ ಭಾಗಕ್ಕೆ ಬಿದ್ದಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡಂತೆ. ಅವ್ರ ಮಾತುಗಳು, ಅವ್ರು ಬಂದು ತನ್ನ ಹತ್ರ ಮಾತಾಡ್ತಿರೋ ರೀತಿಯನ್ನ ನೋಡಿ ಇದು ಪಾಕಿಸ್ತಾನ ಅಂತ ಗೊತ್ತಾದ ತಕ್ಷಣ ತನ್ನ ಹತ್ರ ಇರೋ ಪಿಸ್ತೂಲ್ ತೆಗೆದು 2 ಸಲ ಗಾಳಿಯಲ್ಲಿ ಗುಂಡು ಹಾರಿಸಿ ತನ್ನ ಹತ್ರ ಇರುವ ಎಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ನ ಬಾಯೊಳಗೆ ಹಾಕೊಂಡು ಅಗದು ನುಂಗ್ಬಿಟ್ಟಂತೆ. ಮಿತ್ರ, ಈ ದೇಶದ ವೀರರ ತಾಕತ್ತಂಥದ್ದು. ಹಂಗಾಗದು ನುಂಗಿದ ತಕ್ಷಣ ಅವ್ರು ಹಿಡ್ಕೊಂಡು ಚೆನ್ನಾಗಿ ಹೊಡೆದಿದ್ದಾರೆ, ಏಟು ತಿಂದಿದ್ದಾರೆ ಅವರು. ವಿಂಗ್ ಕಮಾಂಡರ್ ಅಭಿನಂದನಿಗೆ ಅವರು ಹೊಡೆದ್ರು. ಆನಂತರ ಸೈನಿಕರು ಬಂದು ಹೊಡೆಯೋ ವೇಳೆಗೆ ಪಾಕಿಸ್ತಾನದೊಳಗೆ ಹಬ್ಬ ಯಾಕೆ ಗೊತ್ತಾ? ಪಾಕಿಸ್ತಾನದ ಸೇನಾ ಕಚೇರಿಗೆ ಬಂದ ಸುದ್ದಿ, ಭಾರತದ 3 ಪೈಲಟ್ಗಳನ್ನ ಪಾಕಿಸ್ತಾನ ವಶಪಡಿಸ್ಕೊಂಡಿದೆ ಅಂತ. ಭಾರಿ ಖುಷಿ ಅವರಿಗೆ, 3 ಪೈಲಟ್ಗಳು ಸಿಕ್ಕಿದ್ದಾರೆ ಅಂತ. ಇಮ್ರಾನ್ ಖಾನ್ ಎಷ್ಟು ಖುಷಿ ಅಂದ್ರೆ ಯುದ್ಧ ಗೆದ್ದಷ್ಟು ಖುಷಿ. ಅವನು ಎಲ್ಲರ ಮುಂದೆ ಹೇಳ್ಬಿಟ್ಟ, ಪ್ರೆಸ್ ಮೀಟ್ ಅನ್ನು ಕರೆದು 3 ಜನ ಪೈಲಟ್ಗಳು ನಮ್ಮ ವಶದಲ್ಲಿದ್ದಾರೆ ಭಾರತದವರು ಅಂತ. ಈ ಕಡೆ ಟೆನ್ಷನ್, ಈ ಕಡೆ ನಮಗಿರೋ ಟೆನ್ಷನ್ ಏನು ಅಂತಂದ್ರೆ ಹೋಗಿರೋದು ಒಂದು ವಿಮಾನ, ಕಾಣೆ ಆಗಿರೋದು ಒಬ್ಬ ಪೈಲಟ್, ಇನ್ನಿಬ್ರು ಪೈಲಟ್ ಯಾರು ಅಂತ ಸಿಗ್ತಾನೆ ಇಲ್ಲ. ಈ ದೇಶದ ಸೇನೆ ಹುಡುಕಾಡ್ತಾ ಇದೆ. ಸರಿ ನೋಡೋಣ ಅಂತ 3 ಕಾಲವರೆಗೂ ವೆಯ್ಟ್ ಮಾಡಿದ ಮೇಲೆ ಪಾಕಿಸ್ತಾನ ಸುಮಾರು 1 ಗಂಟೆ ಅಷ್ಟೊತ್ತಿಗೆ ಹೇಳಿತು, 3 ಜನ ಅಲ್ಲ, ಒಬ್ಬರೇ ಸಿಕ್ಕಿರೋದು, ಇನ್ನಿಬ್ಬರು ನಮ್ಮವರೇ. ನಾಚಿಕೆ ಆಗಬೇಕ್ರಿ ಒಂದು ಸರ್ಕಾರಕ್ಕೆ, ಒಂದು ರಾಷ್ಟ್ರಕ್ಕೆ ನಾಚಿಕೆ ಆಗಬೇಕು. ಆ 3ರಲ್ಲಿ ಒಬ್ಬನನ್ನ ನನ್ನ ದೇಶದ ಜನನೇ ಹೊಡೆದು ಸಾಯಿಸಿದ್ದಾರೆ ಅಂತ ಹೆಂಗಾದ್ರೂ ಹೇಳ್ಕೊಳ್ಬೇಕು. ಆತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು, ಆತ ಸತ್ತೇ ಹೋದ ಪಾಪ, ಇವ್ರು ಹೊಡೆದ್ರು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ಈ ದೇಶ ಸುಮ್ಮನಿರಲಿಲ್ಲ. ಅದಾದ ನಂತರ ಆಕ್ಟಿವಿಟಿ ಶುರುವಾಯಿತು. ಮಿತ್ರ, ನಾನು ಹೇಳಲಿಕ್ಕೆ ಹೊರಟಿದ್ದು, ಈ ದೇಶದ ಏರ್ ಫೋರ್ಸ್, ಈ ದೇಶದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ನಂತರವೂ ಇಷ್ಟು ಚೆನ್ನಾಗಿದೆ. ದುರಾಡಳಿತ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಕಳೆದ 50 ವರ್ಷಗಳಿಂದ ಅತ್ಯಂತ ಹಳೆಯದಾಗಿರೋ ವಿಮಾನವನ್ನ ಮಿಗ್ಗನ್ನ ಇಟ್ಕೊಂಡು ಓಡಾಡಿಸ್ತಿದ್ದಾರೆ. ಈ ಮಿಗ್ ಹೇಗೆ ಗೊತ್ತಾ? 1200 ಮಿಗ್ಗುಗಳು ಭಾರತಕ್ಕೆ ಬಂತು ಬಹುಶಃ 1980s ನಲ್ಲಿ. 1200 ಮಿಗ್ಗುಗಳಲ್ಲಿ ಇದುವರೆಗೂ 500 ರಿಂದ 600 ಮಿಗ್ಗುಗಳು ಯುದ್ಧದಲ್ಲಿ ಭಾಗವಹಿಸಿದೆ. ಆಕಾಶಕ್ಕೆ ಹೋದಾಗ ಇಂಜಿನ್ ಫೇಲ್ಯೂರ್ ಆಗೇ ಕ್ರ್ಯಾಶ್ ಆಗಿವೆ. 500 ರಿಂದ 600 ವಿಮಾನಗಳು ಮಿಗ್ ಹಾರಾಡಿಸ್ತಾ ಇರುವಾಗ ಮಿಗ್ ಇಂಜಿನ್ ಫೇಲ್ಯೂರ್ ಆಗಿ ಎಲ್ಲಾದ್ರೂ ಜನವರ ಮೇಲೆ ಬೀಳುತ್ತೆ ಅಂತ ಅದನ್ನ ಹೆಂಗಾದ್ರೂ ದೂರ ತಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿ ಎಜೆಕ್ಟು ಮಾಡ್ಕೊಳ್ಳದೆ ಅನೇಕ ಪೈಲಟ್ಗಳು ಮಿಗ್ಗಿನ ಜೊತೆಗೆ ತಮ್ಮ ಪ್ರಾಣ ಕೊಟ್ಟಿದ್ದಾರೆ. 200ಕ್ಕೂ ಹೆಚ್ಚು ಪೈಲಟ್ಗಳು ಮಿಗ್ಗಿನ ಜೊತೆಗೆ ಪ್ರಾಣ ಬಿಟ್ಟಿದ್ದಾರೆ. ಯಾವತ್ತಾದರೂ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಗೆ ಒಬ್ಬನಾದರೂ ಪ್ರೆಸ್ ಪರ್ಸನ್ ಈ ಪ್ರಶ್ನೆ ಕೇಳಿದ್ದಾನ? ಮಿಗ್ ಬಿಟ್ಟು 10 ವರ್ಷಗಳಲ್ಲಿ ಇನ್ಯಾವುದೇ ಹೊಸ ವಿಮಾನಗಳನ್ನು ತರಲಿಕ್ಕೆ ನಿಮ್ಮ ಹತ್ರ ಯಾಕೆ ಆಗಲಿಲ್ಲ ಅಂತ ಯಾವುದಾದ್ರೂ ಒಬ್ಬ ಪತ್ರಕರ್ತ ಪ್ರಶ್ನೆ ಕೇಳಿದ್ದಾನ? ಮಿತ್ರ, 4th ಜನರೇಷನ್ ವಿಮಾನಗಳನ್ನ ಪಕ್ಕದಲ್ಲಿ ಹಾರಾಡಿಸ್ತಾ ಇರುವಾಗ ಈ ದೇಶದ ಸೈನಿಕರಿಗೆ 4th ಜನರೇಷನ್ ಯಾಕೆ ಕೊಡಲಿಲ್ಲ?
ಕಳೆದ 10 ವರ್ಷಗಳಲ್ಲಿ ಮನಮೋಹನ್ ಸಿಂಗರ ಕಾಲದಲ್ಲಿ ಈ ದೇಶದ ಯುದ್ಧ ವಿಮಾನ ಅಥವಾ ಏರ್ ಫೋರ್ಸ್ ಡಿಪ್ಲೀಟ್ ಆಗ್ತಿದೆ ಅಂತ ಗೊತ್ತಾದ್ರೂ, ಸ್ಕ್ವಾಡ್ರನ್ಗಳು ಕಡಿಮೆ ಆಗ್ತಿದೆ ಅಂತ ಗೊತ್ತಾದ್ರೂ ಹೊಸ ವಿಮಾನಗಳನ್ನ ಯಾಕೆ ತರಲಿಲ್ಲ? ಇವತ್ತು ಈ ಪ್ರಶ್ನೆ ಕೇಳಬೇಕು. ಅದು ದುರಂತಕಾರಿ. ಯಾವ ಪತ್ರಕರ್ತರು ಈ ಪ್ರಶ್ನೆ ಕೇಳ್ತಿಲ್ಲ. ಉಲ್ಟಾ ಇವತ್ತು ಪಾಕಿಸ್ತಾನವನ್ನು ಹೊಗಳಲಿಕ್ಕೆ ನಿಂತು ಬಿಟ್ಟಿದ್ದಾರೆ. ಅದರ ಮಿತ್ರರೇ, ಈ ದೇಶದ ಭೂಸೇನೆಯೂ ಸ್ಟ್ರಾಂಗ್ ಆಗಿದೆ, ಈ ದೇಶದ ವಾಯುಸೇನೆಯೂ ಸ್ಟ್ರಾಂಗ್ ಆಗಿದೆ. ಅದು ಈ ದೇಶದ ಸೈನಿಕನ ತಾಕತ್ತಿನಿಂದಾಗಿ ಈ ದೇಶ ಸ್ಟ್ರಾಂಗ್ ಆಗಿದೆ. ನರೇಂದ್ರ ಮೋದಿ ಬಂದ ಮೇಲೆ ನರೇಂದ್ರ ಮೋದಿ ರಫೇಲ್ ಬೇಕು ಅಂತ ಹೇಳಿದ್ರಲ್ಲ, ರಫೇಲ್ ಯುದ್ಧ ವಿಮಾನದಲ್ಲಿ ಮೋಸ ಆಗಿದೆ ಅಂತ ಪದೇ ಪದೇ ರಾಹುಲ್ ಹೇಳ್ಕೊಂಡು ತಿರುಗಾಡ್ತಾನಲ್ಲ. ಯಾಕೆಂದ್ರೆ ರಫೇಲ್ ಬಂದ್ರೆ ಈ ದೇಶದ ಏರ್ ಫೋರ್ಸ್ ಪಾಕಿಸ್ತಾನವನ್ನು ಅಷ್ಟೇ ಅಲ್ಲ, ಚೀನಾದ ಕಣ್ಣಲ್ಲೂ ಗುರಾಯಿಸ್ಕೊಂಡು ನೋಡಬಹುದಾಗಿರುವಂತ ತಾಕತ್ತನ್ನ ಪಡ್ಕೊಳ್ಳುತ್ತೆ. ಅದು ಬಂದ್ಬಿಟ್ರೆ ತನ್ನ ಚೀನಾದ ದೊರೆಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಹೆದರ್ಕೊಂಡು ಇವರೆಲ್ಲ ರಫೇಲ್ ನಲ್ಲಿ ಮೋಸ ಆಗಿದೆ ಅಂತ ಹೇಳೋದು. ಆದ್ರೆ ನರೇಂದ್ರ ಮೋದಿ ಬಿಡ್ಲಿಲ್ಲ. ರಫೇಲ್ ಈ ದೇಶಕ್ಕೆ ಬಂದೇ ಬರುತ್ತೆ. 36 ರಫೇಲ್ಗಳು ಈ ದೇಶದಲ್ಲಿ ಇರುತ್ತೆ. ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ ಪಾಕಿಸ್ತಾನಿಯರಿಗೆ, ಕೆಲವರಿಗೆ ಟ್ವಿಟರ್ ನಲ್ಲಿ, ಅಲ್ಲಪ್ಪ 50 ವರ್ಷಗಳ ಹಿಂದಿನ MiG-21 ಹಿಡ್ಕೊಂಡೇ ನಿಮ್ ವಿಮಾನಕ್ಕೆ ಹಿಂಗೆ ಆಡಿಸ್ತಾ ಇದ್ದೀವಿ, ಇನ್ನು ಹೊಸ ರಫೇಲ್ ನಮ್ಮ ಕೈಯಲ್ಲಿ ಇದ್ದಿದ್ರೆ ನಿಮ್ಮ ವಿಮಾನಗಳ ಕತೆ ಏನಾಗಿರ್ತಿತ್ತು? ಈ ಹೇಗೆ ಧೋನಿ ಬಾಲ್ ಬಂದಿದ್ದನ್ನ ಸಿಕ್ಸರ್ ಬಾರಿಸ್ತಾನೋ ಹಾಗೆ ಕೂತ ಜಾಗದಿಂದ ಈ ರಫೇಲ್ಗಳು ಪಾಕಿಸ್ತಾನದಿಂದ ಬಂದ ವಿಮಾನಗಳನ್ನು ಧ್ವಂಸಗೊಳಿಸುವ ತಾಕತ್ತನ್ನು ಹೊಂದಿರ್ತಿತ್ತು. ಇನ್ನು 1 ರಿಂದ 3 ವರ್ಷಗಳ ಕಾಲ ಈ ದೇಶಕ್ಕೆ ರಫೇಲ್ಗಳು ಬರ್ಲಿಕ್ಕೆ ಶುರುವಾಗುತ್ತಲ್ಲ, ಆಮೇಲೆ ನೋಡಿ ಈ ದೇಶದ ಏರ್ ಫೋರ್ಸ್ ನ ತಾಕತ್ ಎಂತದ್ದು ಅಂತ. ಮಿತ್ರ, ಈ ದೇಶದ ಭೂಸೇನೆಯೂ ಅಷ್ಟೇ ತಾಕತ್ತಿದೆ. ಯಾವ ತರ ತಾಕತ್ತಿದೆ ಅಂತಂದ್ರೆ, ಪಾಕಿಸ್ತಾನದ ಭೂಭಾಗದೊಳಗೆ ನುಗ್ಗಿ ಪಾಕಿಸ್ತಾನದ 42 ಜನರನ್ನ ಕೊಂದು ನಮ್ಮವರು ಒಬ್ಬರೂ ಕ್ಯಾಶುಯಾಲಿಟಿಗೆ ಒಳಗಾಗದೆ ವಾಪಸ್ ಹಾಗೆ ಬರುವಂತ ಸಾಮರ್ಥ್ಯ ಇದೆಯಲ್ಲ, ಇದು ಭೂಸೇನೆಗಿರುವಂತ ತಾಕತ್ತು. ಇನ್ನು ನೌಕಾಸೇನೆಯ ಕೆಪಾಸಿಟಿ ಏನು ಗೊತ್ತಾ? ನಾನು ಅದನ್ನೇ ಕೇಳ್ತಿದ್ದೆ ಎಲ್ರಿಗೂ. ಈ ದೇಶದಲ್ಲಿ ನೌಕಾ ಸೈನಿಕರು ಕೇಳ್ತಾರಂತೆ, ಭೂಸೇನೆಗೆ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಲಿಕ್ಕೆ ಕೊಟ್ರಿ, ಏರ್ ಫೋರ್ಸಿಗೆ ಒಂದು ಸ್ಟ್ರೈಕ್ ಕೊಟ್ರಿ, ನಮ್ಮನೇನು ಮೀನು ಹಿಡ್ಲಿಕ್ಕೆ ಬಿಟ್ಟಿದ್ದೀರಾ? ಒಂದು ಅವಕಾಶ ನಮಗೂ ಕೊಡಿ, ನಾವು ತೋರಿಸ್ತೀವಿ ಪಾಕಿಸ್ತಾನದ ಮೇಲೆ ಅಂತ. ಇಲ್ಲದೆ ಹೋದ್ರೆ ನೌಕಾಸೇನೆಯ ಪ್ರಮುಖರಿಗೆ ವ್ಯಾಲ್ಯೂನೇ ಇಲ್ಲ ಅಂತ, ಅವ್ರಿಗೊಂದು ಅವಕಾಶನೇ ಸಿಗಲ್ಲ. ಒಂದು ಅವಕಾಶ ಕೊಡಿ ನಮಗೆ ಅಂತ ಅವರೆಲ್ಲ ಕೇಳ್ಕೊಳ್ತಿದ್ದಾರೆ. ಯುದ್ಧ ಆಗಿ ಕನ್ವರ್ಟ್ ಆಗಲಿ, ಒಂದು ಸಲ ಪಾಕಿಸ್ತಾನನ ನಾವೇ ಕಂಪ್ಲೀಟ್ ಆಗಿ ಮುಗಿಸ್ತೀವಿ. ಭೂಸೇನೆ ಮತ್ತು ಏರ್ ಫೋರ್ಸ್ಗಳು ಅವ್ರು ಅರ್ಧಂಬರ್ಧ ಮುಗಿಸಿದ್ರು, ನಾವು ಕಂಪ್ಲೀಟ್ ಆಗಿ ಪಾಕಿಸ್ತಾನವನ್ನು ಇಲ್ಲ ಅಂತ ಆಗಿಸ್ತೀವಿ ಅಂತ ಎಲ್ಲಾ ನೌಕಾಸೇನೆಯ ಪ್ರಮುಖರು ಮೋದಿ ಈಗ ಆರ್ಡರ್ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಆದರೆ ನಾವೇನಾದ್ರೂ ಆರ್ಡರ್ ಕೊಟ್ರೆ ಪಾಕಿಸ್ತಾನದ ಕಥೆಯೇ ಮುಗಿದು ಹೋಗುತ್ತೆ. ಯಾಕೆ ಅಂತ ಹೇಳ್ತೀನಿ ಮಿತ್ರರೇ. ನಾನು ಅದಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಿದ್ದೀನಿ, ನರೇಂದ್ರ ಮೋದಿ ಅವ್ರಿಗೆ ನಾವು ಕೇಳ್ಕೊಳ್ಳೋದು ಒಂದೇ, ಮೋದಿಜಿ ನೀವು ಮುಂದಕ್ಕೆ ಹೋಗಿ, ನಿಮ್ ಜೊತೆ ಇಡೀ ದೇಶ ಇದೆ. ಒಬ್ಬ ರಾಹುಲ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಒಬ್ಬ ಗಿರೀಶ್ ಕಾರ್ನಾಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಒಬ್ಬ ಭಗವಾನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಒಬ್ಬ ಕಮಲ ಹಾಸನ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಒಬ್ಬ ಈ ತರದ ಅಯೋಗ್ಯರ ಬಗ್ಗೆ ಇವ್ರು ಏನ್ ಗ್ರೂಪ್ ಸೇರಿದ್ದಾರೋ ಇವರಿಷ್ಟೂ ಜನ ಸೇರಿದ್ರೆ, ಇಡೀ ದೇಶದಲ್ಲಿರುವಂತ ಈ ಅಯೋಗ್ಯರ ಗುಂಪು ಇಷ್ಟೂ ಜನ ಸೇರಿದ್ರೆ ಮೋದಿಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿರುವಂತ ದಾವಣಗೆರೆ ಈ ಜನರಷ್ಟು ಸಮಕ್ಕಾಗಲ್ಲ. ಇವರಿಗೆ ಏನು ಕೇರ್ ಮಾಡೋದು ಈ ದೇಶ ಅಂತ, ನಾವು ಕೇರ್ ಮಾಡ್ಬೇಕಿಲ್ಲ ಅಂತ. ಮಿತ್ರ, ಯುದ್ಧ ಯಾಕಾಗಲ್ಲ, ಹೇಗಾಗಲ್ಲ ಅಂತ ನಾನು ಸುಮ್ಮನೆ ಹೇಳ್ತಿರ್ತೀನಲ್ಲ. ಭಾರತವನ್ನು ಯುದ್ಧದಲ್ಲಿ ಸೋಲಿಸಬೇಕು ಅಂತಂದ್ರೆ ಮೊದಲನೇದು ಬೇಕಾಗಿರೋದು ಬರೀ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಕೆಪಾಸಿಟಿ ಅಲ್ಲ. ಮೊದಲನೇದು ಭಾರತದಲ್ಲಿ ಎನರ್ಜಿ ಜನರೇಷನ್ ಏನಾಗುತ್ತೋ ಅದನ್ನ ತಡೆಯೋ ಕೆಪಾಸಿಟಿ ಶತ್ರು ರಾಷ್ಟ್ರಕ್ಕೆ ಇರಬೇಕು. ಪಾಕಿಸ್ತಾನಕ್ಕೆ ದೇವರಾಣೆಗೂ ಅದಿಲ್ಲ. ಎರಡನೇದು, ತನ್ನ ಎನರ್ಜಿ, ತನಗೆ ಬೇಕಾಗಿರುವ ಫ್ಯೂಯಲ್ಲು ಅನ್ಸ್ಟಾಪ್ಡ್ ಆಗಿ ಸಿಗೋ ತರ ನೋಡ್ಕೊಳ್ಬೇಕು. ಪಾಕಿಸ್ತಾನದ ಹತ್ರ ಅದಿದೆಯಾ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು ಹೇಳೋದು, ಪಾಕಿಸ್ತಾನಕ್ಕೆ ಬೇಕಾಗಿರುವ ಫ್ಯೂಯಲ್ನಲ್ಲಿ 85% ಫ್ಯೂಯಲ್ ಇಂಪೋರ್ಟೆಡ್ ಪಕ್ಕದ ರಾಷ್ಟ್ರಗಳಿಂದ ಬರುವಂಥದ್ದು. ಭಾರತದ ನೌಕಾಸೇನೆ ಏನಾದರೂ ತಾನಿರುವ ಜಾಗದಿಂದ ಸ್ವಲ್ಪ ಮುಂದೆ ಬಂದು ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಬರುವಂಥ ಎಲ್ಲ ಫ್ಯೂಯಲ್ ಶಿಪ್ಮೆಂಟ್ಗಳನ್ನು ತಡೆದು ನಿಲ್ಲಿಸ್ತೀನಿ ಅಂದುಬಿಟ್ರೆ ಪಾಕಿಸ್ತಾನ 2 ದಿನದೊಳಗೆ ಫ್ಯೂಯಲ್ ಇಲ್ಲದೆ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ. ನಮ್ಮ ನೌಕಾಸೇನೆಗೆ ಆ ಕೆಪಾಸಿಟಿ ಇದೆ, ಪಾಕಿಸ್ತಾನದ ನೌಕಾಸೇನೆಗೆ ಆ ಕೆಪಾಸಿಟಿ ಖಂಡಿತವಾಗಿಯೂ ಇಲ್ಲ. ಇದು ಪಾಕಿಸ್ತಾನಕ್ಕೂ ಗೊತ್ತಿದೆ, ಜಗತ್ತಿಗೂ ಗೊತ್ತಿದೆ. ನಮ್ಮ ನೌಕಾಸೇನೆಯನ್ನ ಇಂಡಿಯನ್ ಓಷನ್ ರೀಜನ್ ಅಲ್ಲಿ ಎದುರಿಸಬಲ್ಲ ತಾಕತ್ತಿರೋದು 2 ರಾಷ್ಟ್ರಗಳಿಗೆ, ಒಂದು ರಷ್ಯಾಕ್ಕೆ, ಇನ್ನೊಂದು ಅಮೆರಿಕಕ್ಕೆ. ಪಾಕಿಸ್ತಾನದ ಪರವಾಗಿ ರಷ್ಯಾ ಮತ್ತು ಅಮೆರಿಕ ನಿಂತಿದ್ದಿದ್ರೆ ನಮ್ಮ ನೌಕಾಸೇನೆ ಕೆಲಸ ಮಾಡೋದು ಕಷ್ಟ ಇತ್ತು. ಆದರೆ ಈ 2 ರಾಷ್ಟ್ರಗಳು ಭಾರತದ ಪರವಾಗಿರೋದ್ರಿಂದ ಪಾಕಿಸ್ತಾನವನ್ನ ಯುದ್ಧ ನಡೆದರೆ ಒಂದೇ ಒಂದು ಬಾಂಬ್ ಹಾಕದೆ 4 ದಿನಗಳಲ್ಲಿ ಪಾಕಿಸ್ತಾನ ಮಂಡಿಯೂರಿ ತಲೆ ತಗ್ಗಿಸುವಂತೆ ಮಾಡುವ ತಾಕತ್ತು ಈ ದೇಶದ ನೌಕಾಸೇನೆಗಿದೆ. ಇದು ಭಾರತದ ಕೆಪಾಸಿಟಿ, ನೆನ್ಪಿಟ್ಕೊಳ್ಳಿ ಮಿತ್ರ. ಭಾರತದ ಕೆಪಾಸಿಟಿ ಹೇಗಿದೆ ಅಂತಂದ್ರೆ,
ಪಾಕಿಸ್ತಾನದ ಎನರ್ಜಿ ಇದೆಯಲ್ಲ, ಕರೆಂಟ್ ಇದೆಯಲ್ಲ, ನಮ್ಮ ದೇಶದ ಕರೆಂಟ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಈ ದೇಶದ ಟೋಟಲ್ ಪವರ್ ಪ್ರೊಡಕ್ಷನ್ ಅಲ್ಲಿ 76% ಪವರ್ ಕೋಲ್ ಎನರ್ಜಿಯಿಂದ ಬರುವಂತದ್ದು, ಅಂದ್ರೆ ಕಲ್ಲಿದ್ದಲಿಂದ ಬರುವಂತದ್ದು. ಕಲ್ಲಿದ್ದಲಿನ ಸೋರ್ಸ್ ನಮ್ಮ ಹತ್ರನೇ ಇದೆ. ನಾವು ಈಗಾಗಲೇ ಬಗದು ತೆಗೆದಿಟ್ಟಿರುವ ಕಲ್ಲಿದ್ದಲು ಎಷ್ಟಿದೆ ಅಂತಂದ್ರೆ, ಆರಂಭದಲ್ಲೇ ಪಿಯೂಷ್ ಗೋಯಲ್ ಹೇಳಿದ್ರು, ನಮ್ಮ ಹತ್ರ ಇರುವ ಕಲ್ಲಿದ್ದಲಿನ ದಾಸ್ತಾನು ಹೆಚ್ಚು ಕಡಿಮೆ ಮುಂದಿನ 6 ತಿಂಗಳಿಗೆ ಸಾಕಾಗುವಷ್ಟಿದೆ. ಯುದ್ಧ ನಡೆದು ಇನ್ನು ಕಲ್ಲಿದ್ದಲು ತೆಗಿಲೇಬಾರದು ಅಂತಾದ್ರೂ ಇನ್ನು 6 ತಿಂಗಳ ಕಾಲ ನಾವು ತೆಗೆದಿಟ್ಕೊಂಡಿರುವಂತ ಕಲ್ಲಿದ್ದಲಿಂದಲೇ 76% ಪವರ್ನ ಜನರೇಟ್ ಮಾಡಬಹುದಾಗಿರುವಷ್ಟು ಕೆಪಾಸಿಟಿ ಭಾರತಕ್ಕಿದೆ. ಆದರೆ ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಗೊತ್ತಾ? ಪಾಕಿಸ್ತಾನದಲ್ಲಿ 70% ಪವರ್ ಏನ್ ಜನರೇಟ್ ಆಗುತ್ತೋ ಅದು ವಿದೇಶದಿಂದ ಆಮದು ಮಾಡಿಕೊಂಡಿರುವ ವಸ್ತುಗಳಿಂದಲೇ. 34% ಅವ್ರದ್ದು ಗ್ಯಾಸ್ ಇಂದ ಪವರ್ ಜನರೇಟ್ ಮಾಡ್ತಾರೆ, ಅದು ವಿದೇಶದಿಂದ ಆಮದಾಗತ್ತೆ. ಪಾಕಿಸ್ತಾನದಲ್ಲಿ 30% ಪವರ್ ಜನರೇಟ್ ಆಗುತ್ತಲ್ಲ, ಇನ್ನು 30% ಅದು ಹೆಂಗ್ ಜನರೇಟ್ ಆಗುತ್ತೆ ಗೊತ್ತಾ? ಅತ್ಯಂತ ಬಡ ರಾಷ್ಟ್ರಗಳಿಂದ ಎಡಿಬಲ್ ಆಯಿಲ್ ಇರುತ್ತಲ್ಲ, ನಾವು ಊಟ ತಿಂಡಿಗೆ ಆಯಿಲ್ ಬಳಸ್ತೀವಲ್ಲ, ಅದು ಬಳಸಿ ಉಳಿದ ನಂತರ ಅದನ್ನು ಎಕ್ಸ್ಪೋರ್ಟ್ ಮಾಡ್ತವೆ ಕೆಲವು ರಾಷ್ಟ್ರಗಳು. ಅದರಿಂದ ಫ್ಯೂಯಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಪಾಕಿಸ್ತಾನ. ಆ ಫ್ಯೂಯಲ್ 30% ವಿದೇಶದಿಂದ ಆಮದು ಮಾಡ್ಕೊಳ್ಳುತ್ತೆ. ನಾವೆರಡಕ್ಕೂ ಅಡ್ಡ ನಿಂತು ಬಿಟ್ರೆ ಪಾಕಿಸ್ತಾನಿಯರಿಗೆ ಕರೆಂಟು ಇಲ್ಲ, ಪಾಕಿಸ್ತಾನಿಯರಿಗೆ ಪೆಟ್ರೋಲು ಇಲ್ಲ. ಪೆಟ್ರೋಲ್ ಅವ್ರ ಗಾಡಿ ಓಡಿಸ್ಲಿಕ್ಕಲ್ಲ, ಯುದ್ಧ ವಿಮಾನಗಳನ್ನ ಹಾರಾಡಿಸಲಿಕ್ಕೂ ಕೂಡ ಪಾಕಿಸ್ತಾನಕ್ಕೆ ಫ್ಯೂಯಲ್ ಇಲ್ಲದಂತೆ ಮಾಡುವ ತಾಕತ್ತು ಭಾರತಕ್ಕಿದೆಯಲ್ಲ. ಪಾಕಿಸ್ತಾನ 4 ದಿನದಲ್ಲಿ ಮಂಡಿಯೂರಿ ನಿಂತ್ಕೊಂಡು ಬಿಡುತ್ತೆ. ಇದು ಪಾಕಿಸ್ತಾನಕ್ಕೆ ಗೊತ್ತಿರೋದ್ರಿಂದಲೇ ಬಾಯಿ ಮುಚ್ಕೊಂಡು ಅಭಿನಂದನನ್ನ ಬಿಟ್ಟಿರೋದು. ಮಿತ್ರ, ಈ ದೇಶ ಏನಾದರೂ ಯುದ್ಧಕ್ಕೆ ಹೋಗಿ ನಿಂತ್ಕೊಳ್ತು ಅಂತಂದ್ರೆ ಈಗಾಗಲೇ ಪಾಕಿಸ್ತಾನಕ್ಕೆ 3-4 ಸಂಗತಿ ಗೊತ್ತಾಗಿದೆ. ಕಾಂಗ್ರೆಸ್ ಇದುವರೆಗೂ ಅನುಸರಿಸ್ತಾ ಇದ್ದ ನೀತಿ ಏನು ಗೊತ್ತೇನು? ಪಾಕಿಸ್ತಾನ ಈ ದೇಶದ ಮೇಲೆ ಭಯೋತ್ಪಾದಕರ ಮೂಲಕ ದಾಳಿ ಮಾಡುತ್ತೆ. ದಾಳಿ ಮಾಡಿದ ತಕ್ಷಣ ಈ ದೇಶ ಏನ್ ಮಾಡಬೇಕು? ಈ ವಿಶ್ವಸಂಸ್ಥೆಯ ಮುಂದೆ ಒಂದು ಪತ್ರ ಇಡಬೇಕು. ನೋಡಿ, ಪಾಕಿಸ್ತಾನ ಹಿಂಗ್ ಮಾಡುತ್ತೆ, ಪ್ಲೀಸ್ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ. ಮೌಲಾನಾ ಮಸೂದ್ ಅಜರ್ ಅಲ್ಲೇ ಇದ್ದಾನೆ, ಪ್ಲೀಸ್ ಅವನನ್ನು ಬಿಡಿಸ್ಕೊಂಡು ಬನ್ನಿ, ನೀವೇನಾದ್ರೂ ಮಾಡಿ ಪಾಕಿಸ್ತಾನಕ್ಕೆ ಹೇಳಿ ಅಂತ. ಆದ್ರೆ ಜಗತ್ತು ಯಾಕ್ರಿ ಕೇಳದ ಮಾತುಗಳನ್ನ? ಯಾರು ವೀಕ್ ಇರ್ತಾನೋ, ಪದೇ ಪದೇ ಕಂಪ್ಲೇಂಟ್ ಮಾಡ್ತಾನೋ, ಹೋಗಲೇ ನಿಂಗೆ 2 ಬಾರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರು, ನನ್ನ ಹತ್ರ ಪದೇ ಪದೇ ಬಂದು ಕಂಪ್ಲೇಂಟ್ ಯಾಕೆ ಮಾಡ್ತೀಯಾ ಅಂತ ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗರನ್ನ ಪಾಕಿಸ್ತಾನದ ಅಧ್ಯಕ್ಷ ನವಾಜ್ ಶರೀಫ್ ಏನಂತ ಕರೀತಿದ್ದ ಗೊತ್ತಾ? ನಿಮ್ಮ ಪ್ರಧಾನಮಂತ್ರಿ ಹಳ್ಳಿ ಹೆಂಗಸಿದ್ದಂಗಿದ್ದಾರೆ ಅಂತ ಬೈತಿದ್ದ. ಯಾಕೆ ಹಳ್ಳಿ ಹೆಂಗಸು ಅಂತ ಕರೀತಿದ್ದ ಗೊತ್ತಾ? ಆತ ಹೇಳ್ತಿದ್ದ, ಈ ದೇಶದ ಪ್ರಧಾನಿ ನಾವೇನ್ ಮಾಡಿದ್ರು ಹೋಗಿ ಅಮೆರಿಕಾದ ಮುಂದೆ ಕಣ್ಣೀರಿಡ್ತಿರ್ತಾನೆ, ನಮ್ಮ ಹತ್ರ ಹೋರಾಟ ಮಾಡೋ ತಾಕತ್ತೇ ಇಲ್ವಲ್ಲ ಅಂತ. ಭಾರತ ಹೋರಾಟ ಹೆಂಗ್ ಮಾಡಬಲ್ಲದು ಅಂತ ಅವರಿಗೆ ತೋರಿಸ್ಲಿಕ್ಕೆ ನರೇಂದ್ರ ಮೋದಿಯೇ ಬರಬೇಕಾಯ್ತಲ್ಲ. ಇವತ್ತು ನರೇಂದ್ರ ಮೋದಿ ಹೆಂಗ್ ತೋರಿಸಿದ್ದಾರೆ ಅಂದ್ರೆ ಮಿತ್ರರೇ, ಹೆಂಗ್ ತೋರಿಸಿದ್ದಾರೆ ಅಂತಂದ್ರೆ, ಪಾಕಿಸ್ತಾನ ತಾನು ಉಗ್ರಗಾಮಿಗಳನ್ನ ಟ್ರೈನ್ ಮಾಡಿ ಭಾರತಕ್ಕೆ ಕಳಿಸ್ಕೊಡುತ್ತೆ ಅಂತ ಆದಾಗ ಈ ದೇಶದ ಸೈನಿಕರು ಪಾಕಿಸ್ತಾನದ ಒಳಗೆ ನುಗ್ಗಿ ಬ್ಲಾಸ್ಟ್ ಮಾಡಿದ್ರಲ್ಲ, 42 ಜನರನ್ನ ಸರ್ಜಿಕಲ್ ಸ್ಟ್ರೈಕ್ 1ರಲ್ಲಿ ಕೊಂದ್ರಲ್ಲ, ಹಂಗ್ ಕೊಂದಾಗ ಪಾಕಿಸ್ತಾನಕ್ಕೆ ಗೊತ್ತಾಯ್ತು ಇನ್ನು ಮುಂದೆ ಭಾರತದ ಮೇಲೆ ನನ್ನ ಆಟ ನಡೆಯಲ್ಲ. ಯಾಕೆ ಅಂದ್ರೆ, ಒಂದು ಸಲ ಭಾರತ ಅಟ್ಯಾಕ್ ಮಾಡಿ ಹೋದ್ರೆ ನಾನು 10 ವರ್ಷಗಳಿಂದ ಕಟ್ಟಿರುವಂತ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಭಾರತ ನಾಶ ಮಾಡಿ ಹೋಗ್ಬಿಡುತ್ತೆ. ಹಿಂಗಾಗಿ ಭಾರತದ ಎದುರಿಗೆ ತಾನಿನ್ನ ಆಟ ಆಡಬಾರದು ಅಂತ ಮೊದಲನೇ ಸಂದೇಶ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಸರ್ಜಿಕಲ್ ಸ್ಟ್ರೈಕ್ 1ನಲ್ಲಿ. 2ನೇ ಸರ್ಜಿಕಲ್ ಸ್ಟ್ರೈಕ್ ನಾವು ಹೇಗೆ ಮಾಡಿದ್ವಿ ಗೊತ್ತಾ? ಪುಲ್ವಾಮಾ ದಾಳಿಯ ನಂತರ ಪಾಕಿಸ್ತಾನದ ಒಳಗೆ 100-120 ಕಿಲೋಮೀಟರ್ ಒಳಗೋಗಿ ಪಾಕಿಸ್ತಾನದಲ್ಲಿ ಬಾಂಬ್ ಸುರಿಸಿ ಬಂದ ನಂತರ ಪಾಕಿಸ್ತಾನಕ್ಕೆ ಗೊತ್ತಾಯ್ತು ನಾನೊಬ್ಬ ಸಾರ್ವಭೌಮ ರಾಷ್ಟ್ರ ಅನ್ನೋದು ಲೆಕ್ಕಕ್ಕೆ ಇಲ್ಲ ಇಂಡಿಯಾಕ್ಕೆ ಅಂತ. ಒಂದು ಸಾರ್ವಭೌಮ ರಾಷ್ಟ್ರ, ಒಂದು ಸಾವರಿನ್ ಕಂಟ್ರಿ, ನಾನು ನನ್ನ ಮೇಲೆ ಯಾರು ಮಾತಾಡೋಂಗಿಲ್ಲ, ನನ್ನ ಮೇಲೆ ಯಾರು ದಾಳಿ ಮಾಡೋಂಗಿಲ್ಲ ಅಂತ ಲೆಕ್ಕಕ್ಕೆ ಇಲ್ಲ. ಭಾರತ ಬಂದು ದಾಳಿ ಮಾಡಿ ಹೋಗುತ್ತೆ. ಜಗತ್ತಿನ ಒಂದೇ ಒಂದು ರಾಷ್ಟ್ರ ಭಾರತವನ್ನು ದೂಷಿಸೋದಿಲ್ಲ. ಇದು ಭಾರತದ ಕೆಪಾಸಿಟಿ ಲೆಕ್ಕಕ್ಕೆ ಇಲ್ವಲ್ಲ ನಾನು. ಮಿತ್ರರೆ, ಜಗತ್ನಲ್ಲಿ ಮೊದಲನೇ ಬಾರಿ ಅಂತ ಇದು. ನಾನು ಓದಿ ಆಶ್ಚರ್ಯ ಪಡ್ತಿದ್ದೆ. ಒಂದು ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಮತ್ತೊಂದು ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಒಳಗೆ ನುಗ್ಗಿ ಅದರ ಮೇಲೆ ದಾಳಿ ಮಾಡಿ ಬಂದು ಇಷ್ಟು ಹಾಯಾಗಿರೋದು ಮೊದಲನೇ ರೆಕಾರ್ಡ್ ಅಂತ ಹಿಸ್ಟ್ರಿಯಲ್ಲಿ ಭಾರತ ಆ ಕೆಲಸವನ್ನ ಮಾಡಿ ತೋರಿಸಿದೆ. ಇಷ್ಟಾದ ನಂತರ ಪಾಕಿಸ್ತಾನಕ್ಕೆ ಎಲ್ಲಿವರೆಗೂ ಗೊತ್ತಾಗೋಗಿದೆ ಅಂತಂದ್ರೆ, ಈ 2 ದಾಳಿಯ ನಂತರ ಪಾಕಿಸ್ತಾನದ ಮಿಲಿಟರಿ ಪವರ್ ಅತ್ಯಂತ ವೀಕ್ ಅಂತ ಜಗತ್ತಿಗೆ ಗೊತ್ತಾಗಿದೆ. ಪಾಕಿಸ್ತಾನ ಹೇಳ್ತಿತ್ತಲ್ಲ, ನಾನು ನ್ಯೂಕ್ಲಿಯರ್ ಪವರ್ ಇದ್ದೀನಿ, ನನ್ನ ಮೇಲೆ ನೀನು ಕಣ್ಣು ಹಾಕಿದ್ರೆ ನಿನಗೂ ನಾನು ಹೊಡಿತೀನಿ, ನಾನು ಬಾಂಬ್ ಹಾಕ್ತೀನಿ ಅಂತ ಹೇಳ್ತಿತ್ತಲ್ಲ. ಎಷ್ಟು ವೀಕ್ ಆಗಿದೆ ಪಾಕಿಸ್ತಾನ ಅಂತಂದ್ರೆ, ಭಾರತದ ಅತ್ಯಂತ ಹಳೆಯ ವಿಮಾನಗಳನ್ನು ಕೂಡ ಪಾಕಿಸ್ತಾನದ ಹೊಸ ವಿಮಾನಗಳು ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇದರ ಒಟ್ಟಿಗೆ ಪಾಕಿಸ್ತಾನದ ಪೊಲಿಟಿಕಲ್ ಲೀಡರ್ಶಿಪ್ ಮತ್ತು ಸೈನಿಕ ಲೀಡರ್ಶಿಪ್ ಅತ್ಯಂತ ವೀಕ್ ಆಗಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗೋದರ ಜೊತೆಗೆ ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ, ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ ಅಂತ ಗೊತ್ತಾದ ತಕ್ಷಣ ಜಗತ್ತು ಹೇಳುತ್ತೆ ಇನ್ನು ಪಾಕಿಸ್ತಾನದ ಸಹವಾಸ ಬೇಡ ಅಂತ. ಮಿತ್ರರೆ, ನೀವೆಲ್ಲರೂ ನರೇಂದ್ರ ಮೋದಿ ನಾನು ಯಾಕೆ ಅಪರೂಪದ ವ್ಯಕ್ತಿ ಅಂತ ಕರಿತೀನಿ ಅಂತಂದ್ರೆ, ನೀವೆಲ್ಲರೂ ಪಾಕಿಸ್ತಾನವನ್ನು ನೋಡ್ಕೊಂಡು ಕೂತಿರುವಾಗ ಈ ನರೇಂದ್ರ ಮೋದಿ ಏನ್ ಮಾಡ್ತಿದ್ದಾರೆ ಗೊತ್ತಾ? ಕಾಶ್ಮೀರದ ನಟ್ಟು ಬೋಲ್ಟನ್ ಟೈಪ್ ಮಾಡ್ತಿದ್ದಾರೆ. ಗೊತ್ತೇ ಆಗ್ತಿಲ್ಲ ನಮ್ಗೆ ಯಾರಿಗೆ.
ನಾವೆಲ್ಲ ಸುಮ್ಮನಾಗ್ಬಿಟ್ಟಿದ್ದೀವಿ, ಕಾಶ್ಮೀರದ ಬಗ್ಗೆ ಮಾತಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಕಾಶ್ಮೀರದ ನಟ್ಟು ಬೋಲ್ಟ್ ಹೆಂಗ್ ಟೈಟ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅಂತಂದ್ರೆ, ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯ್ತೋ, ಪುಲ್ವಾಮಾ ಅಟ್ಯಾಕ್ ಆದ ತಕ್ಷಣ ನರೇಂದ್ರ ಮೋದಿ ಈ ದೇಶದ ಸೈನಿಕರಿಗೆ ಹೇಳಿದ್ರು, ನೀವು ಪಾಕಿಸ್ತಾನ ನೋಡ್ಕೊಳ್ಳಿ, ನಾನು ಒಳಗಿರೋ ಕಾಶ್ಮೀರನ್ನು ಸ್ವಲ್ಪ ನೋಡ್ಕೊಳ್ತೀನಿ ಅಂತ ಹೇಳಿ ಈ ದೇಶದ ಕಾಶ್ಮೀರದ ಒಳಗೆ ಅಡಗಿದ್ದಂತ ಒಬ್ಬೊಬ್ಬ ಭಯೋತ್ಪಾದಕರನ್ನು ಎಳ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ಮೊದಲ 3 ಭಯೋತ್ಪಾದಕರನ್ನ ಕೊಲ್ಲುವಾಗ ಈ ದೇಶದ 5 ಜನ ಸೈನಿಕರನ್ನ ಕಳ್ಕೊಂಡ್ವಿ. ಆಮೇಲೆ ಈ ದೇಶ ಡಿಸೈಡ್ ಮಾಡ್ತು, ಇನ್ನು ನಮ್ಮ ಸೈನಿಕರು ಸಾಯೋದಿಲ್ಲ, ಹುಡುಕಬೇಕು, ಭಯೋತ್ಪಾದಕರನ್ನ ಪರ್ಫೆಕ್ಟ್ ಆಗಿ ಕೊಲ್ಲಬೇಕು ಅಂತ ಹಿಡ್ಕೊಂಡು ಇಬ್ಬರನ್ನ ಮತ್ತಿಬ್ಬರನ್ನ ಅದಾದ 3 ದಿನಗಳಲ್ಲಿ ಕೊಲ್ಲಲಾಯಿತು. ಉತ್ತರ ಪ್ರದೇಶದಲ್ಲಿ ಇಬ್ರು ಜೈಷೆ ಮೊಹಮ್ಮದ್ ಉಗ್ರರನ್ನ ಹಿಡಿದ್ರು. ಉಗ್ರರನ್ನ ಹಿಡ್ಕೊಂಡು ನಿಮ್ಗೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ನೆಟ್ವರ್ಕ್ ಇದೆ ಅನ್ನೋದನ್ನ ಎಲ್ಲವನ್ನು ಬಡಿದು ಬಾಯಿ ಬಿಡಿಸಿದ ಮೇಲೆ ಅವ್ರು ಎಂತೆಂಥ ಗುಟ್ಟನ್ನ ಬಾಯಿ ಬಿಟ್ಟಿದ್ದಾರೆ ಇವತ್ತು ಅಂತಂದ್ರೆ, ಆ ಗುಟ್ಟಿನ ಜಾಡನ್ನ ಹಿಡ್ಕೊಂಡು ಹೋಗಿ ನರೇಂದ್ರ ಮೋದಿ ಮಾಡಿದ ಮೊದಲ ಕೆಲಸ ಏನು ಅಂದ್ರೆ, ಕಾಶ್ಮೀರದಲ್ಲಿ ಯಾರ್ಯಾರು ಪ್ರತ್ಯೇಕತಾವಾದಿಗಳಿದ್ರೋ, ಯಾರು ಈ ದೇಶ ತುಂಡಾಗಬೇಕು ಅಂತ ಮಾತನಾಡುವಾಗ ನನ್ನದ್ದೇ ದೇಶದ ಸೈನಿಕರ ರಕ್ಷಣೆ ತಗೊಂಡು ಮಾತಾಡ್ತಿದ್ರು, ನನ್ನದ್ದೇ ದೇಶದ ಪೊಲೀಸರ ರಕ್ಷಣೆಯಲ್ಲಿ ಮಾತನಾಡ್ತಿದ್ರು. ನರೇಂದ್ರ ಮೋದಿ ಹೇಳಿದ್ರು, ಇನ್ ಮುಂದೆ ನಿಮ್ಗೆ ಯಾರಿಗೂ ಈ ದೇಶದ ಸೈನಿಕರ ರಕ್ಷಣೆ ಇಲ್ಲ, ಏನ್ ಮಾತಾಡಬೇಕು ಓಪನ್ ಆಗಿ ಮಾತಾಡ್ಕೊಳ್ಳಿ, ನೋಡೇ ಬಿಡ್ತೀವಿ ನೀವು ಹೆಂಗ್ ಉಳಿತೀರಾ ಅಂತ ಈ ದೇಶದ ಪ್ರಧಾನಿ ಒಂದು ಅದ್ಭುತವಾದ ಸಂದೇಶ ಕೊಟ್ರಲ್ಲ. ಅವರೆಲ್ಲರ ಮೇಲಿದ್ದಂತ ರಕ್ಷಣೆಯ ಇದನ್ನ ಕಿತ್ಕೊಳ್ಳಾಯ್ತು. ಅದಾದ್ಮೇಲೆ ಏನ್ ಮಾಡಿದ್ರು ಗೊತ್ತಾ, ಯಾರ್ಯಾರು ಪ್ರತ್ಯೇಕತಾವಾದಿಗಳಿಗೆ ಹಣ ಕೊಡ್ತಿದ್ರು, ಐಡಿಯಾಲಜಿ ಕೊಡ್ತಿದ್ರು, ಐಡಿಯಾ ಕೊಡ್ತಿದ್ರು, ಅವರೆಲ್ಲರನ್ನು 250ಕ್ಕೂ ಹೆಚ್ಚು ಜನರನ್ನ ನಮ್ಗೆ ಯಾರಿಗೂ ಗೊತ್ತೇ ಆಗಲಿಲ್ಲ, ಕಾಶ್ಮೀರದ ಒಳಗಿಂದ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬಂದು ಜೈಲಲ್ಲಿ ಇಟ್ರು. 250ಕ್ಕೂ ಹೆಚ್ಚು ಜನರನ್ನ. ಇವ್ರು ಯಾರು ಆರ್ಡಿನರಿ ಅಲ್ಲ, ಇವ್ರು ಯಾರು ಸಣ್ಣ ಪುಟ್ಟ ಉಗ್ರಗಾಮಿಗಳು ಅಂತ ತಿಳ್ಕೊಳ್ಬಿಡಿ. ಯಾಸಿನ್ ಮಲಿಕ್ ಅಂತ ಲೀಡರ್ಗಳು, ಯಾವ ಲೀಡರ್ಗಳು ಮಾತಾಡಿದ್ರೆ 5,000 10,000 ಜನ ಕೇಳಲಿಕ್ಕೆ ಓಡ್ ಬರ್ತಿದ್ರು, ಅಂತ ಲೀಡರ್ಗಳನ್ನ ತಂದು ಒಳಗೆ ಹಾಕಿದ್ರು. ಅಷ್ಟೇ ಅಲ್ಲದೆ ನರೇಂದ್ರ ಮೋದಿ ನಿನ್ನೆ ಅನೌನ್ಸ್ ಮಾಡಿಸಿದ್ರು, ನಾವೆಲ್ಲ ಈ ಅಭಿನಂದನ್ ವಿಚಾರದ ಖುಷಿಯಲ್ಲಿ ಇರಬೇಕಾದ್ರೆ ಅಷ್ಟು ಜಗತ್ತಿಗೆ ಪ್ರೆಷರ್ ಹಾಕಿ ಅಭಿನಂದನ್ ಬಿಡಿಸೋದು ಖಾತ್ರಿ ಮಾಡ್ಕೊಂಡ ತಕ್ಷಣ ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ರು, ಜಮಾತೆ ಇಸ್ಲಾಮಿ ಅನ್ನುವಂಥ ಒಂದು ಸಂಘಟನೆ, ಯಾವ ಸಂಘಟನೆ 1940s ನಲ್ಲಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಯಿತೋ, ಲಾಹೋರ್ನಲ್ಲಿ ಕಟ್ಟಲ್ಪಡ್ತೋ, ಇನ್ನು ಪಾಕಿಸ್ತಾನ ಆಗಿರಲಿಲ್ಲ ಆಗ. 1947 ನಲ್ಲಿ ದೇಶ ಡಿವೈಡ್ ಆದಾಗ ಅದರದೇ ಮತ್ತೊಂದು ಸಂಘಟನೆ ಭಾರತದಲ್ಲಿ ಹುಟ್ಕೊಳ್ತು ಕಾಶ್ಮೀರದಲ್ಲಿ. ಆ ಕಾಶ್ಮೀರದಲ್ಲಿ ಹುಟ್ಟಿದಂಥ ಜಮಾತೆ ಇಸ್ಲಾಮಿ ಏನ್ ಮಾಡ್ತು, ನಿಧಾನವಾಗಿ ಕಾಶ್ಮೀರದ ತರುಣರಲ್ಲಿ ಪ್ರತ್ಯೇಕತಾವಾದದ ಬೀಜಗಳನ್ನು ಬಿತ್ತಲಿಕ್ಕೆ ಶುರು ಮಾಡ್ತು. ಈ ದೇಶದ ಉದ್ದಕ್ಕೂ ಈ ಜಮಾತೆ ಇಸ್ಲಾಮಿಯ ಅನೇಕ ಸಂಘಟನೆಗಳ ನೆಟ್ವರ್ಕ್ ಹೆಂಗ್ ಬೆಳೆಸ್ಬಿಡ್ತು ಅಂತಂದ್ರೆ, ಇಡೀ ದೇಶದಲ್ಲಿ ಕಾಶ್ಮೀರದ ಪರವಾಗಿ ನಿಲ್ಲುವಂತ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಜನರನ್ನು ಸೃಷ್ಟಿ ಮಾಡ್ತಲ್ಲ, ಈ ದೇಶಕ್ಕೆ ಗೊತ್ತಾಯ್ತು ಇವರೇ ದೊಡ್ಡ ಪ್ರಾಬ್ಲಮ್ ಇರೋದು ಅಂತ. ನರೇಂದ್ರ ಮೋದಿ ನಿನ್ನೆ ಸೈಲೆಂಟ್ ಆಗಿ ಜಮಾತೆ ಇಸ್ಲಾಮಿಯನ್ನ ನಿಷೇಧ ಮಾಡಿದ್ದಲ್ಲದೆ ಜಮಾತೆ ಇಸ್ಲಾಮಿಯ ಮುಖ್ಯಸ್ಥರನ್ನೆಲ್ಲ ತೆಗೆದು ಒಳಗಾಕ್ಬಿಟ್ಟಿದ್ದಾರೆ. ಮಿತ್ರರೇ, ಕಾಶ್ಮೀರದಲ್ಲಿ ಸಣ್ಣ ವಿಚಾರಕ್ಕೂ ಗಲಾಟೆ ಆಗ್ತಿತ್ತು. ಗಮನಿಸಬೇಕು ಇವೆಲ್ಲವನ್ನು. ನರೇಂದ್ರ ಮೋದಿ ಮನಮೋಹನ್ ಸಿಂಗ್ ಅಲ್ಲ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಈ ಕಾರಣಕ್ಕೆ ಕಾಶ್ಮೀರದಲ್ಲಿ ಸಣ್ಣ ವಿಚಾರಕ್ಕೂ ಗಲಾಟೆ ಆಗ್ತಿತ್ತು, ಆದ್ರೆ ಜಮಾತೆ ಇಸ್ಲಾಮಿಯ ಮುಖ್ಯಸ್ಥರನ್ನ ಒಳಗಾಕಿದ್ದಾರೆ, ಯಾಸಿನ್ ಮಲಿಕ್ ಅಂತ ನಾಯಕರನ್ನ ಒಳಗೆ ತಳ್ಳಿಬಿಟ್ಟಿದ್ದಾರೆ. ಆದ್ರೆ ಕಾಶ್ಮೀರದ ಯಾರೊಬ್ಬರೂ ಹೊರಗಡೆ ಬಂದು ಗಲಾಟೆ ಮಾಡ್ತಿಲ್ಲ. ಯಾಕೆ ಅಂತಂದ್ರೆ, ಅವರವ್ರ ಲೀಡರ್ಗಳಿಗೆ ಒದ್ದು ಒಳಗೆ ಹಾಕಿದ ನಂತರ ಅವರ ಫಾಲೋವರ್ಗಳೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಮೇಲಿರೋ ನರೇಂದ್ರ ಮೋದಿಯಪ್ಪ ಇವನು ಹೋದ ನಂತರ ನಾವು ಆಟ ಆಡೋಣ, ಅಲ್ಲಿವರೆಗೂ ಸೈಲೆಂಟ್ ಆಗಿ ಕೂತ್ಕೊಳ್ಳೋಣ ಅಂತ ನರೇಂದ್ರ ಮೋದಿ ಎದುರಿಗೆ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ ಕಾಶ್ಮೀರಿ ತರುಣರು, ಪ್ರತ್ಯೇಕತಾವಾದಿಗಳು. ಇದು ನರೇಂದ್ರ ಮೋದಿ ಮಾಡಿರುವಂತ ಕೆಲಸ. ಮಿತ್ರ, ನಾವೆಲ್ಲರೂ ಪದೇ ಪದೇ 370 ಬಗ್ಗೆ ಮಾತಾಡ್ತಿದ್ವಿ, ಆರ್ಟಿಕಲ್ 370. ನಾವೆಲ್ಲರೂ ಪದೇ ಪದೇ ಆರ್ಟಿಕಲ್ 35 ಬಗ್ಗೆ ಮಾತಾಡ್ತಿದ್ವಿ. ಆರ್ಟಿಕಲ್ 35 ನ ಆರ್ಟಿಕಲ್ 370 ಈಸಿಯಾಗಿ ತೆಗಿಯಕ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿತ್ತು. ನರೇಂದ್ರ ಮೋದಿ ಎಷ್ಟು ಚೆನ್ನಾಗಿ ಕ್ಲೆವರ್ ಆಗಿ ಗೇಮ್ ಪ್ಲೇ ಮಾಡಿದ್ದಾರೆ ಅಂತಂದ್ರೆ, ನೆನ್ನೆ ರಾತ್ರಿ 9:45 ನೀವೆಲ್ಲರೂ ಅಭಿನಂದನ್ ಸುದ್ದಿಯಲ್ಲಿ ಹಾಯಾಗಿರುವಾಗ ಈ ದೇಶದ ಹಣಕಾಸು ಸಚಿವರು ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ, ಕಾಶ್ಮೀರದಲ್ಲಿ ಇಷ್ಟು ದಿನ SC STಗಳಿಗೆ ರಿಸರ್ವೇಶನ್ ಕೊಡಬೇಕು ಅಂತಂದಾಗ ಕಾಶ್ಮೀರಿಗಳು ಹೇಳ್ತಾ ಇದ್ರು, ನಾವು ಆ ರಿಸರ್ವೇಶನ್ ಕೊಡ್ಲಿಕ್ಕೆ ಬಿಡಲ್ಲ, ಕಾಶ್ಮೀರದ ರಿಸರ್ವೇಶನ್ ಪಾಲಿಸಿ 370 ಪ್ರಕಾರ ನಾವೇ ಡಿಸೈಡ್ ಮಾಡೋದು ಅಂತ ಹೇಳಿ ಗಲಾಟೆ ಮಾಡ್ತಿದ್ರು. ಅದಕ್ಕೆ ಈಗಿನ ಸರ್ಕಾರ ಹೇಳ್ತು, ನೀವೇನು ಹೇಳೋದು, ಇನ್ನು ಮುಂದೆ ನಾವು ಡೆಲ್ಲಿಲಿ ಹೇಳದಂತೆ ಅಲ್ಲಿ ನಡೆಯುತ್ತೆ, ಅದಕ್ಕೆ ನಿಮಗಿರುವಂಥ ರೂಲನ್ನು ಚೇಂಜ್ ಮಾಡ್ತಿದ್ದೀವಿ, SC STಗಳಿಗೆ ಇನ್ಮೇಲೆ ಅಲ್ಲಿ ರಿಸರ್ವೇಶನ್ ಇದೆ. ಅಷ್ಟೇ ಅಲ್ಲ, ನಾವು ಯಾವುದನ್ನ ಮೇಲ್ವರ್ಗದ ಬಡವರಿಗೆ ಆರಕ್ಷಣ ಅಂತ ಹೇಳಿದ್ವೋ, ರಿಸರ್ವೇಶನ್ ಅಂತ ಹೇಳಿದ್ವೋ, ಅದನ್ನೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಲಾಗು ಮಾಡ್ತೀವಿ. ಇಷ್ಟು ದಿನ ಲೈನ್ ಆಫ್ ಕಂಟ್ರೋಲ್ ಹತ್ತಿರದಲ್ಲಿದ್ದವರಿಗೆ ಮಾತ್ರ ಎಲ್ಲ ಸವಲತ್ತು ಸಿಗ್ತಾ ಇತ್ತು, ಇನ್ಮೇಲೆ ನಿಜವಾದ ಇಂಟರ್ನ್ಯಾಷನಲ್ ಬಾರ್ಡರ್ ಹತ್ತಿರದಲ್ಲಿರೋರಿಗೂ ಕೂಡ ಈ ಎಲ್ಲ ಸವಲತ್ತು ಸಿಗುವಂತೆ ನಾವು ಕಾನೂನು ತರ್ತೀವಿ ಅಂತ ಸೈಲೆಂಟ್ ಆಗಿ ಕಾನೂನು ತರಿಸ್ಬಿಟ್ಟಿದ್ದಾರೆ. ಇಡೀ ಕಾಶ್ಮೀರದಲ್ಲಿ ಗಲಾಟೆ ಇಲ್ಲ, ಇಡೀ ಕಾಶ್ಮೀರ ಸೈಲೆಂಟ್.
ಮಿತ್ರರೆ, ನರೇಂದ್ರ ಮೋದಿ ಮಾಡ್ತಾ ಇರುವಂಥ ಈ ಚಟುವಟಿಕೆ ಇದೆಯಲ್ಲ, ಬಹುಶಃ ದಾವಣಗೆರೆಯಲ್ಲಿ ಕೂತ್ಕೊಂಡು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದರೆ ಎಷ್ಟು ಕ್ಲೆವರ್ ಆಗಿ ಪ್ಲೇ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅಂತಂದರೆ, ಮುಂದಿನ ಬಾರಿ ಅಧಿಕಾರಕ್ಕೆ ನರೇಂದ್ರ ಮೋದಿ ಬಂದು ಕೂತ್ರೆ ಯಾರ್ಯಾರು ಈ ಪ್ರತ್ಯೇಕತಾವಾದಿಗಳಿದ್ರೋ ಅವರೆಲ್ಲ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ. ಅದಕ್ಕೆ ನರೇಂದ್ರ ಮೋದಿ ನಿನ್ನೆ ಗೋವಾದಲ್ಲಿ ಮಾತನಾಡ್ತಾ ಹೇಳಿದ್ರು. ಏನು ಹೇಳಿದ್ರು ಗೊತ್ತಾ? ನಾನು ಏನು ಮಾಡಿದ್ದೀನೋ ಇದು ಆರಂಭದ ಯೋಜನೆಗಳಷ್ಟೇ, ನನ್ನ ಹತ್ರ ಇನ್ನೂ ಹಲವು ಯೋಜನೆಗಳಿವೆ. ಈ ಯೋಜನೆಗಳಿಗೆ ನೀವು ಬೆಂಬಲ ಕೊಡ್ತೀರಿ ಅನ್ನೋದಾದ್ರೆ ನೀವೆಲ್ಲರೂ ನನಗೆ ಎದ್ದು ನಿಂತು ಚಪ್ಪಾಳೆ ಕೊಡಬೇಕು ಅಂತ ಗೋವಾದ ಜನರನ್ನ ಕೇಳಿಕೊಂಡ್ರೆ, ಗೋವಾದ ಜನ ಎಲ್ಲ ಎದ್ದು ನಿಂತ್ಕೊಂಡು ನರೇಂದ್ರ ಮೋದಿ ಅವರಿಗೆ ಚಪ್ಪಾಳೆ ಹೊಡಿತಾನೆ ಇದ್ದಾರೆ. ನರೇಂದ್ರ ಮೋದಿ ಹೇಳ್ತಾರೆ, ಇದು ಈ ದೇಶದ ಅಷ್ಟು ಜನರ, ಪ್ರಾಮಾಣಿಕ ಜನರ ನನಗೆ ಕೊಡ್ತಾ ಇರುವಂತ ಬೆಂಬಲ ಅಂತ ನಾನು ಭಾವಿಸ್ತೀನಿ ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ. ನರೇಂದ್ರ ಮೋದಿಗೆ ಬೆಂಬಲ ಈ ಕಾರಣಕ್ಕೆ ಕೊಡಬೇಕು ಅಂತ. ಮಿತ್ರ, ಬಿಲೀವ್ ಮೀ, ನರೇಂದ್ರ ಮೋದಿ ಅವರು ಇನ್ನೊಂದು ಬಾರಿ ಅಧಿಕಾರಕ್ಕೆ ಬಂದ್ರೆ ಟೌನ್ ಹಾಲ್ ಅಲ್ಲಿ ಪ್ರತಿಭಟನೆ ಮಾಡುವಂತವರೆಲ್ಲರೂ ನಿಂತೋಗ್ತಾರೆ. ನರೇಂದ್ರ ಮೋದಿ ಇನ್ನೊಂದು ಸಲ ಅಧಿಕಾರಕ್ಕೆ ಬಂದ್ರೆ ಯಾರ್ಯಾರು ನರೇಂದ್ರ ಮೋದಿಯ ವಿರುದ್ಧ ಮಾತಾಡ್ತಾ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಿದ್ರೋ ಅವರೆಲ್ಲರೂ ಮನೆಯಲ್ಲಿ ಹೊದ್ದುಕೊಂಡು ಮಲ್ಕೊಳ್ಬೇಕಾದ ಸ್ಥಿತಿ ಬರುತ್ತೆ. ಯಾರ್ಯಾರು ಪಾಕಿಸ್ತಾನದ ಪೇರೋಲ್ನಲ್ಲಿದ್ರೋ, ಯಾರ್ಯಾರು ಅನ್ನೋದು ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಮಿತ್ರರೇ. ಈ ದೇಶದ ಒಂದು ವಿರೋಧ ಪಕ್ಷ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಸಿನ ಒಬ್ಬ ನಾಯಕ ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನಕ್ಕೆ ಹೋಗಿ ಕೇಳ್ಕೊಳ್ತಾನೆ, ನಮ್ದು ನಿಮ್ದು ಸಂಬಂಧ ಗಟ್ಟಿಯಾಗಬೇಕು ಅಂದ್ರೆ ನರೇಂದ್ರ ಮೋದಿಯನ್ನ ಮೊದಲು ಕೆಳಗಿಳಿಸಬೇಕು, ದಯಮಾಡಿ ನರೇಂದ್ರ ಮೋದಿನ ಕೆಳಗಿಳಿಸಲಿಕ್ಕೆ ನಮ್ಗೆ ಸಹಕಾರ ಕೊಡಿ ಅಂತ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನದಲ್ಲಿ ಬೆಗ್ ಮಾಡ್ತಾನೆ. ನಾಚಿಕೆ ಆಗಬೇಕು. ನಾವು ಕರ್ನಾಟಕದವರು ನಿಜವಾಗ್ಲೂ ನಾಚಿಕೆ ಪಡಬೇಕು. ಈ ನಾಡಿನ ಒಂದು ಹೆಣ್ಮಗಳು ಪಾಕಿಸ್ತಾನಕ್ಕೆ ಹೋಗಿ ವಾಪಸ್ ಬರ್ತಾ ಪಾಕಿಸ್ತಾನ ಸ್ವರ್ಗ ಅಂತ ಹೇಳ್ತಾಳೆ. ನಾವು ಹೇಳ್ಬೇಕು ಅವಳಿಗೆ, ನಾವಂತೂ ಹೇಳಿದ್ವಿ ನಮ್ಮ ಸಂಘಟನೆ ಕಡೆಯಿಂದ ನಿಂಗೆ ಒನ್ ವೇ ಟಿಕೆಟ್ ಕೊಡಿಸ್ತೀವಿ ಕಣಮ್ಮ, ಪಾಕಿಸ್ತಾನಕ್ಕೆ ಹೋಗ್ಬಿಡು, ವಾಪಸ್ ಬರಬೇಡ ಈ ದೇಶಕ್ಕೆ ಅಂತ. ನನಗೆ ಆಶ್ಚರ್ಯ, ಎಲ್ಲರೂ ಸ್ವರ್ಗಕ್ಕೆ ಹೋಗಬೇಕು ಅಂತ ಇಷ್ಟ ಪಡ್ತಾರೆ. ಆದರೆ ದುರ್ದೈವ, ಆ ಹೆಣ್ಮಗಳು ಸ್ವರ್ಗಕ್ಕೆ ಹೋಗು ಅಂದ್ರೂ ಹೋಗಲಿಲ್ಲ. ಮೊನ್ನೆ ಇತ್ತೀಚೆಗೆ ಸಿದ್ದು ಅನ್ನುವಂಥ ಕಾಂಗ್ರೆಸ್ನ ನಾಯಕ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಅವನು ಇಮ್ರಾನ್ ಖಾನ್ನ ತಬ್ಬಿಕೊಳ್ತಾನೆ. ವಾಪಸ್ ಬಾಯಿ ಮುಚ್ಕೊಂಡು ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ. ಈ ಎಲ್ಲ ಭಯೋತ್ಪಾದನಾ ಕೃತ್ಯಗಳಿಗೆ ಹಣವನ್ನು ಫಂಡ್ ಮಾಡುವಂಥ, ಇಂಟೆಲಿಜೆನ್ಸ್ ಅನ್ನು ಸಪ್ಲೈ ಮಾಡುವಂಥ ISI ಮುಖ್ಯಸ್ಥರನ್ನ ತಬ್ಬಿಕೊಂಡು ಬರ್ತಾನೆ. ಏನರ್ಥ ಅದರದ್ದು? ಮಿತ್ರ, ಬಹಳ ಜನರಿಗೆ ಗೊತ್ತಿಲ್ಲ. ಯಾರ್ಯಾರು ಟ್ವಿಟರ್ ಹ್ಯಾಂಡಲ್ಗಳನ್ನು ಯೂಸ್ ಮಾಡ್ತಿರೋ, ಟ್ವಿಟರ್ ಅಲ್ಲಿ ರೆಗ್ಯುಲರ್ ಆಗಿದ್ದೀರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದ್ರೆ ನರೇಂದ್ರ ಮೋದಿ ಅವರ ವಿರುದ್ಧ, ಅದೊಂದು 25,000 ರೀಟ್ವೀಟ್ ಆದರೆ ಅದರಲ್ಲಿ 20 ರಿಂದ 22,000 ರೀಟ್ವೀಟ್ಗಳನ್ನ ಪಾಕಿಸ್ತಾನದಿಂದ ಮಾಡಿರ್ತಾರೆ. ಇವತ್ತು ಇಡೀ ದೇಶ ವೆಲ್ಕಮ್ ಬ್ಯಾಕ್ ಅಭಿನಂದನ್ ಅಂತ ಹೇಳ್ತಿದ್ರೆ, ಪಾಕಿಸ್ತಾನದಲ್ಲಿರುವಂತ ಟ್ರೆಂಡ್ ಏನ್ ಗೊತ್ತೇನು? ಟ್ವಿಟರ್ನಲ್ಲಿ ಗೋ ಬ್ಯಾಕ್ ಮೋದಿ ಅಂತ ಟ್ರೆಂಡ್ ಮಾಡ್ತಿದ್ದಾರೆ. ಮೋದಿ ಮೊದಲು ತೊಲಗಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿನೊಂದು ಟಿವಿ ಚಾನೆಲ್ ಅಲ್ಲಿ ಒಬ್ಬ ಪತ್ರಕರ್ತ ಹೇಳ್ತಾನೆ, ನಮಗೆ ಎಷ್ಟು ಚೆನ್ನಾಗಿತ್ತು ಮನಮೋಹನ್ ಸಿಂಗ್ ಇದ್ದಾಗ, ನಾವು ಏನು ಹೇಳಬೇಕಿದ್ರು ಒಪ್ಪಿಸ್ಕೊಳ್ಬೋದಿತ್ತು. ಪಾಪ ಮನಮೋಹನ್ ಸಿಂಗ್ರಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ, ಆದ್ರೆ ಮೋದಿ ಬಂದು ಎಲ್ಲ ಹಾಳು ಮಾಡಿದ್ರು. ಯಾವಾಗಲೂ ಯುದ್ಧ ಅಂತಿರ್ತಾನೆ. ಇಂಥವ್ರನ್ನ ಮೊದಲು ಆ ದೇಶ ಉಳಿಬೇಕು ಅಂತ ಭಾರತ ಅವರನ್ನ ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಮಹಾಗಠಬಂಧನಲ್ಲಿ ಒಂದು ಕೈ ಪಾಕಿಸ್ತಾನದ್ದು. ಮಹಾಗಠಬಂಧನ ಕೈ ಹಿಡ್ಕೊಂಡು ನಿಂತ್ಕೊಳ್ತಾರಲ್ಲ, ಒಂದು ಕೈ ಪಾಕಿಸ್ತಾನದ್ದೇ ಅದರೊಳಗೆ. ಇವತ್ತು ಪಾಕಿಸ್ತಾನ ಎಷ್ಟು ವೀಕ್ ಆಗಿದೆ ಅಂತಂದ್ರೆ, ಚೀನಾ ಕೂಡ ಪಾಕಿಸ್ತಾನದ ಜೊತೆ ನಿಂತ್ಕೊಳ್ಳಿಕ್ಕಾಗದಷ್ಟು ವೀಕ್ ಆಗಿದೆ. ಮಿತ್ರ, ಇನ್ನೊಂದು 4 ದಿನ, ನಾಳೆ ನಾಡಿದ್ದು ಅಥವಾ 4 ದಿನ ಹೆಚ್ಚಂದ್ರೆ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ನವರು ಮೀಟಿಂಗ್ ಕೂತು, ಆ ಮೀಟಿಂಗ್ನಲ್ಲಿ ಮೌಲಾನಾ ಮಸೂದ್ ಅಜರ್ ವಿರುದ್ಧ ಹೇಳಿಕೆ ಕೊಟ್ಟರೆ, ಅವನನ್ನ ಹಿಡಿದು ಕೊಡಬೇಕು ಪಾಕಿಸ್ತಾನ ಅಂತ ಕೊಟ್ಟರೆ, ಮೌಲಾನಾ ಮಸೂದ್ ಅಜರ್ನ ಹುಚ್ಚ ನಾಯಿಗೆ ಬಡದಂತೆ ಬಡದು ಭಾರತ ಎತ್ತಾಕೊಂಡು ಬರುತ್ತೆ. And believe me ಮಿತ್ರರೇ, ಈ ದೇಶದ ಪ್ರಧಾನಮಂತ್ರಿ ಸುಮ್ಮನಿರುವಂಥವ್ರಲ್ಲ. ನನಗೆ ಒಂದು ವಾಟ್ಸಪ್ನ ಒಂದು ಘಟನೆ ಬಂದಿದೆ, ಗೊತ್ತಿಲ್ಲ ಎಷ್ಟು ಸತ್ಯವೋ ಸುಳ್ಳು ಅಂತ, ಆದರೆ ಘಟನೆ ಮಾತ್ರ ಕಣ್ಣಲ್ಲಿ ನೀರು ತರಿಸ್ತು. ಸತ್ಯ ಆಗಿದ್ರೆ ಮಾತ್ರ ಈ ದೇಶದ ಪ್ರಧಾನಿಯನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗಾಡಬೇಕು ಅನ್ನುವಂಥದ್ದು ಮಿತ್ರರೇ. ಈ ದೇಶದ ಪ್ರಧಾನಿ, ಈ ದೇಶದ CRPF ಯೋಧರ ಮೇಲೆ ದಾಳಿ ಆದಾಗ ಯಾರ್ಯಾರು ದಾಳಿಯಲ್ಲಿ ತೀರ್ಕೊಂಡ್ರೋ 2 ದಿನಗಳ ನಂತರ ಪ್ರತಿಯೊಬ್ಬರ ಮನೆಗೂ ತಾವೇ ಕರೆ ಮಾಡಿ ಅವರವ್ರ ಪತ್ನಿಯರ ಜೊತೆಗೆ ಮಾತನಾಡಿ, ನನ್ನ ಕ್ಷಮಿಸ್ಬಿಡು ಕಣಮ್ಮ, ಆದರೆ ನಿಮ್ಮ ಯಜಮಾನರಿಗೆ ಏನಾಗಿದೆಯೋ, ಅವರ ವೀರ ಮರಣ ಏನಾಗಿದೆಯೋ ಅದಕ್ಕೆ ಪ್ರತೀಕಾರ ತೆಗೆದುಕೊಂಡು ಅವರಿಗೆ ವಾಪಸ್ ಗೌರವ ಕೊಡ್ತೀವಿ. ನಿಮ್ಮ ಯಜಮಾನರು ಮಾಡಿರುವಂಥ ಈ ಹೋರಾಟವನ್ನು ನಾವು ಯಾವತ್ತಿಗೂ ಮರೆಯಲ್ಲ ಅಂತ ಪ್ರತಿ ಮನೆಗೂ ಫೋನ್ ಮಾಡಿ ಹೇಳಿದಾರಂತೆ. ಅದ್ಭುತವಾದ ವ್ಯಕ್ತಿ ಮಾತ್ರ ಈ ದೇಶದ ಪ್ರಧಾನಮಂತ್ರಿ. ಒಂದು ಘಟನೆ, ಒಂದು ಹೆಣ್ಮಗಳು, ಬಹುಶಃ ಸ್ನೇಹಲ್ ದೋಷಿ ಅಂತನೋ ಏನೋ ಹೆಸರು ಹಾಕಿದ್ದು, ಆ ಹೆಣ್ಮಗಳು ಪುಟ್ಟ ಹುಡುಗಿ ಬರ್ಕೊಂಡಿದ್ದಾಳೆ. ಅವ್ರ ಅಮ್ಮನಿಗೆ ಫೋನ್ ಬಂತಂತೆ. ಅವರಮ್ಮ ಮಾಡಿ ಹೇಳಿದ್ರಂತೆ, ಮಾತಾಡಿ, ಮೋದಿಜಿ ನನ್ನ ಮಗಳು ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತಿದ್ದಾಳೆ, ನೀವು ಫೋನ್ ಮಾಡ್ತೀರಾ ಇನ್ನೊಂದ್ಸಲ ಅಂತ.
ಮೋದಿ ಹೇಳಿದ್ರಂತೆ, ಎಲ್ಲಿಗೆ ಹೋಗಿದ್ದಾಳೆ ಅವಳು? ಸ್ಕೂಲಿಗೆ ಹೋಗಿದ್ದಾಳೆ, ಸಂಜೆ ಬರ್ತಾಳೆ ಅಂತಂದರೆ ಮೋದಿಜಿ ಹೇಳಿದ್ರಂತೆ, ಆಯ್ತಮ್ಮ ನಾನು ಸಂಜೆ ಕಾಲ್ ಮಾಡ್ತೀನಿ ಅಂತ. ಸಂಜೆ 5:15 ಯಾವ ಟೈಮ್ ಹೇಳಿದ್ರು ಆ ಟೈಮಿಗೆ ಪರ್ಫೆಕ್ಟಾಗಿ ಕಾಲ್ ಬಂತಂತೆ. ಮಗಳು ಬಂದಿದ್ರೆ ನರೇಂದ್ರ ಮೋದಿಯವರ ಫೋನನ್ನು ಮಗಳು ರಿಸೀವ್ ಮಾಡ್ತಾಳೆ. ಮೋದಿಜಿ ಕೇಳಿದ್ರಂತೆ, ಏನಮ್ಮ ನೀನು ನನ್ನ ಜೊತೆ ಏನು ಮಾತಾಡಬೇಕು ಅಂತಿದ್ಯಾ? ಆ ಮಗು ಹೇಳ್ತಂತೆ, ಏನೂ ಇಲ್ಲ, ನಮ್ಮ ಅಪ್ಪನನ್ನು ಇವತ್ತು ಎಲ್ಲರೂ ಹೊಗಳ್ತಾ ಇದ್ದಾರೆ. ಅವ್ರ ಯೂನಿಫಾರ್ಮ್ ಮೇಲೆ ಮೊದಲು ಗೌರವ ಇತ್ತು ನನಗೆ, ಇವತ್ತು ನಂಗೆ ಭಾಳ ಹೆಮ್ಮೆ ಅನ್ನಿಸ್ತಿದೆ. ಆ ಯೂನಿಫಾರ್ಮ್ ನಾನು ಹಾಕ್ಕೋಬೇಕು, ನಾನು ಸೈನ್ಯಕ್ಕೆ ಸೇರಿಸ್ತೀನಿ ಮೋದಿಜಿ ಅಂತ. ಈ ಪುಲ್ವಾಮಾ ಘಟನೆಯಾಗಿ 2-3 ದಿನ ಆಗಿದೆ ಅಷ್ಟೇ. ಮೋದಿ ತಕ್ಷಣ ಸಹಜವಾಗಿ ಕೇಳಿದ್ರಂತೆ, ಕ್ಯಾ ಬದಲಾ ಲೇನಾ ಚಾತಿ ಹೋ? ನೀನು ಶತ್ರುವಿನ ಕೊಲ್ಲಬೇಕು ಅಂತ ಇಚ್ಛೆ ಪಡ್ತೀಯಾ, ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತೀಯ ಅಂತಂದರೆ ಆ ಹೆಣ್ಮಗಳದಂತೆ, ನೈ ಮೈ ದೇಶ ಕಿ ಸೇವಾ ಕರ್ನಿ ಚಾತಿ ಹೂ ಅಂತಂದ್ಲಂತೆ, ನಾನು ದೇಶದ ಸೇವೆ ಮಾಡಬೇಕು ಅಂತ ಇಷ್ಟಪಟ್ಟಿದ್ದೀನಿ ಅಂತ. 1 ನಿಮಿಷ ಮೋದಿ ಸೈಲೆಂಟ್ ಆದ್ರಂತೆ. ಆ ಕಡೆಯಿಂದ ಸೈಲೆಂಟಾಗಿ ಏನೂ ಮಾತನಾಡದೆ ಮೋದಿ ಆಮೇಲೆ ಕೇಳಿದ್ರಂತೆ, ಹೇಳು ಮಗು, ನನ್ನಿಂದ ನಿನಗೇನು ಸಹಕಾರ ಆಗಬೇಕು? ಈ ಹೆಣ್ಮಗಳು ಏನು ಹೇಳಿದ್ಲಂತೆ ಗೊತ್ತಾ? ಏನು ಸಹಕಾರ ಬೇಡ ಮೋದಿಜಿ, ನಮಗೀಗ ನನ್ನ ತಂದೆ ತೀರ್ಕೊಂಡ್ಮೇಲೆ ತುಂಬ ಜನ ಹಣ ತೊಗೊಂಡು ಬರ್ತಿದ್ದಾರೆ, ವಸ್ತುಗಳನ್ನು ತೊಗೊಂಡು ಬರ್ತಿದ್ದಾರೆ. ಆದರೆ ನಮ್ಮ ಮನೇಲಿ ನಮ್ಮ ಅಪ್ಪ ಒಬ್ಬರೇ ಅರ್ನಿಂಗ್ ಆಗಿ ಮಾಡ್ತಾ ಇದ್ರು, ಹಿಂಗಾಗಿ ಎಲ್ಲ ದುಡ್ಡನ್ನು ನಿಮಗೆ ಕೊಟ್ಬಿಡ್ತೀನಿ, ನೀವೇ ತೊಗೊಂಡ್ಬಿಡಿ ಎಲ್ಲ ದುಡ್ಡನ್ನು. ನಂಗೆ ಮಿಲ್ಟ್ರಿ ಸ್ಕೂಲಿಗೆ ಸೇರಬೇಕು ಅಂತ ಭಾಳ ಆಸೆ ಇದೆ, ಅದ್ರ ಫೀಸ್ ಒಂದು ನೀವು ಕಟ್ಬಿಡ್ತೀರಾ ಅಂತ ಕೇಳಿದ್ಲಂತೆ ಮಗು. ಮಿತ್ರರೆ, ಸತ್ಯ ನನಗೆ ಇದನ್ನು ಓದಬೇಕಾದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಮಗು ಎಷ್ಟು ದೊಡ್ಡೋಳಪ್ಪ ಅಂತ ಅನ್ನಿಸ್ತು. ತಕ್ಷಣ ಮೋದಿ ಏನು ಹೇಳಿದ್ರಂತೆ ಗೊತ್ತಾ? ಮಗು, ಇನ್ನೂ ನಾಚಿಕೆ ಪಡಿಸ್ಬೇಡ ಕಣಮ್ಮ, ನನಗೆ ತುಂಬ ನಾಚಿಕೆ ಆಗ್ಬಿಟ್ಟಿದೆ, ನನಗೆ ಇನ್ನೂ ನಾಚಿಕೆ ಮಾಡಿಸ್ಬೇಡ. ನಾನು ಬದುಕಿರಲಿ ಸತ್ತಿರಲಿ, ಈ ದೇಶದ ಪ್ರಧಾನಿ ಹೇಳೋ ಮಾತು, ನಾನು ಬದುಕಿರಲಿ ಸತ್ತಿರಲಿ, ನಾನು ಪ್ರಧಾನಮಂತ್ರಿ ಕಚೇರಿಯಲ್ಲಿ ಇಲ್ಲದೆ ಹೋಗಲಿ, ನಾನು ಹೇಗಿರ್ತೀನೋ ಗೊತ್ತಿಲ್ಲ, ಆದರೆ ನೀನು ಯಾವಾಗ ಮಿಲಿಟರಿ ಸ್ಕೂಲಿಗೆ ಸೇರಬೇಕು ಅಂತ ನಿಶ್ಚಯ ಮಾಡ್ತೀಯಲ್ಲ, ಆಗ ಬೇಕಾಗಿರುವಂಥ ಅಷ್ಟು ಫೀಸನ್ನು ಇವತ್ತೇ ಜೋಡಿಸಿಟ್ಟಿರ್ತೀನಿ ಕಣಮ್ಮ, ನಿನ್ನ ಎಜುಕೇಷನ್ ಜವಾಬ್ದಾರಿ ನಂದು, ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಅವಳಿಗೆ ಹೇಳಿದ್ರಂತೆ, ನನ್ನ ಇಮೇಲ್ ID ಇಟ್ಕೋ, ನನ್ನ PMO ಆಫೀಸ್ ನಂಬರ್ ಇಟ್ಕೋ, ನೀನು ಯಾವಾಗ ಕಾಲ್ ಮಾಡಿದ್ರು ನಿಂಗೆ ನಾನು ಸಿಗ್ತೀನಿ, ನನ್ನಿಂದ ಏನಾಗಬೇಕು ಹೇಳು ಅಂತ ಹೇಳಿ ಈ ದೇಶದ ಪ್ರಧಾನಿ ಕಟ್ ಮಾಡುವಾಗ ಆ ಮಗು ಕೊನೆಯಲ್ಲಿ ಬರ್ಕೊಳ್ತಾಳೆ. ಪಕ್ಕದಲ್ಲಿ ನಮ್ಮಮ್ಮ ಮಂಡಿ ಊರ್ಕೊಂಡು ಕುಸಿದು ಬಿದ್ದಿದ್ರಂತೆ, ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿತಿತ್ತಂತೆ. ಈ ಪುಟ್ಟ ಮಗುವನ್ನು ಗಟ್ಟಿಯಾಗಿ ತಬ್ಕೊಂಡು, ಅಪ್ಪ ಹೋದ ನಂತರ ನೀನು ಬಹಳ ಬೇಗ ದೊಡ್ಡವಳಾಗ್ಬಿಟ್ಟೆ ಕಣಮ್ಮ, ನನಗೂ ದೊಡ್ಡ ಪಾಠ ಕಲಿಸ್ದೆ ನೀನು ಅಂತ ಆ ಮಗಳಿಗೆ ತಾಯಿ ಹೇಳುವಾಗ ನರೇಂದ್ರ ಮೋದಿಯವರ ಭಾವನೆ ಯೋಚನೆ ಮಾಡಿ. ನರೇಂದ್ರ ಮೋದಿಯವರು ಆ ಮಗುವಿನ ಮಾತನ್ನು ಹೇಗೆ ಸ್ವೀಕಾರ ಮಾಡಿದ್ರು. ಇವತ್ತು ಆ ತಂದೆಯಂದರನ್ನ ಕಳ್ಕೊಂಡಂತ ಆ ಎಲ್ಲ ಮಕ್ಕಳ ಮುಂದೆ ನರೇಂದ್ರ ಮೋದಿ ನಿಂತ್ಕೊಂಡಾಗ, ನಿನ್ನ ತಂದೆಯ ಸಾವಿಗೆ ಪ್ರತೀಕಾರವನ್ನು ತೀರಿಸಿದ್ದೀನಿ ಕಣಮ್ಮ ಅಂತ ಹೇಗೆ ನಿಂತಿರ್ಬೋದು ನರೇಂದ್ರ ಮೋದಿ ಅಂತ. ನನಗೆ ಹಿಂಗಾಗಿ ನರೇಂದ್ರ ಮೋದಿ ಅವರು ನೋಡುವಾಗ ಈತ ಸಾಮಾನ್ಯನಾದ ಮನುಷ್ಯ ಅಂತ ಯಾವತ್ತಿಗೂ ಅನ್ನಿಸ್ಲಿಲ್ಲ ಮಿತ್ರರೆ. ನಂಗೆ ನರೇಂದ್ರ ಮೋದಿ ಬಗ್ಗೆ ಮಾತಾಡಿ ಅಂತ ನೀವೇನಾದರೂ ಹೇಳಿದ್ರೆ ಭಾಳ ಬಾರಿ ಎಮೋಷ್ನಲ್ಲು ಆಗ್ಬಿಡ್ತೀನಿ. ಮತ್ತು ನನಗೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಸಾಕಾಗುವಂಥದ್ದಲ್ಲ. ಯಾವತ್ತಾದರೂ ಶಿವರಾತ್ರಿ ದಿನ ನೀವು ರಾತ್ರಿ 10 ಗಂಟೆಗೆ ಶುರು ಮಾಡಿ ಜಾಗರಣೆ ಪೂರ್ತಿ ನರೇಂದ್ರ ಮೋದಿ ಬಗ್ಗೆ ಮಾಡ್ಬೋದಾಗಿರುವಷ್ಟು ವಿಚಾರದ ಸಂಗತಿಗಳು ನರೇಂದ್ರ ಮೋದಿ ಬಗ್ಗೆ ಇವೆ ಅಂತ. ಮಿತ್ರರೆ, ನರೇಂದ್ರ ಮೋದಿ ಅಂಥ ವ್ಯಕ್ತಿತ್ವ. ನಾನು ಇನ್ನೂ ಮಾತಾಡಿದ್ದು ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದ ಸೇನೆ ಹೆಂಗಾಗಿದೆ ಮತ್ತು ಇತ್ತೀಚಿನ ವಿದ್ಯಮಾನಗಳು ಅಷ್ಟೇ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದ ಭೂಸೇನೆಗೆ M777 ಹೋವಿಟ್ಜರ್ ಗನ್ನುಗಳ ಮಾತುಕತೆ ನಡೆದಿವೆ. ಅದು ಬರ್ತಿವೆ ಭಾರತಕ್ಕೆ. 145 ಹೋವಿಟ್ಜರ್ ಗನ್ನುಗಳು ಬರ್ತವೆ, 25 ಗನ್ನುಗಳು ಫ್ಲೈಅವೇ ಕಂಡೀಷನ್ ಅಲ್ಲಿ, 120 ಗನ್ನುಗಳನ್ನು ಈ ದೇಶದಲ್ಲಿ ಮಹೀಂದ್ರಾದವರು ಡಿಸೈನ್ ಮಾಡ್ತಾರೆ, ಅವರು ಈ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಈ ದೇಶಕ್ಕೆ K9 ವಜ್ರ ಗನ್ನುಗಳು ಬರ್ತಾ ಇವೆ, ಅದು ಕೂಡ ಈ ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಬರ್ತವೆ, ಅದನ್ನು ಈ ದೇಶದಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಈ ದೇಶದ ಸೈನಿಕರಿಗೆ ಇನ್ಸಾಸ್ ಗನ್ನುಗಳ ನಂತರ ಅದು ಹಳೇದಾಗಿತ್ತು ಅಂತ ನರೇಂದ್ರ ಮೋದಿ ಅಮೆರಿಕಾದಿಂದ 7 ಲಕ್ಷ ಗನ್ನುಗಳನ್ನು ತರಿಸ್ತಾ ಇದ್ದಾರೆ. ಅದು 72,000 ಕೋಟಿ ರೂಪಾಯಿ ಡೀಲು. ಆ ಗನ್ನುಗಳು ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನು ದಾಟಿ ಹೋಗಬಲ್ಲಂತ, ಗುಂಡನ್ನು ಹಾರಿಸಬಲ್ಲ ಕೆಪಾಸಿಟಿ ಇರುವಂತವು, ಅಂತ ಗನ್ನುಗಳು ಭಾರತಕ್ಕೆ ಬರ್ತಾ ಇವೆ. ಮಿತ್ರ, ಈ ದೇಶದ ಸೈನಿಕರ ಕೈಯಲ್ಲಿ ಇಸ್ರೇಲ್ನಿಂದ ಇನ್ನು ಮುಂದೆ ಸೂಸೈಡ್ ಡ್ರೋನ್ಸ್ಗಳು ಬರ್ತವೆ. ಸೂಸೈಡ್ ಡ್ರೋನ್ಸ್ ಅಂದ್ರೆ ಏನು ಗೊತ್ತಾ? ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ ಪಾಕಿಸ್ತಾನವನ್ನು ದಾಟಿ ಒಳಗೆ ಹೋಗಿದ್ವಲ್ಲ, ಇನ್ನು ಮುಂದೆ ಹಂಗೆ ಹೋಗಬೇಕು ಅಂತಿಲ್ಲ. ಕೋಆರ್ಡಿನೇಟ್ಸ್ ಕೊಟ್ಟು GPS ನಲ್ಲಿ ಅದಕ್ಕೆ ಸೆಟ್ ಮಾಡಿ ಯಾವ ಜಾಗದಲ್ಲಿ ಇವರು ಅಡಗಿದ್ದಾರೋ ಆ ಜಾಗವನ್ನು ಹೇಳಿ ಆ ಡ್ರೋನಿಗೆ ಕಳಿಸ್ಬಿಟ್ರೆ ಆ ಡ್ರೋನ್ ಅಲ್ಲಿಗೆ ಹೋಗುತ್ತೆ. ಕ್ಯಾಮರಾದ ಮೂಲಕ ಎಲ್ಲಿದ್ದೀನಿ ಅಂತ ಇವ್ರಿಗೆ ತೋರಿಸ್ತಾ ಇರುತ್ತೆ. ಇವ್ರ ಮಕ್ಕಳು ವಿಡಿಯೋಗೆ ಮಾಡದಂತೆ ಕೂತ್ ಜಾಗದಲ್ಲಿ ವಿಡಿಯೋಗೆ ಮಾಡ್ತಾ ಕೂತಿರೋದಷ್ಟೇ. ಅಲ್ಲಿಗೆ ಹೋದ ನಂತರ ಆ ಡ್ರೋನಿಗೆ ಇಲ್ಲಿ ಅಟ್ಯಾಕ್ ಮಾಡು ಅಂತಂದ್ರೆ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಆ ಡ್ರೋನ್ ಬೀಳುತ್ತೆ. ಆ ಡ್ರೋನ್ ಬಿದ್ಮೇಲೆ ಅದರ ಅಕ್ಕಪಕ್ಕದ ಇದ್ದಂತ 3-4 ಕಿಲೋಮೀಟರ್ ಎಲ್ಲವೂ ಮರುಭೂಮಿಯಾಗಿ ಹೋಗ್ಬಿಡುತ್ತೆ. ಆ ತರದ ವ್ಯವಸ್ಥೆ ಇರುವಂತಹ 15 ಡ್ರೋನ್ಗಳನ್ನ ಇಸ್ರೇಲ್ ಭಾರತಕ್ಕೆ ಕಳಿಸ್ಕೊಡ್ಲಿಕ್ಕಿದೆ. ಇದು ನರೇಂದ್ರ ಮೋದಿ ಮಾಡಿರುವಂತಹ ಯೋಜನೆ. ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ಸೇನೆಗೆ ಅಪಾಚಿ ಹೆಲಿಕಾಪ್ಟರ್ಗಳು, ಚಿನೂಕ್ ಹೆಲಿಕಾಪ್ಟರ್ಗಳು ಅಮೆರಿಕಾದಿಂದ ಬರ್ತಾ ಇವೆ, ಬೋಯಿಂಗ್ ಪ್ರೊಡ್ಯೂಸ್ ಮಾಡಿರುವಂತದ್ದು. ಈ ದೇಶಕ್ಕೆ ಫ್ರಾನ್ಸ್ನಿಂದ ರಫೇಲ್ 36 ರಫೇಲ್ ಯುದ್ಧ ವಿಮಾನಗಳು ಬರ್ತಾ ಇವೆ. ಈ ದೇಶಕ್ಕೆ ನರೇಂದ್ರ ಮೋದಿ ಬಂದ ನಂತರ ನೇವಲ್ ಫೋರ್ಸ್ಗೆ ಜಾಯಿನ್ ಆಗ್ಲಿಕ್ಕೆ ಅಂತ ಈ ದೇಶದಲ್ಲೇ ನಿರ್ಮಾಣ ಆಗ್ತಾ ಇರುವಂತಹ 6 ಯುದ್ಧದ ವೆಸಲ್ಗಳು ಈ ದೇಶದಲ್ಲಿ ತಯಾರಾಗ್ತಾ ಇವೆ. ನ್ಯೂಕ್ಲಿಯರ್ ಪವರ್ಡ್ ವೆಸಲ್ಗಳು, ಸಬ್ಮೆರಿನ್ಗಳು ಈ ದೇಶದಲ್ಲಿ ನಿರ್ಮಾಣ ಆಗ್ತಾ ಇವೆ. ಇದು ನರೇಂದ್ರ ಮೋದಿ ಬಂದ ನಂತರ ಆಗಿರುವಂತದ್ದು.
ನರೇಂದ್ರ ಮೋದಿ ಬಂದ ಈ ದೇಶದ ಸೈನಿಕರಿಗೆ ಅವರಿಗೆ ಬೇಕಾಗಿರುವಂತ 1,86,000 ಯಾರು ಯುದ್ಧ ಭೂಮಿಯಲ್ಲಿ ಕದನ ಭೂಮಿಯಲ್ಲಿ ಕಾದಾಡ್ತಾರೋ ಅವರಿಗೆ ಬೇಕಾಗಿರುವಂತ ಬುಲೆಟ್ ಪ್ರೂಫ್ ಜಾಕೆಟ್ ಗಳನ್ನು ನರೇಂದ್ರ ಮೋದಿ ತರಿಸಿದ್ದಾರೆ. ಬುಲೆಟ್ ಪ್ರೂಫ್ ಹೆಲ್ಮೆಟ್ ಗಳನ್ನು ಈ ದೇಶದ ಸೈನಿಕರಿಗೆ ಕೊಟ್ಟಿದ್ದಾರೆ. ಈ ದೇಶದ ಬಾರ್ಡರ್ ಅಲ್ಲಿ ಲೇಸರ್ ಬೀಮ್ ಇರುವಂತ ಬಾರ್ಡರ್ ಅನ್ನು ಹಾಕಿದ ನಂತರ ಪಾಕಿಸ್ತಾನದಿಂದ ಒಳಗೆ ಬರುವಂತವರು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದ್ದಾರೆ. ಬಂದ 600ಕ್ಕೂ ಹೆಚ್ಚು ಜನರನ್ನ ಈ ದೇಶದ ಸೈನಿಕರು ಕೊಂದು ಹಾಕಿದ್ದಾರೆ. ಭಾರತದ ಒಳಗಿದ್ದ ಭಯೋತ್ಪಾದಕರು ಬುರ್ಹಾನ್ ವಾನಿ ನಿಮ್ಗೆ ಗೊತ್ತಿರಬೇಕಲ್ಲ, ಆ ಬುರ್ಹಾನ್ ವಾನಿ ಕೈಯಲ್ಲಿ ಒಂದು ಗನ್ ಹಿಡ್ಕೊಂಡು ಕೊಟ್ಟಿದ್ದ, ತಾಕತ್ತಿದ್ರೆ ಹಿಡಿರೋ ನನ್ನನ್ನ ಅಂತ. ಜೊತೆಲಿ 10 ಜನ ಇದ್ರು. ಒಂದು ಆ ಚಾಲೆಂಜ್ ಕೊಟ್ಟು ತರುಣರನ್ನ ಅಟ್ರಾಕ್ಟ್ ಮಾಡಬೇಕು ಅಂತ. ಯಾರಿಗೆ ಬೇಕಿದ್ರು ಚಾಲೆಂಜ್ ಮಾಡಬಹುದು, ಈ ದೇಶದ ಸೈನ್ಯ ಚಾಲೆಂಜ್ ಮಾಡಬಾರದು ಅಂತ ಗೊತ್ತಿರಲಿಲ್ಲ ಅವನಿಗೆ. ಈ ದೇಶದ ಸೈನಿಕರು ಅವನ ಹಿಂದೆ ಬಿದ್ದರು. ಒಂದಿನ ಅಪ್ಪಿತಪ್ಪಿ ಜಾಕಿರ್ ನಾಯ್ಕ್ ಪರವಾಗಿ ಒಂದು ಟ್ವೀಟ್ ಮಾಡ್ದ. ಆ ಟ್ವೀಟ್ ಮಾಡಿದ ತಕ್ಷಣ ಆ ಟ್ವೀಟ್ ಮಾಡಿದ ಟವರ್ನ ಸೈನಿಕರು ಗುರುತಿಸಿದ್ರು, ಅಲ್ಲಿಗೆ ಹೋದ್ರು, ಸುತ್ತುವರೆದ್ರು. ಆ ಸುತ್ತುವರೆದ ನಂತರ ಪರಿಸ್ಥಿತಿ ಹೆಂಗಾಗೋಯ್ತು ಅಂತಂದ್ರೆ ಅಕ್ಕಪಕ್ಕದವ್ರು ಕಲ್ಲು ಹೊಡಿತಾ ಇದ್ರು. 20 ಜನರಲ್ಲಿ 10 ಜನ ಇವ್ರನ್ನ ಕಂಟ್ರೋಲ್ ಮಾಡಿದ್ರು, ಇನ್ನು 10 ಜನ ಒಳಗೆ ನುಗ್ಗಿದ್ರು. ಬುರ್ಹಾನ್ ವಾನಿ ಜೊತೆ ಇದ್ದ ಇನ್ನಿಬ್ಬರನ್ನು ಸೇರಿಸಿ 3 ಕೊಂದು ಬಿಸಾಡಿದ್ರು. ಆಮೇಲೆ ಏನು ಮಾಡಿದ್ರು ಗೊತ್ತಾ? ಬುರ್ಹಾನ್ ವಾನಿ ಶವವನ್ನು ಊರಿನವ್ರಿಗೆ ಬಿಟ್ಟು ಬಂದರು. ತಗೊಂಡು ಬಂದು ಎಲ್ಲ ಸಮುದ್ರಕ್ಕೋ ಎಸ್ದಿದ್ರೆ ಪ್ರಾಬ್ಲಮ್ ಇರಲಿಲ್ಲ. ಊರಿನವ್ರಿಗೆ ಬಿಟ್ಟು ಬಂದರು. ಯಾಕೆ ಅಂದರೆ ಊರಿನವ್ರು ಅವನ ಶವಯಾತ್ರೆಗೆ 8,000 ಜನ ಸೇರ್ತಾರೆ ಅಂತ ನಮ್ಮ ಸೇನೆಗೆ ಗೊತ್ತಿತ್ತು. ಹಾಗೆ ಸೇರಿದ್ರಲ್ಲಿ ಬುರ್ಹಾನ್ ವಾನಿ ಜೊತೆ ಫೋಟೋ ಹೊಡೆಸ್ಕೊಂಡಿದ್ರಲ್ಲ ಅವರು ಬಂದಿರ್ತಾರೆ ಅಂತ ಗೊತ್ತಿತ್ತು. ಈ ಫೋಟೋನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಯಾರ್ಯಾರು ಬಂದಿದ್ದಾರೆ ಅಂತ ಗುರುತಿಸಿ ಅವ್ರ ಹಿಂದೆ ಇಂಟೆಲಿಜೆನ್ಸ್ ಅನ್ನು ಬಿಟ್ಟರು. ಪರಿಣಾಮ ಆ ಉಳಿದ 7 ಜನರಲ್ಲಿ 6 ಜನರನ್ನ ಕೊಂದು ಬಿಸಾಡಿದ್ರು. ಒಬ್ಬ ಓಡ್ ಬಂದು ತಾನೇ ಶರಣಾಗತನಾಗ್ಬಿಟ್ಟ. ಇನ್ನು ಮುಂದೆ ಇಂಥ ಕೆಲಸ ಮಾಡಲ್ಲ ಬಿಟ್ಬಿಡಿ ಅಂತ ಕೇಳಿದ್ರೆ ಈಗ ಜೈಲಿನಲ್ಲಿ ಕೊಳಿತಾ ಇದ್ದ. ಇದು ಈ ದೇಶದ ಸೈನಿಕರು ನರೇಂದ್ರ ಮೋದಿ ಬಂದ ನಂತರ ಮಾಡಿರುವಂತ ಕೆಲಸ. ಮಿತ್ರ, ನರೇಂದ್ರ ಮೋದಿ ಬಂದ ನಂತರ ಏನಾಯ್ತು ಅಂತ ಕೇಳ್ತಾರಲ್ಲ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದ ಕಾಶ್ಮೀರದಲ್ಲಿ ಅಷ್ಟೇ ಭಯೋತ್ಪಾದನೆ ಇರಲಿಲ್ಲ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು, ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು, ಆ ಕಡೆ ಈಶಾನ್ಯ ರಾಜ್ಯಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು, ಈ ಕಡೆ ಮಧ್ಯಭಾಗದಲ್ಲಿ ಮಧ್ಯಪ್ರದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ತೀರಾ ಬೆಂಗಳೂರಿನಲ್ಲೂ ಕೂಡ ಈ ದೇಶದಲ್ಲಿ ಸೀರಿಯಲ್ ಬ್ಲಾಸ್ಟ್ಗಳು ನಡೆದಿರುವಂತಹ ಘಟನೆಗಳನ್ನು ನೋಡಿದ್ದೀವಿ. ನರೇಂದ್ರ ಮೋದಿ ಬಂದ 5 ವರ್ಷದಲ್ಲಿ ಕಾಶ್ಮೀರದಿಂದ ಆಚೆಗೆ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ ನಡೆದಿಲ್ಲ. ಇದು ನರೇಂದ್ರ ಮೋದಿ ಅವರ ಸಾಧನೆ ಅಂತ. ಮಿತ್ರರೇ, ಬಾಂಬ್ ಬ್ಲಾಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಅಯೋಗ್ಯರು, ನಾಚಿಕೆ ಆಗಬೇಕು ಪ್ರತಿಪಕ್ಷಗಳಿಗೆ. ನರೇಂದ್ರ ಮೋದಿ ಅವರು ಒಂದು ಟ್ರೈನ್ ಅನ್ನ ಪ್ಲಾನ್ ಮಾಡಿದ್ರು. ಟ್ರೈನ್ 18 ಅಂತ ಕರೀತಾರೆ. ನಾವೆಲ್ಲರೂ ಹೋಗುವಂತ ಟ್ರೈನ್ 80 km/h ಹೋಗುತ್ತೆ. ಈಗ ಭಾರತದ ಇದೇ ಚೆನ್ನೈನ ವಿಜ್ಞಾನಿಗಳು, ಚೆನ್ನೈನ ಇಂಜಿನಿಯರ್ಗಳು ಟ್ರೈನ್ 18 ಡಿಸೈನ್ ಮಾಡಿದ್ದಾರೆ. ಅದು 180 km/h ಸ್ಪೀಡಲ್ಲಿ ಹೋಗುತ್ತೆ. ಇಂಜಿನ್ ಲೆಸ್ ಟ್ರೈನ್ ಇದು. ಈ ಟ್ರೈನು ಒಂದೇ ಭಾರತ್ ಅನ್ನುವಂಥ ಹೆಸರನ್ನ ಅದಕ್ಕಿಟ್ರು. ಈ ಹೆಸರನ್ನ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಈ ಟ್ರೈನ್ ಇಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ, 60 ವರ್ಷಗಳಿಂದ ನೀವೇನು ಮಾಡಿದ್ರಿ ಅಂತ ಜನ ಕೇಳ್ತಾರಲ್ಲ. ಉತ್ತರ ಕೊಡ್ಲಿಕ್ಕಾಗದ ಪ್ರತಿಪಕ್ಷಗಳು ಏನು ಮಾಡ್ತೇವೆ ಗೊತ್ತಾ? ವೇಗವಾಗಿ ಹೋಗ್ತಿರುವಂಥ ಟ್ರೈನ್ ಮೇಲೆ ಕಲ್ಲೆಸಿತಾರ್ರಿ. 3 ಬಾರಿ ಕಲ್ಲೆಸೆದು ಆ ಕಲ್ಲೆಸೆದು ಅದರ ಗಾಜುಗಳು ಜಖಂಗೊಳಿಸಿ ಒಡೆದೋಗಿವೆ. ನರೇಂದ್ರ ಮೋದಿ ಕೇಳಿದ್ರು, ನನ್ನ ಮೇಲೆ ದ್ವೇಷ ಇದ್ರೆ ನನಗೆ ಕಲ್ಲೊಡಿರಪ್ಪ, ಈ ದೇಶದ ಆಸ್ತಿ ಮೇಲೆ ಯಾಕೆ ಕಲ್ಲೊಡಿತೀರಾ? ನೀವು ಭಾರತವನ್ನು ಯಾಕೆ ದ್ವೇಷಿಸ್ತೀರಾ? ನನ್ನನ್ನು ದ್ವೇಷಿಸಬೇಕು ಅಂದ್ರೆ ಭಾರತವನ್ನು ಯಾಕೆ ದ್ವೇಷಿಸ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಇವ್ರ ಹತ್ರ ಉತ್ತರ ಇಲ್ಲ. ಮೋದಿ ಅಂದ್ರೆ ಭಾರತ ಅಂತ ಅವ್ರಿಗೆ ಗೊತ್ತಾಗೋಗಿದೆ. ಹೀಗಾಗಿ ಮೋದಿಯನ್ನ ದ್ವೇಷಿಸಬೇಕು ಅಂದ್ರೆ ಭಾರತವನ್ನೇ ದ್ವೇಷಿಸಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾರಲ್ಲ ಅಯೋಗ್ಯರು. ಮಿತ್ರರೇ, ನರೇಂದ್ರ ಮೋದಿ ಬರೀ ಆರ್ಮಿಯನ್ನ ಗಟ್ಟಿ ಮಾಡ್ತಾ ಕೂತ್ಕೊಳ್ಳಿಲ್ಲ. ನರೇಂದ್ರ ಮೋದಿ ಒಳಗಿನ ಭಾರತವನ್ನೇ ಗಟ್ಟಿ ಮಾಡಿದ್ದಾರೆ ಗೊತ್ತೇನು? ಇವತ್ತು ಭಾರತದ ತರುಣರಿಗೆ ಕೈ ತುಂಬ ಕೆಲಸ ಸಿಗಬೇಕು. ಎಲ್ಲರೂ ಕೆಲಸ ಇಲ್ಲ ಅಂತ ಹೇಳುವ ಕಾಲಕ್ಕೆ ನರೇಂದ್ರ ಮೋದಿ ಹೇಳಿದ್ರು, ತಿಪ್ಪರ್ಲಾಗ ಹೊಡೆದ್ರು ಗೌರ್ಮೆಂಟ್ ಜಾಬ್ ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಆಗಲ್ಲ, ಅದ್ರ ಬದಲು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂತ ಯೋಜನೆ ರೂಪಿಸಿ ಕೊಡ್ತೀನಿ ಅಂತ. ಮುದ್ರಾ ಯೋಜನೆ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತೀನಿ ಅಂತ 17 ಕೋಟಿ ಜನರಿಗೆ ಸಾಲ ಕೊಡಲಾಯಿತು. ಅದರಲ್ಲಿ 8.5 ಕೋಟಿ ಜನ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ದಾರೆ ಅಂತಾದ್ರೂ 8.5 ಕೋಟಿ ಜನ ಏನೂ ಮಾಡ್ಲಿಕ್ಕಾಗದೆ ಇದ್ದವರು ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಅಂತ ಬಂದ್ರಲ್ಲ. ನರೇಂದ್ರ ಮೋದಿ ಮೈನ್ ಸ್ಟ್ರೀಮಿಗೆ ತಂದಿದ್ದು ಹೀಗೆ. ನರೇಂದ್ರ ಮೋದಿ ಏನು ಅವ್ರು ತಗೊಂಡ್ಬಂದಿರುವಂತ ಒಂದೊಂದೇ ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನುವಂಥ ಯೋಜನೆಯಲ್ಲಿ 60,000 ಜನರಿಗೆ 1 ಕೋಟಿ ರೂಪಾಯಿಯಷ್ಟು ಲೋನ್ ಕೊಡಲಾಗಿದೆ. 1 ಕೋಟಿಯಲ್ಲಿ 30 ಲಕ್ಷ ರೂಪಾಯಿ ಸಬ್ಸಿಡಿ. ಅದರಲ್ಲಿ 50% ದಲಿತರೇ ತೆಗೆದುಕೊಂಡಿದ್ದಾರೆ, ಇನ್ನು 50% ಹೆಣ್ಮಕ್ಳಿಗೆ ಕೊಡಲಾಗಿದೆ. ಎಷ್ಟು ಜನರನ್ನು ಮೇನ್ ಸ್ಟ್ರೀಮಿಗೆ ತಂದರು? ನಾನು ಅದಕ್ಕೆ ಕೇಳ್ಕೊಳ್ಳೋದು, ಕೆಲಸ ಇಲ್ಲದ ರಾಹುಲ್ಗೂ ಏನಾದರೂ ಕೆಲಸ ಕೊಡಿಸ್ಬಿಟ್ಟಿದ್ರೆ ನರೇಂದ್ರ ಮೋದಿ ಈ ದೇಶ ಸುಭಿಕ್ಷವಾಗಿರ್ತಿತ್ತು ಅಂತ. ಕೆಲಸ ಇಲ್ಲ ಅಂತ ಓಡಾಡ್ತಿರ್ತಾನಲ್ಲ, ಒಂದು ಕೆಲಸ ಕೊಡಿಸ್ಬೇಕಿತ್ತು ರಾಹುಲ್ ಗಾಂಧಿಗೆ ಅಂತ. ದುರಂತದ ಸಂಗತಿ ಮಿತ್ರ. ನಂಗೆ ಭಾಳ ಆಶ್ಚರ್ಯ ಅನಿಸೋದು, ಈ ದೇಶದಲ್ಲಿ ಕಾಂಗ್ರೆಸ್ಸಿಗರು ರಾಹುಲ್ನ ತಮ್ಮ ಲೀಡರ್ ಅಂತ ಒಪ್ಕೊಳ್ಳೋದಾದರೂ ಹೆಂಗೆ ಅಂತ.
ನನಗೆ ಬಹಳ ಬಹಳ ಪಾಪ, ಅಯ್ಯೋ ಪಾಪ ಅನ್ಸುತ್ತೆ. ರಾಹುಲ್ ಗಾಂಧಿ ಮೇಲೂ ಅಯ್ಯೋ ಪಾಪ ಅನ್ಸುತ್ತೆ. ಸತ್ಯ ಅನ್ಕೊಳ್ತಾರೆ ರಾಹುಲ್ ಗಾಂಧಿ ಮೇಲೆ ಚಕ್ರವರ್ತಿಗೆ ಸಿಕ್ಕಾಪಟ್ಟೆ ಕೋಪ, ದ್ವೇಷ, ಖಂಡಿತವಾಗಿಯೂ ದ್ವೇಷ ಇಲ್ಲ. ನನಗೆ ರಾಹುಲ್ ಗಾಂಧಿ ಮೇಲೆ ಅನುಕಂಪ ಇದೆ. ಯಾಕೆ ಅಂತಂದರೆ 5ನೇ ಕ್ಲಾಸಿನ ಒಬ್ಬ ಹುಡುಗನನ್ನು ನೀವು ಕರ್ಕೊಂಡು ಬಂದು ಸೆಕೆಂಡ್ PUC ಸೈನ್ಸ್ ಕ್ಲಾಸ್ ರೂಮಲ್ಲಿ ಕೂರಿಸ್ಬಿಟ್ರೆ ಅವನಿಗೆ ಫಿಸಿಕ್ಸು, ಮ್ಯಾಥ್ಸು, ಕೆಮಿಸ್ಟ್ರಿ, ಬಯಾಲಜಿ ನೋಡಿದ್ರೆ ಎಷ್ಟು ಗಾಬರಿ ಆಗುತ್ತೋ, ಈ ದೇಶದಲ್ಲಿ ನರೇಂದ್ರ ಮೋದಿ ಮಾತುಗಳನ್ನು ಕೇಳಿ ರಾಹುಲ್ ಅಷ್ಟೇ ಗಾಬರಿ ಆಗ್ತಾರೆ ಪಾಪ. ಹಿಂಗಾಗಿ ನನಗೆ ನೋವಿಲ್ಲ, ಕೋಪ ಇಲ್ಲ, ದ್ವೇಷ ಇಲ್ಲ, ಅನುಕಂಪ ಇದೆ. ಮತ್ತು ನನಗೆ ಎಲ್ಲಕ್ಕಿಂತ ಹೆಚ್ಚು ಡೌಟ್ ಇರೋದು ಕಾಂಗ್ರೆಸ್ ನಾಯಕರ ಮೇಲೆ. ಅವ್ರು ಬೇಕಂತ ರಾಹುಲ್ ಗಾಂಧಿನ ಕರ್ಕೊಂಡು ಬಂದು ದೊಡ್ಡ ಸಭೆಯಲ್ಲಿ ಮಾತನಾಡಿಸ್ತಾರೆ. ಇಡೀ ಜನಕ್ಕೆ ಗೊತ್ತಾಗಲಿ ಈ ಮನುಷ್ಯ ಕಾಂಪಿಟೆಂಟ್ ಅಲ್ಲ ಅಂತ ಹೇಳಿ ಎಲ್ರಿಗೂ ಗೊತ್ತಾಗ್ಲಿ ಅಂತ ಮಾಡ್ತಾರೆ. ನಾನೊಂದಿನ ಕೇಳಿದೆ ಒಬ್ಬರನ್ನ, ಯಾಕೆ ಹಿಂಗೆ ಮಾಡ್ತೀರಿ? ಅವರಂದ್ರು, ಇನ್ನೇನು ಸರ್, ಮೊದಲಿಗೆ ಈ ದೇಶದ ಪ್ರಧಾನಿಯಾಗಿ ಜವಾಹರ್ಲಾಲ್ ನೆಹರು, ನಾವೆಲ್ಲ ಕಾರ್ಯಕರ್ತರು ಅನ್ಕೊಂಡ್ವಿ ಇವರಾದ್ಮೇಲೆ ಮೇರಾ ನಂಬರ್ ಆಯೇಗಾ. ಜವಾಹರ್ಲಾಲ್ ನೆಹರು ಹೋದ್ರು, ಇಂದಿರಾ ಗಾಂಧಿ ಬಂದರು, ನಾವು ಅನ್ಕೊಂಡ್ವಿ ಪವರ್ಫುಲ್ ಲೇಡಿ, ಈಕೆ ಹೋದ್ಮೇಲೆ ಮೇರಾ ನಂಬರ್ ಆಯೇಗಾ. ಇಂದಿರಾ ಗಾಂಧಿ ಹೋದ್ರು, ಅದೇ ಟೈಮಲ್ಲಿ ರಾಜೀವ್ ಗಾಂಧಿ ಪಾಪ ಪೈಲಟ್ ಆಗಬೇಕು ಅಂತಿದ್ರು, ರಪ್ ಅಂತ ಈ ದೇಶವನ್ನು ಆಳ್ಲಿಕ್ಕೆ ಅಂತ ಬಂದ್ರು, ಅವ್ರು ಆಳ್ಲಿಕ್ಕೆ ಅಂತ ನಿಂದ್ರು, ನಾವು ಅನ್ಕೊಂಡ್ವಿ ರಾಜೀವ್ ಗಾಂಧಿ ಹೋದ್ಮೇಲೆ ಮೇರಾ ನಂಬರ್ ಆಯೇಗಾ. ರಾಜೀವ್ ಗಾಂಧಿ ತೀರ್ಕೊಂಡ್ರು ಶ್ರೀಪೆರಂಬದೂರಲ್ಲಿ, ಇದ್ದಕ್ಕಿದ್ದಂತೆ ಸೋನಿಯಾ ಗಾಂಧಿ ಬಂದ್ರು, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಇಟ್ಕೊಂಡು ಅಧಿಕಾರ ನಡೆಸಿದ್ರು, ನಾವು ಅನ್ಕೊಂಡ್ವಿ ಮೋಸ್ಟ್ಲಿ ಮನಮೋಹನ್ ಸಿಂಗ್ ಹೋದ್ಮೇಲೆ ಮೇರಾ ನಂಬರ್ ಆಯೇಗಾ. ಮನಮೋಹನ್ ಸಿಂಗ್ ಹೋದ್ಮೇಲೆ ಇವರು ಏಕಾಏಕಿ ತೆಗೆದುಕೊಂಡು ಬಂದು ರಾಹುಲ್ನ ತಗೊಂಬಂದು ನಿಲ್ಲಿಸಿದ್ರು. ರಾಹುಲ್ನ ತಗೊಂಬಂದು ನಿಲ್ಲಿಸಿದ ಮೇಲೆ ಇವ್ರಿಗೆ ಅನ್ನಿಸ್ತು ಈ ಮನುಷ್ಯನಿಗೆ ಇದು ಕೊನೆ ಆಗಬೇಕು, ಎಲ್ಲ ಕಡೆ ತಿರುಗಿಸಿ ಈ ಮನುಷ್ಯ ಏನು ಅಂತ ಜಗತ್ತೇ ಜಾಹಿರು ಮಾಡಬೇಕು ಅಂತ ಎಲ್ಲ ಕಡೆ ತಿರುಗಾಡಿಸಿದ್ರು. ಕಾಂಗ್ರೆಸ್ಸಿಗೆ ಗೊತ್ತಾಯ್ತು ಮೋದಿನಿ ಎದುರಿಸಬಲ್ಲಂತ ಮೆಟೀರಿಯಲ್ ಇದಲ್ಲ, ಬೇರೆದೊಂದು ಮೆಟೀರಿಯಲ್ ತರಬೇಕು, ಇಡೀ ದೇಶ ಅದನ್ನು ನೋಡಿ ಗಾಬರಿ ಆಗಬೇಕು ಅಂತ ಪ್ರಿಯಾಂಕಾ ವಾದ್ರಾನ ಕರ್ಕೊಂಡ್ಬಂದ್ರು. ಈಗ ಕಾಂಗ್ರೆಸ್ಸಿನ ನಾಯಕ ಹೇಳ್ತಾನೆ ಮೇರಾ ನಂಬರ್ ಅಬ್ ನಹೀ ಆಯೇಗಾ, ಮೇರಾ ನಂಬರ್ ಅಬ್ ನಹೀ ಆಯೇಗಾ. ಯಾಕೆಂದ್ರೆ ಪ್ರಿಯಾಂಕಾ ವಾದ್ರಾಗೆ 2 ಮಕ್ಕಳಿದ್ದಾರೆ. ಎಲ್ಲಕ್ಕೂ ದುರ್ದೈವದ ಸಂಗತಿ ಏನು ಗೊತ್ತೇನು, ಅವಳ ಗಂಡ ರಾಬರ್ಟ್ ವಾದ್ರಾ ಮೊನ್ನೆ ತಾನೇ ಹೇಳಿದ್ದಾನೆ ಅವರಿಗೆ ಎನ್ಕ್ವೈರಿ ನಡೀತಾ ಇದೆ, ED ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿಯಲ್ಲಿ ದುಡ್ಡು ನುಂಗಿದೆಯಾ, ಮೋಸ ಮಾಡಿದ್ಯಾ ಅನ್ನೋದಕ್ಕೆ ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿಯಿಂದ ಆಚೆ ಬಂದು ಹೇಳಿದ್ದಾನೆ ಒಂದ್ಸಲ ಈ ಎನ್ಕ್ವೈರಿ ಮುಗಿಸ್ಕೋತೀನಿ, ಆಮೇಲೆ ನಾನು ರಾಜಕೀಯಕ್ಕೆ ಬರೋ ಯೋಚನೆ ಮಾಡ್ತಿದ್ದೀನಿ ಅಂತ. ಬಾಬಾ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ, ಅಥವಾ ಮನಸ್ಸಿದ್ರೆ ಬೇಜಾರು ಮಾಡ್ಕೊಂಬಿಡಿ. ಇವತ್ತು ಇನ್ಯಾವತ್ತೂ ಈ ಅವಕಾಶ ಸಿಗಲ್ಲ, ಯಾರು ಇಷ್ಟು ಓಪನ್ ಆಗಿ ನಿಮ್ಮ ಹತ್ರ ಹೇಳಲ್ಲ. ಮಿತ್ರ, ಇನ್ನು ಸ್ವಲ್ಪ ದಿನ ಕಳೆದ್ರೆ ರಾಬರ್ಟ್ ವಾದ್ರಾ ಏನಾದರೂ ಬಂದರೆ ಇಲ್ಲಿಗೆ ಕಾಂಗ್ರೆಸ್ಸಿಗೆ ಬಂದರೆ, ರಾಬರ್ಟ್ ವಾದ್ರಾ ಪ್ರೆಸಿಡೆಂಟ್ ಆದರೆ ನೀವು ನೆಹರು ಕಾಲು ತೊಳೆದಿದ್ದು ಸರಿ, ಇಂದಿರಾ ಕಾಲು ತೊಳೆದಿದ್ದು ಸರಿ, ರಾಜೀವ್ ಗಾಂಧಿ ಕಾಲು ತೊಳೆದಿದ್ದು ಸರಿ, ಕರ್ಮ ಸೋನಿಯಾ ಗಾಂಧಿ ಕಾಲು ತೊಳೆದ್ರಿ, ಆದರೆ ಈಗ ರಾಬರ್ಟ್ ವಾದ್ರಾ ಕಾಲು ತೊಳಿಬೇಕಲ್ಲಪ್ಪ, ಹೆಂಗಪ್ಪ? ನಾನು ಅದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕಳಕಳಿಯಿಂದ ಕೇಳ್ಕೊಳ್ಳೋದು, ಈ ಬಾರಿ ಒಂದು ಸ್ವಲ್ಪ ಚೇಂಜ್ ಮಾಡಿ. ನೀವು ಓಡಾಡಬೇಕು ಅಂದರೆ ಕಾಂಗ್ರೆಸ್ ನಾಯಕರ ಜೊತೆ ಓಡಾಡಿ, ನಿಮ್ಗೆ ಅನಿವಾರ್ಯತೆ ಇದೆ, ಫೈನ್, ನಾನು ಅದಕ್ಕೆ ವಿರೋಧ ಮಾಡಲ್ಲ. ಆದರೆ ಓಟ್ ಕೇಳುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ನರೇಂದ್ರ ಮೋದಿ ಅವರ ದೇಶಭಕ್ತಿಯನ್ನು ಮಾತ್ರ ಯಾರೂ ಪ್ರಶ್ನಿಸುವಂತಿಲ್ಲ ಅಂತ. ನಂಗೆ ಭಾಳ ಹೆಮ್ಮೆಂತು, ಶಬಾಷ್. ಒಬ್ಬ ಕಾಂಗ್ರೆಸ್ ನಾಯಕರಾಗಿ ಹೇಳಬೇಕಾಗಿರುವಂಥ ಮಾತದು, ಶಬಾಷ್ ಅಂತ ಅನ್ನಿಸ್ತು ನನಗೆ. ನೀವು ಕಾರ್ಯಕರ್ತರಾಗಿ ಒಂದು ನಿಶ್ಚಯ ಮಾಡಿ, ನಿಮ್ಮ ನಾಯಕರ ಜೊತೆ ಓಡಾಡಿ, ಆದರೆ ಮತದಾನ ಗುಪ್ತ ಅನ್ನೋದನ್ನು ಮರಿಬೇಡಿ. ನೀವು ಮತದಾನದ ಬೂತಿಗೆ ಹೋದಾಗ ನೀವು ಯಾರಿಗೆ ಹಾಕ್ತೀರಾ, ಎಲ್ಲಿಗೆ ಹಾಕಿದ್ದೀರಾ ಯಾರಿಗೂ ಗೊತ್ತಾಗಲ್ಲ. ನರೇಂದ್ರ ಮೋದಿ ಅವರ ಪಾರ್ಟಿಗೆ ಒತ್ತು ಬಿಡಿ. ಯಾಕೆ ಅಂದರೆ ದೇಶಭಕ್ತರಾಗುವಂಥ ಅವಕಾಶ ಪದೇ ಸಿಗಲ್ಲ, ಒಂದ್ಸಲ ಸಿಗೋ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ ಮಿತ್ರರೇ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ವೇಗ ಜಾಸ್ತಿಯಾಗಿದೆ. ಹೆಂಗೆ ಓಡ್ತಾ ಇದೆ ಭಾರತ ಇವತ್ತು ಅಂತಂದರೆ, ಎಲ್ಲ ದಿಕ್ಕಲ್ಲೂ ಭಾರತ ಓಡ್ತಿದೆ. ಇವತ್ತು ನರೇಂದ್ರ ಮೋದಿ ಬಂದ ತಕ್ಷಣ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಅಂತಂದ್ರು, ಅದೇ ಬೆಸ್ಕಾಂನ ನೌಕರರು, ಅದೇ KEB ನೌಕರರು, ಯಾರು ಲೆಥಾರ್ಜಿಕ್, ಯಾರು ಆಲಸಿಗಳು ಅಂತ ಕರಿತಿದ್ವೋ, ನರೇಂದ್ರ ಮೋದಿ 1,000 ದಿನದ ಟಾರ್ಗೆಟ್ ಕೊಟ್ಟರೆ 18,000 ಹಳ್ಳಿಗಳಿಗೆ ಅವ್ರು 950 ದಿನದಲ್ಲಿ ಮುಗಿಸಿ, ನೀವು ಹೇಳಿದ್ಕಿಂತ 50 ದಿನ ಮುಂಚೆ ಮುಗಿಸಿದ್ದೀವಿ ನೋಡಿ ನರೇಂದ್ರ ಮೋದಿಜಿ ಅಂತ ಹೋಗಿ ನಿಂತ್ಕೊಳ್ತಾರಲ್ಲ, ಇದು ನರೇಂದ್ರ ಮೋದಿ. ಯಾವ ನಮ್ಮ ಕಾರ್ಮಿಕರು ಕೆಲಸ ಮಾಡಲ್ಲ ಅಂತಿದ್ವೋ ಅದೇ ಕಾರ್ಮಿಕರು ನರೇಂದ್ರ ಮೋದಿ ಸ್ವಚ್ಛ ಭಾರತದ ಇನಿಷಿಯೇಟಿವ್ ತೆಗೆದುಕೊಂಡಾಗ ಈ ದೇಶದ ಹಳ್ಳಿ ಹೆಣ್ಮಕ್ಳು ಕತ್ಲಾಗೋವರೆಗೂ ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಕಾಯ್ಬೇಕಾ, ನಾವು ಅವ್ರಿಗೆ ಟಾಯ್ಲೆಟ್ ಮಾಡ್ಕೊಳ್ಳಿಕ್ಕೆ ಆಗಲ್ವಾ ಅಂತ ನರೇಂದ್ರ ಮೋದಿ 4 ವರ್ಷದ ಟಾರ್ಗೆಟ್ ತಗೊಂಡ್ರು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 70% ಈ ದೇಶದ ಜನ ಬೀದಿಯಲ್ಲಿ ಟಾಯ್ಲೆಟ್ಗೆ ಹೋಗ್ತಿದ್ರು, ಬಯಲು ಶೌಚಾಲಯ. ನರೇಂದ್ರ ಮೋದಿ ಬಂದ 4 ವರ್ಷದಲ್ಲಿ ಈ ದೇಶದ ಸ್ಥಿತಿಗತಿ ಏನ್ ಗೊತ್ತೇನು? ಈ ದೇಶದಲ್ಲಿ ಕೇವಲ 2% ಜನ ಮಾತ್ರ ಈಗ ಬೀದಿ ಟಾಯ್ಲೆಟ್ಗೆ ಹೋಗ್ತಾರೆ, ಉಳಿದವರೆಲ್ಲ ಟಾಯ್ಲೆಟ್ಗೆ ಹೋಗೋದನ್ನು ನಿಲ್ಲಿಸಿದ್ದಾರೆ. ನರೇಂದ್ರ ಮೋದಿ ಅವರು ಅಷ್ಟು ಟಾಯ್ಲೆಟ್ ನಿರ್ಮಾಣ ಮಾಡಿದ್ದಾರೆ. ನಂಬರ್ ಎಷ್ಟು ಗೊತ್ತಾ? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 65 ವರ್ಷಗಳಲ್ಲಿ 6.5 ಕೋಟಿ ಟಾಯ್ಲೆಟ್ಗಳು ನಿರ್ಮಾಣಗೊಂಡಿದ್ದು, ನರೇಂದ್ರ ಮೋದಿ 4 ವರ್ಷದಲ್ಲಿ 9.5 ಕೋಟಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನನಗೊಬ್ಬ ಮಿತ್ರ ಹೇಳ್ದ, ನರೇಂದ್ರ ಮೋದಿ ಅವರ ದೊಡ್ಡ ಭ್ರಷ್ಟಾಚಾರ ಆಗಿರೋದೇ ಇಲ್ಲಿ ಯಾರಿಗೂ ಗೊತ್ತಾಗ್ತಿಲ್ಲ. ನಾನು ಕೇಳಿದೆ, ಟಾಯ್ಲೆಟ್ ನಿರ್ಮಾಣದಲ್ಲಿ ಭ್ರಷ್ಟಾಚಾರ ಏನು? ಅವನೊಂದು ಪ್ರತಿ ಟಾಯ್ಲೆಟ್ಗೂ 800 ಇಟ್ಟಿಗೆ ಬಳಸ್ತಿದ್ದಾರೆ ಸರ್.
ನಾನು ಹೇಳಿದೆ ಸತ್ಯವಾಗ್ಲೂ ನಂಗೆ ಗೊತ್ತಿಲ್ಲಪ್ಪ, ನಿಜವಾಗ್ಲೂ ಎಷ್ಟು ಬಳಸಬೇಕು ಟಾಯ್ಲೆಟ್ಗೆ, ಕಾಂಗ್ರೆಸ್ ಇದ್ದಾಗ ಎಷ್ಟು ಬಳಸ್ತಾ ಇದ್ರು ಅಂತ ಕೇಳಿದೆ. ಅವನಂದ ಕಾಂಗ್ರೆಸ್ ಇದ್ದಾಗ 2 ಇಟ್ಗೆ ಸರ್, ಎಲ್ಲಿ ಬೇಕಿದ್ರು ಇಟ್ಕೊಂಡು ಕೂತ್ಕೋಬಹುದಾಗಿತ್ತು, ಮೋದಿ ಬಂದು 8 ಇಟ್ಗೆ ಬಳಸ್ಬಿಟ್ರಲ್ಲ ಅಂತ ಇದು ಭ್ರಷ್ಟಾಚಾರ. ಮಿತ್ರರೇ, ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಭಾರತ್ ಮಾಲಾ ಪ್ರಾಜೆಕ್ಟ್ ನಲ್ಲಿ 2,000 ಕಿಲೋಮೀಟರ್ ಬಾರ್ಡರ್ ರೋಡ್ ಆಯಿತು, 9,000 ಕಿಲೋಮೀಟರ್ ಎಕನಾಮಿಕ್ ಕಾರಿಡಾರ್ ಪ್ಲಾನ್ ಮಾಡ್ತಿದ್ದಾರೆ, 2,000 ಕಿಲೋಮೀಟರ್ ಈ ದೇಶದಲ್ಲಿ ಕೋಸ್ಟಲ್ ಬೆಲ್ಟ್ ನಲ್ಲಿ ರೋಡ್ ಮಾಡಬೇಕು ಅಂತ ಏನ್ ನಿಶ್ಚಯ ಮಾಡಿದ್ರು ನಿಶ್ಚಯ ಕಂಪ್ಲೀಟ್ ಆಗ್ತಿದೆ. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಸಾಗರ್ ಮಾಲಾ ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ಸಾಗರ್ ಮಾಲಾ ಅಂದ್ರೆ ಏನ್ ಗೊತ್ತಾ? ಈ ದೇಶದ 3 ದಿಕ್ಕಿನಲ್ಲಿ ಸಾಗರ ಇದೆ. ಈ ಸಾಗರಕ್ಕೆ ನಾವೇನಾದ್ರೂ ಈ ಸಾಗರವನ್ನ ಸರಿಯಾಗಿ ಬಳಸ್ಕೊಳ್ಳೋದಾದ್ರೆ ಇದಕ್ಕಿಂತ ಬೆಸ್ಟ್ ಟ್ರಾನ್ಸ್ಪೋರ್ಟಿಂಗ್ ಮೆಥಡ್ ಮತ್ತೊಂದಿಲ್ಲ ಅಂತ ಸಾಗರ್ ಮಾಲಾ ಪ್ರಾಜೆಕ್ಟ್ ನರೇಂದ್ರ ಮೋದಿ ಜಾರಿಗೆ ತಗೊಂಡು ಬರ್ತಿದ್ದಾರೆ. ನರೇಂದ್ರ ಮೋದಿ ಈ ದೇಶದ ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ಅಂತ ಅವರು ಗ್ಯಾಸ್ ಅನ್ನು ಕೊಡಬೇಕು ಅಂತ ನಿಶ್ಚಯ ಮಾಡಿದ ನಂತರ ಕಳೆದ 4.5 ವರ್ಷದಲ್ಲಿ 9 ಕೋಟಿ ಗ್ಯಾಸ್ ಸಿಲಿಂಡರ್ ನ ವಿತರಿಸಲಾಗಿದೆ. ಮಿತ್ರ, ಈ ದೇಶದ 50% ಜನ ಬ್ಯಾಂಕಿಗೆ ಬಂದಿರಲಿಲ್ಲ ಅಂತ ಗೊತ್ತಾದ ಮೇಲೆ ನರೇಂದ್ರ ಮೋದಿ 50% ಜನರನ್ನ, 33 ಕೋಟಿ ಜನರನ್ನ ಈ ದೇಶದಲ್ಲಿ ಎಕನಾಮಿಕ್ ಇನ್ಕ್ಲೂಷನ್ ಮಾಡಿ ಜನ್ಧನ್ ಅಕೌಂಟ್ ಮೂಲಕ ಬ್ಯಾಂಕಿಗೆ ಕರ್ಕೊಂಡು ಬಂದಿದ್ದಾರೆ. ಇಡೀ ಜಗತ್ನಲ್ಲಿ 33 ಕೋಟಿ ಜನರಿಗೆ ಅಕೌಂಟ್ ಕೊಡಿಸಿ ಒಂದೇ ವರ್ಷದಲ್ಲಿ ರೆಕಾರ್ಡ್ ಯಾರಾದರೂ ಮಾಡಿದ್ರೆ ಅದು ಭಾರತದ ಬ್ಯಾಂಕಿನ ವರ್ಕರ್ ಮಾಡಿರೋದು, ನರೇಂದ್ರ ಮೋದಿ ಅಂತ ಲೀಡರ್ ಮಾಡಿಸ್ಕೊಂಡಿರೋದು. ಈ ಬ್ಯಾಂಕಿಗೆ ಆಧಾರ್ ಕನೆಕ್ಟ್ ಮಾಡಿದ್ರು, ಬ್ಯಾಂಕಿನ ಅಕೌಂಟ್ಗೆ ಈ ದೇಶದ ರೇಷನ್ ಕಾರ್ಡ್ಗಳಿಗೆ ಆಧಾರ್ ಕನೆಕ್ಟ್ ಮಾಡಿದ ನಂತರ 3 ಕೋಟಿ ಫೇಕ್ ರೇಷನ್ ಕಾರ್ಡ್ಗಳು ಹೊರಬಿದ್ದಿವೆ. ಈ ದೇಶದಲ್ಲಿ 3.5 ಕೋಟಿ ಜನ ಫೇಕ್ ಗ್ಯಾಸ್ ಸಬ್ಸಿಡಿ ತೆಗೆದುಕೊಳ್ತಿದ್ರು, ಅವರನ್ನು ತೆಗೆದು ಆಚೆ ಹಟ್ಟಲಾಗಿದೆ. ಈ ದೇಶದಲ್ಲಿ ಸುಮಾರು 3 ಲಕ್ಷ ಕಂಪನಿಗಳು ಫೇಕ್ ಇದ್ವು, ಅವುಗಳನ್ನ ಮನೆಗೆ ಕಳಿಸಲಾಗಿದೆ. ಈ ದೇಶದಲ್ಲಿ 2 ಲಕ್ಷ ಅಕೌಂಟ್ಗಳು ಫೇಕ್ ಇದ್ವು, ಅವುಗಳನ್ನ ತೆಗೆದು ಬಿಸಾಡಲಾಗಿದೆ. ಈ ದೇಶದಲ್ಲಿ ಲಕ್ಷಾಂತರ ಜನ ಮಕ್ಕಳ ಊಟ ಅಂತ ಹೇಳಿ ಮೋಸ ಮಾಡಿ ದುಡ್ಡು ತಗೊಳ್ತಿದ್ರು, ಅವುಗಳನ್ನು ತೆಗೆದು ಬಿಸಾಡಲಾಗ್ತಿದೆ. ಮಿತ್ರರೇ, ಹೀಗೆ ಫೇಕ್ ಅನ್ನು ಆಚೆ ತೆಗೆದುಹಾಕಿರೋದ್ರಿಂದ ಪ್ರತಿ ವರ್ಷ ದೇಶಕ್ಕೆ ಉಳಿತಾ ಇರೋ ಹಣ ಎಷ್ಟು ಗೊತ್ತಾ? 1 ಲಕ್ಷ ಕೋಟಿ ರೂಪಾಯಿ. 1 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಕರ್ನಾಟಕದ ಬಜೆಟ್ 2.25 ಲಕ್ಷ ಕೋಟಿ ಹತ್ರ ಇದೆ. ಈಗ ಅದರ ಅರ್ಧದಷ್ಟು ದುಡ್ಡನ್ನ ನರೇಂದ್ರ ಮೋದಿ ದೇಶದಲ್ಲಿ ಮೋಸ ಮಾಡ್ತಿದ್ದವರಿಂದ ಕಿತ್ಕೊಂಡು ಇಟ್ಕೊಂಡಿರೋದ್ರಿಂದನೇ ಉಳಿಸ್ಬಿಟ್ಟಿದ್ದಾರೆ ಅಂತ. ನರೇಂದ್ರ ಮೋದಿ ಉಳಿಸಿರೋದ್ರಿಂದ ಗಟ್ಟಿಯಾಗಿದ್ದಾರೆ. ಉಳಿಸಿರೋದನ್ನ ಏನು ಮಾಡ್ತಿರ್ರಿ ಅಂತ ಯಾರೋ ಕೇಳಿದ್ರು. ನರೇಂದ್ರ ಮೋದಿ ಹೇಳಿದ್ರು, ಬಡವರ ದುಡ್ಡನ್ನು ತಿಂದು ತೆಗ್ತಾ ಇದ್ರು ಇವರು, ನಾನು ಅದನ್ನು ತೆಗೆದು ಉಳಿಸಿದ್ದೀನಿ, ಅದನ್ನು ವಾಪಸ್ ಬಡವರಿಗೆ ಹಂಚ್ತೀನಿ ಅಂತ ಏನು ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ಬಡವರಿಗೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೊಟ್ಟರು. ಕಾರ್ಡನ್ನು ಕೊಟ್ಟು ಹೇಳಿದರು, ನಿಮ್ಗೆ ಯಾರೂ ಇಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಬೇಡಿ, ನಾನಿದ್ದೀನಿ ನಿಮ್ಮ ಜೊತೆ, ನಿಮ್ಗೆ ಯಾವ ಪ್ರಾಬ್ಲಮ್ ಬಂದರೂ ಈ ಕಾರ್ಡನ್ನು ತೆಗೆದುಕೊಂಡು ಹಾಸ್ಪಿಟಲ್ಗಳಿಗೆ ಹೋಗಿ, ಹಾಸ್ಪಿಟಲ್ ನಿಮ್ಮ ಎಲ್ಲ ಚಿಕಿತ್ಸೆ ಆದ ನಂತರ ಹೇಳಿ, ಮೋದಿ ನನ್ನ ದುಡ್ಡನ್ನು ಭರಿಸ್ತಾರೆ ಅಂತ, ನಾನು ಭರಿಸ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಈ ದೇಶದ ಸರ್ಕಾರಗಳು ಭರಿಸುವಂತೆ ಆಲೋಚನೆ ತಂದ್ರಲ್ಲ. ಆಯುಷ್ಮಾನ್ ಭಾರತ್ ಕಾರ್ಡ್ ಪ್ರತಿ ಪರಿವಾರಕ್ಕೂ 5 ಲಕ್ಷ ರೂಪಾಯಿವರೆಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ದುಡ್ಡನ್ನು ಭರಿಸುತ್ತೆ. ವರ್ಷಕ್ಕೆ 5 ಲಕ್ಷ ರೂಪಾಯಿ ಆದರೆ 5 ವರ್ಷಕ್ಕೆ 25 ಲಕ್ಷ ರೂಪಾಯಿ ಆಯಿತು. ಮಿತ್ರ, ನರೇಂದ್ರ ಮೋದಿ ಅವರು ಎಷ್ಟು ಕೆಲಸ ಮಾಡಿದರು ಅಂತಂದರೆ, ನರೇಂದ್ರ ಮೋದಿಯವರ ಕೆಲಸಗಳ ಪಟ್ಟಿಯೇ ತುಂಬ ದೊಡ್ಡದ್ದು. ಅವರು ವಿದೇಶಾಂಗ ಸಚಿವಾಲಯವನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು, ಜಗತ್ತಿನ ರಾಜತಾಂತ್ರಿಕ ವ್ಯವಸ್ಥೆಯನ್ನು ಹೆಂಗೆ ಹ್ಯಾಂಡಲ್ ಮಾಡಿದ್ರು, ಅಷ್ಟೇ ಚೆನ್ನಾಗಿ ಈ ದೇಶದ ಬಡವನಿಗೆ, ರೈತನಿಗೆ ಎಲ್ಲವನ್ನು ಮುಟ್ಟುವಂತೆ ಮಾಡಿದರು. ಮಿತ್ರರೇ, ಗೊತ್ತಿರಲಿ, ರೈತರ ಸಾಲ ಮನ್ನಾನೇ ದೊಡ್ಡ ಕೆಲಸ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ನರೇಂದ್ರ ಮೋದಿ ಹೇಳಿದರು, ಬಡ ರೈತ ಸಾಲನೇ ತಗೊಳ್ಳಲ್ಲ ಕಣಪ್ಪ ಬ್ಯಾಂಕಿನ ಹತ್ರ, ಇನ್ನು ಸಾಲ ಮನ್ನಾ ಮಾಡಿ ಏನು ಉಪಯೋಗ ಅಂತ. ಅವ್ನು ಸಾಲ ತಗೊಳ್ಳೋದು ಬೀಜದ ಅಂಗಡಿಯಲ್ಲಿ, ಗೊಬ್ಬರದ ಅಂಗಡಿಯಲ್ಲಿ, ಅವ್ನ ಸಾಲ ಯಾರು ಮನ್ನಾ ಮಾಡ್ತಾರೆ? ಅದಕ್ಕೆ ನರೇಂದ್ರ ಮೋದಿ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ಅವನ ಕೈಯಲ್ಲಿ ಮೊದಲು ಅಕೌಂಟ್ ಕೊಟ್ಟರು, ಅದನ್ನು ಆಧಾರಿಗೆ ಕನೆಕ್ಟ್ ಮಾಡಿದ್ರು. ಅವನು ಬಡ ರೈತ ಅಂತ ಗೊತ್ತಾದ ಮೇಲೆ ಈ ವರ್ಷ ಹೇಳಿದ್ರು, ನೀನು ಯಾರ ಸಾಲ ಮನ್ನಾಕ್ಕೋಸ್ಕರ ಕಾಯ್ಬೇಡಪ್ಪ, ನಿನಗೆ ಬರಬೇಕಾಗಿರೋ ದುಡ್ಡು ನನ್ನ ಹತ್ರ ಇದೆ, ಗವರ್ಮೆಂಟ್ ಹತ್ರ ಇದೆ, ಪ್ರತಿ ವರ್ಷ 6,000 ರೂಪಾಯಿ ನಿನ್ನ ಅಕೌಂಟಿಗೆ ಡೈರೆಕ್ಟಾಗಿ ಬರುವಂತೆ ಮಾಡ್ತೀನಿ ಅಂತ. ಏನು ಚೆನ್ನಾಗಿದೆ! 6,000 ರೂಪಾಯಿ ಅಂದರೆ ತಿಂಗಳಿಗೆ 500 ರೂಪಾಯಿ ಇತ್ತು. ರಾಹುಲ್ ಅದನ್ನು ಲೆಕ್ಕ ಮಾಡಿ ಹೇಳಿದ, ತಿಂಗಳಿಗೆ 500 ರೂಪಾಯಿ ಅಟ್ಟೇನ ರೈತನಿಗೆ? ದಿನಕ್ಕೆ 17 ರೂಪಾಯಿ ಆಯಿತು. ದಿನಕ್ಕೆ 17 ರೂಪಾಯಿ, 2 ಟೀ ಬರಲ್ಲ ಅದರಲ್ಲಿ ಅಂತಂದ. ಅದಕ್ಕೆ ಯಾರೋ ಒಬ್ರು ಉತ್ತರ ಕೊಟ್ಟರು, ಅಯ್ಯೋ ಅಯೋಗ್ಯ, ನಿಂಗೆ ಗೊತ್ತಿರೋದಷ್ಟೇ, ನನ್ನ ದೇಶದ ರೈತನಿಗೆ ದಿನಕ್ಕೆ 17 ರೂಪಾಯಿ ಮೋದಿ ಹಾಕಲ್ಲ. 17 ರೂಪಾಯಿ ಕೊಟ್ಟರೆ ಅವ್ನು ದಿನಕ್ಕೆ ನಿಂತರ 2 ಟೀ ಕುಡಿಬೋದೇನೋ. ಆದರೆ ಅವ್ನು ಏನು ಮಾಡ್ತಾನೆ ಅಂತಂದರೆ, 500 ರೂಪಾಯಿ ತಿಂಗಳಿಗೆ ಬಂದರೆ ಆ 500 ರೂಪಾಯಿನ ಅಂಗಡಿಗೆ ತೊಗೊಂಡೋಗಿ ಟೀ ಪುಡಿ ಸಕ್ಕರೆ ತೊಗೊಂಡು ಮನೆಗೆ ಹೋಗ್ತಾನೆ. ಮನೆಯವರೆಲ್ಲ ತಿಂಗಳಿಡೀ ಟೀ ಕುಡಿಯುವಂಥ ಮಟ್ಟಿಗೆ ಬೆಳಿತಾನೆ. ಅವ್ನಿಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ಅವನಿಗೇನಾದರೂ 2,000 ರೂಪಾಯಿ ಒಂದೇ ಸಲ ಬಂದರೆ ಅವ್ನು ಟೀ ಪುಡಿ ಸಕ್ಕರೆ ಜೊತೆಗೆ ಒಂದು ಪುಟ್ಟ ಸ್ಟೋವನ್ನು ತೊಗೊಂಡು ಟೀನ್ ಯಾವಾಗ ಬೇಕಿದ್ರೂ ಬೇಯಿಸ್ಕೊಳ್ಳೋಂಗೆ ಮಾಡ್ಕೊಳ್ಳೋದು ಗೊತ್ತು ಅವನಿಗೆ. ಅವ್ನು ಭಾಳ ಬುದ್ಧಿವಂತ. 6,000 ರೂಪಾಯಿ ಏನಾದರೂ ಒಟ್ಟಿಗೆ ಅವ್ನು ತೆಗೆದಿಟ್ಕೊಂಡು ಅವನು ಸ್ಟೋವ್ ಜೊತೆಗೆ ಟೀ ಪುಡಿ ಸಕ್ಕರೆ ಎಲ್ಲ ಇಟ್ಕೊಂಡು 1-2 ಫ್ಲೆಕ್ಸ್ ಬೋರ್ಡ್ ಮಾಡ್ಕೊಂಡು ಒಂದು ಟೀ ಅಂಗಡಿನೇ ಶುರು ಮಾಡಿ ವರ್ಷ 18,000 ರೂಪಾಯಿ ದುಡಿಯೋದು ಅವನಿಗೆ ಗೊತ್ತು ಕಣಲೆ. ನಿಂತರ ಅಲ್ಲ ಹೋಗವನು. ಈ ದೇಶದ ರೈತ ಬಹಳ ಬುದ್ಧಿವಂತ ಅಂತ
ಉತ್ತರ ಕೊಟ್ಟಾಗ ನನಗನ್ನಿಸ್ತು ನರೇಂದ್ರ ಮೋದಿನೂ ಬಹಳ ಬುದ್ಧಿವಂತರಲ್ಲ. ಈ ದೇಶದಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಒಂದು ನೋಷನ್ ಇತ್ತು, ಏನು ಗೊತ್ತಾ, ಯಾರು ಆಕ್ಸ್ಫರ್ಡ್ ಅಲ್ಲಿ ಹಾರ್ವರ್ಡ್ ಅಲ್ಲಿ ಓದ್ತಾರೋ ಅವರು ಮಾತ್ರ ಈ ದೇಶದಲ್ಲಿ ನಾಯಕರಾಗಲಿಕ್ಕೆ ಲಾಯಕ್ಕು, ಅವರು ಮಾತ್ರ ಲೀಡ್ ಮಾಡ್ಲಿಕ್ಕೆ ಲಾಯಕ್ಕು ಅಂತ. ನರೇಂದ್ರ ಮೋದಿಗೆ ಆಕ್ಸ್ಫರ್ಡ್ ಡಿಗ್ರಿನೂ ಇಲ್ಲ, ಹಾರ್ವರ್ಡ್ ಡಿಗ್ರಿನೂ ಇಲ್ಲ. ಯಾವ ಡಿಗ್ರಿ ಇದೆ ಗೊತ್ತಾ? ಈ ದೇಶದ ಜನರ ಹೃದಯದ ಆಶೀರ್ವಾದದ ಡಿಗ್ರಿ ಇದೆ. ಹಿಂಗಾಗಿ ಈ ಪುಣ್ಯಾತ್ಮ ಅಲ್ಲಿಗೆ ಹೋಗಿ ಕೂತಿದ್ದಾನೆ. ಒಬ್ಬ ಚಾಯ್ವಾಲ ಇಡೀ ಜಗತ್ತನ್ನ ಹೀಗೆ ಆಡಿಸಬಲ್ಲ ಅಂತ ಯಾರು ಅನ್ಕೊಂಡಿರಲಿಲ್ಲ. ನರೇಂದ್ರ ಮೋದಿ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಮಿತ್ರರೇ, ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಭಾರತದ ಗೌರವ ಅಂತಂದ್ರೆ, ಈ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದರೆ ಭಾರತೀಯರು ಬಿಡಿ ವಿದೇಶಿಯರು, ನಾನು ಒಂದ್ಸಲ ನಿಮ್ಮ ಜೊತೆ ಹಂಚ್ಕೋಬೇಕು ಮಿತ್ರರೇ. ಮೊನ್ನೆ ಯಾರಿಗೋ ಹೇಳ್ತಿದ್ದೆ, ನನ್ನ ಜೊತೆಗೆ ನಡೆದ ಘಟನೆ, ಯಾರ್ದೋ ಬೇರೆಯವ್ರದ್ದಲ್ಲ. ಆಸ್ಟ್ರೇಲಿಯಾದ ಸಂಸತ್ತಿದೆ, ಹಿಲ್ ಟಾಪ್ ಮೇಲಿದೆ. ಆ ಸಂಸತ್ತಿಗೆ ಹೋಗಬೇಕು ಅಂತ ಅಲ್ಲಿದ್ದ ಭಾರತೀಯರು ಕನ್ನಡಿಗರು ಕರ್ಕೊಂಡೋದ್ರು ನನಗೆ. ಆ ಸಂಸತ್ತಿಗೆ ಹೋಗುವಾಗ ನಾವು ಒಳಗೆ ಹೋಗ್ಬೇಕಾದ್ರೆ ಒಂದು ಪಾಸ್ ಕೊಡ್ತಾರೆ. ಪಾಸ್ ಮೇಲೆ ನಮ್ಮ ಹೆಸರು, ನಮ್ಮ ದೇಶ ಬರೀಬೇಕು. ಅವನು ಕೇಳ್ದ ಫ್ರಮ್ ವಿಚ್ ಕಂಟ್ರಿ? ನಾನಂದೆ ಫ್ರಮ್ ಇಂಡಿಯಾ. ಇಂಡಿಯಾ ಅಂದ ತಕ್ಷಣ ಏನಂದ ಗೊತ್ತಾ, ಅಲ್ಲಿನ ಸೆಕ್ಯೂರಿಟಿ ಅನ್ನೋದನ್ನು ಬರಿಬೇಕಾಗಿದ್ದಂಥ ಪೊಲೀಸ್ ಆಫೀಸರ್ ಹೇಳ್ದ, ಓ ಮೋದಿ ಅಂದ. ನಾನಂದೆ ಯಾ ಮೋದಿ ಮೋದಿ ಎಂದೆ ನಾನು. ಅವನು ಏನು ಮಾಡ್ದ ಗೊತ್ತಾ, ನನ್ನ ಹೆಸರು ಕೇಳಲೇ ಇಲ್ಲ, ನನ್ನ ಹೆಸರು ಏನು ಅಂತ ಬರೀಲೇ ಇಲ್ಲ, ಮೋದಿ ಇಂಡಿಯಾ ಅಂತ ಬರೆದು ಆ ಪಾಸನ್ನು ನಂಗೆ ಕೊಟ್ಟು ಕಳಿಸ್ದ, ಹೋಗು ಅಂತ. ನನಗೆ ಆಗನಿಸ್ತು, ಜಗತ್ನಲ್ಲಿ ನರೇಂದ್ರ ಮೋದಿ ಎಂಥ ಪ್ರಭಾವ ಮಾಡಿದ್ದಾರೆ ಅಂತಂದ್ರೆ, ಈ ದೇಶದ ಪ್ರತಿಯೊಬ್ಬರನ್ನೂ ಜನ ಮೋದಿ ಅಂತ ಕರೆಯುವ ಮಟ್ಟಿಗೆ ಜಗತ್ನಲ್ಲಿ ಬೆಳೆದಿದ್ದಾರಲ್ಲ, ಅದು ನರೇಂದ್ರ ಮೋದಿ ಜಗತ್ನಲ್ಲಿ ಉಂಟು ಮಾಡಿರುವಂಥ ಪ್ರಭಾವ. ಇವತ್ತು ಹೆಂಗಿದೆ ಗೊತ್ತೇನು, ಪ್ರಧಾನಿ ನರೇಂದ್ರ ಮೋದಿ ಆಗಬೇಕೋ ಬೇಡವೋ ಅಂತ ನೀವು ಚರ್ಚೆ ಮಾಡ್ತಿರ್ಬೋದು, ಆದರೆ ರಷ್ಯಾದ ಪುತಿನ್ ಹೇಳ್ತಾರೆ ನೆಕ್ಸ್ಟ್ ಪ್ರಧಾನಿ ನರೇಂದ್ರ ಮೋದಿನೇ ಆಗಬೇಕು. ಅಮೆರಿಕಾದ ಟ್ರಂಪ್ ಹೇಳ್ತಾರೆ ನೆಕ್ಸ್ಟ್ ಪ್ರಧಾನಿ ಮೋದಿನೇ ಆಗಬೇಕು. ಪುತಿನ್ ಅಂತೂ ಭಾರತಕ್ಕೆ ಬಂದಾಗ ನರೇಂದ್ರ ಮೋದಿಗೆ ಕೊನೆಗೆ ವಿಶ್ ಮಾಡಿ ಏನು ಹೇಳಿದ್ರಂತೆ ಗೊತ್ತಾ, ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ನಮ್ಮ ದೇಶದಲ್ಲಿ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗಿಗೆ ನೀವೇ ಬರಬೇಕು ಭಾರತದ ಕಡೆಯಿಂದ ಪ್ರತಿನಿಧಿಯಾಗಿ ಅಂತ ಹೇಳಿದ್ರಂತೆ. ಸೆಪ್ಟೆಂಬರ್ ಅಲ್ಲಿ ಎಲೆಕ್ಷನ್ ಮುಗಿದಿರುತ್ತೆ ಅಂತೇನು ಪುತಿನಿಗೆ ಗೊತ್ತಿಲ್ವಾ? ಆದರೆ ಎಲೆಕ್ಷನ್ ಮುಗಿದಾಗ ನೀನೇ ಪ್ರಧಾನಮಂತ್ರಿ ಆಗಿರ್ತೀಯ ಬಿಡೆಯ, ನೀನೇ ಬಾ ನನ್ನ ದೇಶಕ್ಕೆ ಅಂತ ಈ ದೇಶದ ಪ್ರಧಾನಿಗೆ ಆಹ್ವಾನ ಕೊಟ್ಟು ಹೋಗ್ತಾರಲ್ಲ. ಇಸ್ರೇಲ್ನ ನೆತನ್ಯಾಹು ನನ್ನ ದೇಶದ ಪ್ರಧಾನಮಂತ್ರಿನ ಮಾತನಾಡುವಾಗ ಮೈ ಡಿಯರೆಸ್ಟ್ ಫ್ರೆಂಡ್ ನರೇಂದ್ರ ಮೋದಿ ಅನ್ನೋದು ಬಿಟ್ಟರೆ ಬೇರೆ ಪದ ಬಳಸದೇ ಇಲ್ಲ, ಅಷ್ಟು ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ. ಇಡೀ ಜಗತ್ತು ಹೇಳುತ್ತೆ. ನಾನು ಒಮನ್ನಿಗೆ ಹೋಗಿದ್ದೆ. ಒಮನ್ ಅನ್ನೋದು ಒಂದು ಮುಸ್ಲಿಂ ಕಂಟ್ರಿ. ನನಗೆ ಒಮನ್ ಅನ್ನೋದು ಬಹಳ ಇಷ್ಟ. ಯಾಕೆಂದ್ರೆ ಇಟ್ ಲುಕ್ಸ್ ಲೈಕ್ ಎನ್ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಇಂಡಿಯಾ. ಭಾರತದಲ್ಲಿದ್ದಂಥ ಫೀಲ್ ಆಗುತ್ತೆ. ಮುಸ್ಲಿಂ ಕಂಟ್ರಿ ಆದರೂ ಭಾರತದಲ್ಲಿ ಫೀಲ್ ಆಗುತ್ತೆ. ಎರಡನೇದು ಕಾರಣ ಏನ್ ಗೊತ್ತಾ, ಒಮನ್ OMAN ಉಲ್ಟಾ ಓದಿದ್ರೆ ನಮೋ ಅಂತ ಆಗುತ್ತೆ. ಆ ರಾಷ್ಟ್ರವೇ ಒಂಥರ ಮಜವಾಗಿದೆ ಅದು. ಆ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಹೋದಾಗ ನರೇಂದ್ರ ಮೋದಿಗೆ ಆ ರಾಷ್ಟ್ರದಲ್ಲಿ ಒಂದು ವಿಶೇಷವಾದ ಕ್ಯಾಬಿನ್ ಅಲ್ಲಿ ಮಾತನಾಡ್ಲಿಕ್ಕೆ ಕೊಟ್ರಂತೆ. ನರೇಂದ್ರ ಮೋದಿ ಆ ಕ್ಯಾಬಿನಿಗೆ ಹೋಗಿ ನಿಂತಾಗ ಎಲ್ಲರೂ ಮಾತಾಡ್ಕೊಂಡ್ರು. ನನ್ನ ದೇಶದ ರಾಜ ಮಾತ್ರ ಮಾತಾಡುವಂತ ಕ್ಯಾಬಿನ್ ಮೋದಿಗೆ ಬಿಟ್ಬಿಟ್ಟಿದಾರಲ್ಲ ಹೆಂಗೆ ಅಂತ ಮಾತಾಡ್ಕೊಂಡ್ರಂತೆ. ಕೊನೆಗೆ ಆ ರಾಜನ ಯಾರೋ ಕೇಳಿದಾಗ ಹೇಳಿದ್ರಂತೆ, ನರೇಂದ್ರ ಮೋದಿ ಭಾರತಕ್ಕೆ ಮಾತ್ರ ಬೇಕಾದವರಲ್ಲ, ಇಡೀ ಜಗತ್ತಿಗೆ ಬೇಕಾದವರು, ಅದಕ್ಕೋಸ್ಕರ ಅವ್ರಿಗೆ ಸ್ಪೆಷಲಿ ಈ ಕ್ಯಾಬಿನ್ ಬಿಟ್ಕೊಟ್ಟಿದ್ದೀನಿ ನಾನು ಅಂತ ಹೇಳಬೇಕಾದ್ರೆ ನರೇಂದ್ರ ಮೋದಿ ಅವ್ರ ವ್ಯಾಲ್ಯೂ ಹೆಂಗಿದೆ ಗೊತ್ತಾ ಮಿತ್ರ? ಅವ್ರು ತಮ್ಮ ವ್ಯಾಲ್ಯೂ ಮಾತ್ರ ಏರಿಸ್ಕೊಳ್ಳಿಲ್ಲ, ಅವರು ಜಗತ್ತಿಗೋಗಿ ಭಾಷಣ ಮಾಡಿ ವರ್ಲ್ಡ್ ಇಂಟರ್ನ್ಯಾಷನಲ್ ಯೋಗ ಡೇ ಮಾಡುವಂತೆ ಅವರು ಇಡೀ ಜಗತ್ತನ್ನು ಪ್ರೇರೇಪಿಸಿ ಜಗತ್ತಿನಾದ್ಯಂತ ಯೋಗ ಮಾಡ್ತಾರೆ. ಇವತ್ತು ಭಾರತದ ಕಡೆ ತಿರುಗಿ ಎಲ್ಲರೂ ಸೂರ್ಯ ನಮಸ್ಕಾರ ಮಾಡ್ತಾ ಓಂಕಾರ ಜಪಿಸುವಂತೆ ಮಾಡಿದ್ರಲ್ಲ, ಅವರು ಹಿಂದೂ ಧರ್ಮವನ್ನ ಎತ್ತಿಡಿದ ರೀತಿ ಇದು. ನರೇಂದ್ರ ಮೋದಿ ಅವರು ಜಗತ್ತಿನ ಯಾವುದೇ ರಾಷ್ಟ್ರಕ್ಕೆ ಹೋದ್ರು ಅಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಆರತಿ ಮಾಡ್ತಾರೆ. ವಿಭೂತಿ ಎಲ್ಲ ಬಳಕೊಂಡು ಅವ್ರು ನಿಂತಿರೋ ಸ್ಟೈಲ್ ನೋಡಿದ್ರೆ ಅಲ್ಲಿನ ಜನನೂ ಕೂಡ ವಿಭೂತಿ ತರಿಸ್ಕೊಂಡು ಬಳಸ್ಕೊಂಡು ನರೇಂದ್ರ ಮೋದಿ ತರ ಆರತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಇದು ನರೇಂದ್ರ ಮೋದಿ ಮಾರ್ಕೆಟ್ ಮಾಡಿರುವಂತ ಸ್ಟೈಲು. ನರೇಂದ್ರ ಮೋದಿ ಹೆಂಗಿದ್ದಾರೆ ಅಂತಂದ್ರೆ, ಜಪಾನಿನ ಅಧ್ಯಕ್ಷರು ಭಾರತಕ್ಕೆ ಬಂದ್ರೆ ಅವರನ್ನು ಗಂಗಾ ತೀರಕ್ಕೆ ಕರ್ಕೊಂಡು ಬಂದು ಗಂಗೆ ಆರತಿ ನಡೆಸುವಂತ ಪ್ರಯತ್ನ ಮಾಡ್ತಾರಲ್ಲ, ಇದು ನರೇಂದ್ರ ಮೋದಿ ಜಗತ್ತಿನಾದ್ಯಂತ ಗಂಗೆಯನ್ನ ಪ್ರೊಜೆಕ್ಟ್ ಮಾಡ್ತಾ ಇರುವಂತ ರೀತಿ. ನರೇಂದ್ರ ಮೋದಿ ಬಂದ ಮೇಲೆ ಗಂಗೆ 80% ಕ್ಲೀನ್ ಆಗಿದೆ. ನಾನೇ ಸಾಕ್ಷಿ ಇದಕ್ಕೆ. ನಾನು ಮೊನ್ನೆ ತಾನೇ ಕುಂಭಮೇಳಕ್ಕೆ ಹೋಗಿ ಬಂದಿದ್ದೀನಿ. ಕುಂಭಮೇಳದಲ್ಲಿ ಇಷ್ಟು ಪರಿಶುದ್ಧವಾದ ಗಂಗೆಯನ್ನ ಕಳೆದ 6 ವರ್ಷಗಳ ಹಿಂದೆ ಹೋಗಿದ್ದಾಗ ನೋಡ್ಲಿಕ್ಕಾಗಿರ್ಲಿಲ್ಲ. ಇವತ್ತಿನ ಕುಂಭಮೇಳದಲ್ಲಿ ನರೇಂದ್ರ ಮೋದಿ ಅದನ್ನು ಮಾಡಿ ತೋರಿಸಿದ್ದಾರೆ. ಇನ್ನು 2 ವರ್ಷ ಕಳೆದ್ರೆ 100% ಶುದ್ಧ ಗಂಗೆಯನ್ನು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನರೇಂದ್ರ ಮೋದಿ ಚಾಲೆಂಜ್ ಮಾಡ್ತಾರಲ್ಲ, ಇದು ನರೇಂದ್ರ ಮೋದಿ ನಮ್ಗೆ ಕೊಟ್ಟಿರುವಂತ ಕೊಡುಗೆ ಎಷ್ಟು ಅಂತ ಹೇಳಬೇಕು. ಹೇಳಿದ್ನಲ್ಲ, ಹೇಳ್ತಾ ಕೂತ್ರೆ ನೀವು ಕೇಳ್ತಾ ಇರಬೇಕು, ನಾನು ಹೇಳ್ತಾ ಇರಬೇಕು, ಅಷ್ಟು ಕೆಲಸ ಮಾಡಿಬಿಟ್ರು ನರೇಂದ್ರ ಮೋದಿ. ಮೊದಲನೇ ಬಾರಿಗೆ ಈ 65-70 ವರ್ಷಗಳಲ್ಲಿ ನೀವು ನನ್ನ ಮುಖ ನೋಡಿ ಓಟ್ ಕೊಡ್ಬೇಡ್ರಪ್ಪ, ನಾನು ಮಾಡಿರೋ ಕೆಲಸಕ್ಕೆ ಓಟ್ ಕೊಡಿ ಅಂತ ಹೇಳ್ತಿರೋದು ನರೇಂದ್ರ ಮೋದಿ. ಕಾಂಗ್ರೆಸ್ನಲ್ಲಿ ಒಬ್ರು ಇದ್ದಾರೆ, ಹೆಂಗೆ ಕೇಳ್ತಾರೆ ಅಂದರೆ, ನನ್ನ ಮುಖ ನೋಡಿ, ನನ್ನ ಮೂಗು ಉದ್ದಕ್ಕಿಲ್ವಾ, ನನ್ನ ಕೂದಲು ಹೆಂಗಿದೆ ನೋಡಿ, ನನ್ನ ಮುಖ ಸರಿಯಾಗಿ ನೋಡಿದ್ರೆ ಅಜ್ಜಿ ಥರ ಕಾಣಲ್ವಾ, ನನಗೆ ಓಟ್ ಹಾಕಿದ, ನೀನು ನಿಮ್ಮ ಅಜ್ಜಿ ಥರ ಕಂಡ್ರೆ ಅಜ್ಜಿ ಥರ ಕಂಡೆ ಅಂತ ಓಟ್ ಹಾಕಬೇಕಾ ಅನ್ನೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ ಮಿತ್ರರೇ. ಆದರೆ ನರೇಂದ್ರ ಮೋದಿ ಈ ಕೆಲಸವನ್ನು ಮಾಡ್ತಾರಲ್ಲ, ಈ ಕೆಲಸದ ಕಾರಣಕ್ಕೋಸ್ಕರ ಇವತ್ತು ಬಲವಾಗಿ ಬೆಳೆದು ನಿಂತಿದ್ದಾರೆ. ಮಿತ್ರರೇ, ನಾನು ಕ್ವಿಕ್ಕಾಗಿ ನಾನು ಮುಂದೆ ಹರಪನಹಳ್ಳಿಗೆ ಹೋಗಬೇಕು, ಹೀಗಾಗಿ ನಾನು ಕ್ವಿಕ್ಕಾಗಿ ಹೇಳಲೇಬೇಕಾಗಿರುವಂಥ ಒಂದೆರಡು ಸಂಗತಿ ಇದೆ. ನರೇಂದ್ರ ಮೋದಿಯವರ ಕುರಿತಂತೆ ಟೀಮ್ ಮೋದಿ 2 ಪೋಸ್ಟರ್ ಮಾಡಿದೆ. ದೊಡ್ಡ ಸಂಖ್ಯೆಯಲ್ಲಿ ನೀವಿದ್ದೀರಿ, ನೀವೆಲ್ಲರೂ ಈ ಪೋಸ್ಟರ್ನ ಕೊಂಡುಕೊಂಡು ಹೋಗಬೇಕು ಅಂತ ನನ್ನ ಆಸೆ ಇದೆ, ಅದಕ್ಕೋಸ್ಕರ ಹೇಳ್ತೀನಿ. ಇದರಲ್ಲಿ ಬರೆದಿದೆ, ನನ್ನ ಪಾಲಿನ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ.
ಅನೇಕ ಕಾಂಗ್ರೆಸ್ಸಿಗರು ಕೇಳ್ತಾರೆ 15 ಲಕ್ಷ ಹಾಕಿದ್ರಾ ಅಂತ. ಅದಕ್ಕೆ ನಮ್ಮ ಹುಡುಗರು ಕೇಳಲಿಕ್ಕೆ ಶುರು ಮಾಡಿದ್ದಾರೆ, ನರೇಂದ್ರ ಮೋದಿ ಒಂದು 5 ಟನ್ ಆಲೂಗಡ್ಡೆ ನಿಮ್ಮ ರಾಹುಲ್ ಗಾಂಧಿ ಕೊಟ್ಟಿದ್ದಾರಂತೆ, ಅದನ್ನು ಅವ್ರು ಯಾವಾಗ ಚಿನ್ನ ಮಾಡಿಕೊಡ್ತಾರೋ ಅವಾಗ ಎಲ್ಲರ ಅಕೌಂಟ್ಗೂ 15 ಲಕ್ಷ ಹಾಕ್ತಾರಂತೆ ಅಂತ ಹೇಳಿದ್ರು ಬರ್ತಾನೆ ಇಲ್ಲ. ನನಗೆ ಯಾರೋ ಮೆಸೇಜ್ ಕಳಿಸಿದ್ದಾರೆ, ಚಕ್ರವರ್ತಿಯವರೇ ಮನೆ ಎದುರುಗಡೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನಮ್ಮ ಮನೇಲಿ ಪ್ರಯೋಗ ಮಾಡಬೇಕು ಅಂತಿದ್ದೀನಿ, ಮನೆ ಎದುರಿಗೆ ನಿಂಬೆ ಹಣ್ಣು ಕಟ್ಟಿದರೆ ಭೂತ ಪ್ರೇತಗಳು ಬರಲ್ಲ, ಆಲೂಗಡ್ಡೆ ಕಟ್ಟಿದರೆ ರಾಹುಲ್ ಗಾಂಧಿ ಕಡೆಯವರು ಬರಲ್ಲ ಅಂತ. ನಾನು ನಮ್ಮ ಮನೆ ಮುಂದೆ ಹೋಗಿ ಒಂದು ಆಲೂಗಡ್ಡೆ ಕಟ್ಟೋಣ ಅಂತಿದ್ದೀನಿ, ಅದಿರಲಿ. ಆದರೆ 15 ಲಕ್ಷ ಬಂತು ಅಂತದಾಗ ಹೆಂಗೆ ಬಂತು? ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ರಲ್ಲ, ಅವತ್ತೇ ಬಂತು 15 ಲಕ್ಷ ನನ್ನ ಅಕೌಂಟಿಗೆ ಅಂತ. ಸ್ವಾಭಿಮಾನದ ಸಂಕೇತ ಇದು. ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಒಳಗೆ ನುಗ್ಗಿ ಬಂದ 600ಕ್ಕೂ ಹೆಚ್ಚು ಉಗ್ರರನ್ನ ಈ ದೇಶದ ಸೈನಿಕರು ಬಡಿದು ಕೊಂದು ಹಾಕುವಂತೆ ಮಾಡಿದ್ರಲ್ಲ, ಅವತ್ತು ಬಂತು 15 ಲಕ್ಷ ನನ್ನ ಅಕೌಂಟಿಗೆ ಅಂತ. ನಕ್ಸಲರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದಾರಲ್ಲ, ಇವತ್ತು 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸದಾ ದೇಶವನ್ನ ಕಾಡ್ತಾ ಇದ್ದ ಪಾಕಿಸ್ತಾನ ನಾವು ಡಿಮಾನಿಟೈಸೇಷನ್ ಮಾಡಿದ ನಂತರ ಭಿಕ್ಷಾ ಪಾತ್ರ ಹಿಡ್ಕೊಂಡು ಊರೂರು ಅಲ್ದಾಡ್ತಾ ಇದೆಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಭಯೋತ್ಪಾದನೆ ಹತ್ತಿಕ್ಕಲಾಗದೆ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನ ಹಿಂದೂ ಭಯೋತ್ಪಾದನೆ ಅನ್ನೋ ಹೆಸರಿನ ಅಡಿಯಲ್ಲಿ ಬಂಧಿಸಿ ಒಳಗಾಕಿದ್ದ ನಾಮರ್ದಗಳೆಲ್ಲ ಇವತ್ತು ಬೀದಿ ಬೀದಿಯಲ್ಲಿ ಅಲ್ದಾಡುವಂತಾಗಿದೆಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಗರೀಬಿ ಹಟಾವೋ ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ನಮ್ಮಂತ ಬಡವರಿಗೆ ಮನೆ, ಕರೆಂಟು, ಗ್ಯಾಸ್ ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ಕೊಟ್ರಲ್ಲ ಮೋದಿ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಮಿತ್ರರೇ, ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಿ. ನರೇಂದ್ರ ಮೋದಿ ಬಂದಾಗ ಯಾವನಾದ್ರೂ ಮಿಸ್ ಕಾಲ್ ಕೊಟ್ಟಿದ್ದು ನೆನಪಿದೆಯೇನ್ರಿ? ಇವಾಗಲೂ ನೀವು ಕೊಡ್ತೀರಾ ಅಂದರೆ ನಿಮಗಿಂತ ಕಂಜೂಸ್ ಯಾವನೂ ಇಲ್ಲ ಅಂತ. ಈ ದೇಶದ ಯಾವ ಸರ್ವಿಸ್ ಪ್ರೊವೈಡರು ಕೂಡ ಕಾಲ್ ಕಾಸ್ಟ್ ಆಗಿ ಇಟ್ಟಿಲ್ಲ, ಎಲ್ಲರೂ ಫ್ರೀ ಮಾಡಿಟ್ಟಿದ್ದಾರೆ. ಕಾಲ್ ಅಷ್ಟೇ ಅಲ್ಲ, ಡಾಟಾ ಫ್ರೀ. ಜಗತ್ತಿನಲ್ಲಿ ಡಾಟಾ ಫ್ರೀ ಸಿಗುವಂಥ ಏಕೈಕ ರಾಷ್ಟ್ರ ನನಗೆ ಗೊತ್ತಿರುವಂತೆ ಭಾರತ ಮಾತ್ರ. ನರೇಂದ್ರ ಮೋದಿ ಅದನ್ನು ಮಾಡಿದರು. ಎಲ್ಲಕ್ಕಿಂತ ದೊಡ್ಡದು, ಜನರಿಕ್ ಔಷಧಿಗಳನ್ನು ಕೊಟ್ಟರು. 1,98,000 ರೂಪಾಯಿ ಆಗ್ತಿದ್ದಂಥ ಹಾರ್ಟ್ ಸ್ಟಂಟ್ಗಳನ್ನು ನರೇಂದ್ರ ಮೋದಿ 25,000ಕ್ಕೆ ಮಾರಾಟ ಮಾಡುವಂತೆ ಮಾಡಿದರು. 35,000ದ ಹಾರ್ಟ್ ಸ್ಟಂಟ್ಗಳನ್ನು 7,000 ರೂಪಾಯಿಗೆ ಮಾರಾಟ ಮಾಡುವಂತೆ ಮಾಡಿದರು. ಇದು ನರೇಂದ್ರ ಮೋದಿ ಮಾಡಿದ್ದು. ಈ ದೇಶದ ವೈಶಿಷ್ಟ್ಯ ಏನು ಅಂತಂದ್ರೆ, ಹೊರಗಡೆ ಅಂಗಡಿಯಲ್ಲಿ 100 ರೂಪಾಯಿಗೆ ಸಿಗುವಂತ ಔಷಧಿಯನ್ನ ನರೇಂದ್ರ ಮೋದಿ ಜನರಿಕ್ ಅಂಗಡಿಗಳಲ್ಲಿ 80% ಕಡಿಮೆ ರೇಟಿಗೆ ಸಿಗುವಂತೆ ಮಾಡಿದ್ರಲ್ಲ, ಇದು ಈ ದೇಶದಲ್ಲಿ ಆದಂತ ಬದಲಾವಣೆ. ಎಲ್ಲಕ್ಕಿಂತಲೂ ಚಂದ ಏನು ಅಂತಂದ್ರೆ, ಪ್ರತಿಭಾವಂತ ದಲಿತರೊಬ್ಬರನ್ನ ಗುರುತಿಸಿ ನರೇಂದ್ರ ಮೋದಿ ಅವರನ್ನ ಎತ್ತರದ ಸ್ಥಾನ, ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರ್ತಿ ನಮಸ್ಕಾರ ಮಾಡಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ, ಶತಶತಮಾನದ ಈ ದೇಶದ ಕಳಂಕವೂ ತೊಡೆದೋಯ್ತು. ನಮಗೆ ನರೇಂದ್ರ ಮೋದಿ ಅವರ ಮೇಲೆ ಹೆಮ್ಮೆ ಇದೆ ಅಂತ ಬಹಳ ಹೆಮ್ಮೆಯಿಂದ ಮಾತನಾಡ್ಕೊಳ್ಬಹುದು. ಅದು ಮೊದಲನೇ ಪೋಸ್ಟರ್. ಎರಡನೇ ಪೋಸ್ಟ್ರು, ನರೇಂದ್ರ ಮೋದಿ ಅವರನ್ನ ನಾವೇಕೆ ವಿರೋಧಿಸಬೇಕು ಅಂತ. ಕಾಂಗ್ರೆಸ್ ಇವರಿಗೆ ಯಾಕೆ ವಿರೋಧಿಸಬೇಕು ಅಂತಲೂ ಗೊತ್ತಿಲ್ಲ. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನ ಕಾಂಗ್ರೆಸ್ಸಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಇದು ನರೇಂದ್ರ ಮೋದಿ ಅವರ ಸಾಧನೆ ಮಿತ್ರರೇ. ಆದರೆ ಕಾಂಗ್ರೆಸ್ ಮಾಡೋ ಆರೋಪ ಏನು ಗೊತ್ತೇನು? ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇಲ್ಲ ಅಂತ ಒಂದು ಆರೋಪ. ಏನ್ರಿ ಅದು? ನರೇಂದ್ರ ಮೋದಿ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ, ಅದೊಂದು ಆರೋಪ ಏನ್ರಿ? ಕಾಂಗ್ರೆಸ್ಸಿಗೆ ಏನು ಆರೋಪ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಅದಕ್ಕೆ ನಾವು ಆರೋಪ ಮಾಡ್ಲಿಕ್ಕೆ ಹೊರಟಿದ್ದೀವಿ. ನರೇಂದ್ರ ಮೋದಿ ಅವರ ಕುರಿತಂತೆ ಆರೋಪ ನಾವು ಮಾಡ್ತೀವಿ, ಉತ್ತರ ನೀವು ಕೊಡ್ತೀರಾ. ಇವತ್ತು ನಾನು ಪ್ರಶ್ನೆಗಳ ರೂಪದಲ್ಲಿ ಆರೋಪಗಳನ್ನು ಮುಂದೆ ಇರಿಸ್ತೀನಿ, ನೀವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ? ಪ್ರಶ್ನೆಗೆ ಉತ್ತರ ಎರಡೇ ಆಪ್ಷನ್, ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು. ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದೀರಿ, ನೀವೆಲ್ಲರೂ ದೊಡ್ಡ ಒಂದು ಸಂದೇಶವನ್ನ ಇಡೀ ದೇಶಕ್ಕೆ, ಇಡೀ ಜಗತ್ತಿಗೆ ಕೊಡಬೇಕು. ಈ ಪ್ರಶ್ನೆಗೆ ಉತ್ತರ ಕೊಡಿ, ಹೌದು ಅಥವಾ ಇಲ್ಲ ಅಂತ ಮಾತ್ರ ಹೇಳ್ಬೋದು. ಮೊದಲನೇ ಪ್ರಶ್ನೆ, ಮೋದಿ ವಿದೇಶದವರಾ? ಸಾಕಾಗ್ಲಿಲ್ಲ ವಾಯ್ಸು, ದಾವಣಗೆರೆ ವಾಯ್ಸ್ ಅಲ್ಲ ಇದು. ಮೋದಿ ವಿದೇಶದವರಾ? ಮೋದಿ ಭ್ರಷ್ಟರಾ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ಧಕ್ಕೆ ಉಂಟಾಗುವಂತೆ ಮಾಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋಗಿದ್ದಾಗ ಯಾವತ್ತಾದ್ರೂ ಭಾರತವನ್ನು ಬೈದಿದ್ದಾರಾ? ಮೋದಿ ಪಾರ್ಟಿಗೆ, ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ಮೇಲೆ ಅವ್ರಿಗೆ ಬಿಟ್ಟು ಓಟ್ ಬೇರೆಯವ್ರಿಗೆ ಯಾಕೆ ಹಾಕ್ತೀರಾ? ಅರೇ, ಒಂದು ದೇಶದ ಪ್ರಧಾನಿ ಆಗ್ಲಿಕ್ಕೆ ಇರಬೇಕಾಗಿರುವಂತ ಎಲ್ಲ ವಿಚಾರಗಳನ್ನು ಕೊಟ್ಟಾಗಿದೆ. ಇದಾದ್ಮೇಲೆ ಒಂದು ಕೆಲಸ ಕೊಡ್ತೀನಿ ನಿಮಗೆ. ಈ ಪೋಸ್ಟರ್ನ ತಗೊಂಡೋಗಿ ಈ ಪೋಸ್ಟರ್ನಲ್ಲಿರೋ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಮೋದಿ ವಿದೇಶದವರ? ಅಲ್ಲ. ಹಂಗಿದ್ಮೇಲೆ ಯಾರು? ನೀವೇ ಉತ್ತರ ಕೊಡಿ, ನನಗೇನು ಕೊಡೋದು ಬೇಡ. ಮೋದಿ ಭ್ರಷ್ಟರ? ಅಲ್ಲ ಅಂದಮೇಲೆ ಯಾರು? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರೆ? ಇಲ್ಲ ಅಂದ್ರೆ ಇನ್ಯಾರು ಮಾಡಿಕೊಟ್ಟಿದ್ದಾರೆ? ಈ ದೇಶದಲ್ಲಿ ಪರಿವಾರವೇ ಪಾರ್ಟಿಗಳಾಗಿವೆ ರೀ. ಅಂಥದ್ರಲ್ಲಿ ಮೋದಿ ಏನು ಮಾಡಿದ್ದಾರೆ ಅಂತ. ಮಿತ್ರರೇ, ಒಂದು ಸ್ಟಿಕ್ಕರ್ ಇದೆ, ಇದನ್ನು ಮನೆ ಬಾಗಿಲ ಮೇಲೆ ಹಾಕೊಳ್ಳಿಕ್ಕೆ. ಈ ಸ್ಟಿಕ್ಕರ್ ಅಲ್ಲಿ ಯಾರ್ಯಾರ ಜೊತೆ ಫೈಟು ಅಂತಿದೆ. ಕಾಂಗ್ರೆಸ್, ದಳ, SP, BSP, RJD, DMK, ಭ್ರಷ್ಟರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ಗ್ಯಾಂಗ್, ಎಲ್ಲರೂ ಒಂದ್ ಕಡೆ. ಅವ್ರ ಎದುರುಗಡೆ ಯಾರಿದ್ದಾರೆ ಅಂದ್ರೆ
ಮೋದಿ ಜೊತೆಗೆ ನಾನಿದ್ದೀನಿ ಎನ್ನುವಂಥ ಈ ಒಂದು ಸ್ಟಿಕ್ಕರ್ ಇದೆ. ಇದು ಯಾವುದೂ ಕೂಡ ಫ್ರೀ ಸಿಗಲ್ಲ ಮಿತ್ರರೇ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಇದನ್ನು ಮಾಡಿಕೊಟ್ಟಿರೋದಲ್ಲ. ಈ ದೇಶದ ಜನ ನಮಗೆ ಕೊಟ್ಟಿರುವ ಹಣದಿಂದ ಇದನ್ನು ಪ್ರಿಂಟ್ ಮಾಡಿದ್ದೀವಿ. 5 ರೂಪಾಯಿ ಒಂದು ಪೋಸ್ಟರು, ಒಂದು ಸ್ಟಿಕ್ಕರಿಗೆ 2 ರೂಪಾಯಿ ಇರ್ಬೋದು. ದಯಮಾಡಿ ನೀವೆಲ್ಲ ತಗೋಬೇಕು. ಇದನ್ನು ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆ ಹೊರಗಡೆ ಹಾಕೋಬೇಕು. ಯಾರಾದರೂ ಬಂದು ಮೋದಿ ಯಾಕೆ ವೋಟ್ ಮಾಡಬೇಕು ಅಂತ ಕೇಳಿದರೆ ನಂಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, 2 ಪೋಸ್ಟರ್ ಓದ್ಕೊಂಡು ಹೋಗು ಅಂತ ಹೇಳಬೇಕು. ಅಷ್ಟಾಗಿಯೂ ಇದನ್ನು ಓದಿದ ಮೇಲೂ ಮೋದಿ ಏನೂ ಕೆಲಸ ಮಾಡಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೋಬೇಡಿ. ಅವನನ್ನು ಗಟ್ಟಿಯಾಗಿ ತಬ್ಕೊಂಡು, ಕುರುಡನಾಗಿದ್ರೇ ಬದುಕು ಕಷ್ಟ, ಇನ್ನು ಅದರಲ್ಲಿ ಕಿವುಡುತನವೂ ಸೇರ್ಕೊಂಡ್ಬಿಟ್ರೆ ಭಾಳ ಕಷ್ಟ ಕಣಪ್ಪ. ಅದು ಹೆಂಗೆ ಇಟ್ಟು ದಿನ ಜೀವನ ಸಾಗಿಸಿದೆಯೋ ಒಳ್ಳೇದಾಗಲಿ ಅಂತ ಕಳಿಸ್ಬಿಡಿ ಅಷ್ಟೇ. ತುಂಬ ತಲೆ ಕೆಡಿಸ್ಕೊಳ್ಬೇಡಿ ಮಿತ್ರರೇ. ಬದಲಾವಣೆಯ ಹೊತ್ತು ಬಂದಿದೆ. ಒಂದು ದೊಡ್ಡ ಸಂದೇಶವನ್ನು ಇವತ್ತು ನಾವು ಕೊಡಬೇಕು. 28 ಜನ ಜೊತೆಯಲ್ಲಿ ನಿಂತ್ಕೊಂಡು ಕೈ ಹಿಡಿದು ಮಹಾಗಠಬಂಧನ ಮಾಡ್ಕೊಂಡಿದ್ರಲ್ಲ, ಅದು ನೋಡುವಾಗ ನಮಗೂ ಹೊಟ್ಟೆ ಉರಿದಿತ್ತು. ನಾನು ಭಯಭೀತನಾಗಿದ್ದೆ ಒಂದ್ಸಲ. ಹಿಂಗೆ ಭಯ ಬಂದಾಗಲೆಲ್ಲ ಹಳ್ಳಿ ಹೆಣ್ಮಕ್ಳನ್ನ ನಾನು ಮಾತನಾಡಿಸ್ತೀನಿ. ವಯಸ್ಸಾದವ್ರು ಸಖತ್ತಾಗಿ ಮಾತನಾಡ್ತಾರೆ. ನಾನು ಒಂದ್ಸಲ ಈ ಫೋಟೋ ತೋರಿಸಿದೆ ಒಂದು ಹಳ್ಳಿ ಹೆಂಗಸಿಗೆ. ಅಮ್ಮ 28 ಜನ ಒಟ್ಟಾಗ್ಬಿಟ್ಟಿದ್ದಾರೆ, ಮೋದಿ ಸೋಲ್ತಾರಾ? ಆ ಅಮ್ಮ ಏನಂತ ಗೊತ್ತಾ? ಚಕ್ರವರ್ತಿ ತಲೆ ಕೆಡ್ಸ್ಕೊಳ್ಬೇಡ್ವೋ, ತಲೆ ಕೆಡ್ಸ್ಕೊಬೇಡ ಮಗ, 100 ಕತ್ತೆಗಳು ಒಂದಾದರೂ ಒಂದು ಕುದುರೆ ಆಗಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀವ ಅಂದ್ಬಿಡ್ತೀನಿ. ಅಬ್ಬಾ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಮಿತ್ರ, ಇವತ್ತು ದಾವಣಗೆರೆಯಲ್ಲಿ ಸೇರಿರುವ ಸಹಸ್ರ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಲ್ಲ, ನಾವೆಲ್ಲರೂ ಒಂದು ಸಂದೇಶ ಕೊಡಬೇಕು. ಒಂದ್ಸಲ ಎಲ್ಲರೂ ಕೈ ಮೇಲಕ್ಕೆತ್ತಿ, ಎಲ್ಲರೂ ನಿಮ್ಮ ಪಕ್ಕದವ್ರ ಕೈನ ಹಿಡ್ಕೊಳ್ಳಿ. ಏನು ಸಂದೇಶ ಗೊತ್ತಾ? ಮಹಾಗಠಬಂಧನ ವಿರುದ್ಧ ದಾವಣಗೆರೆಯ ಮಹಾಜನತೆ ಜೊತೆಗೆ ನಿಂತಿದೆ. ಈ ಬಾರಿ ನಾವು ಹೋರಾಟ ಮಾಡ್ತೀವಿ, ಮೋದಿ ಪರವಾಗಿ ನಾವು ನಿಂತಿರ್ತೀವಿ ಅನ್ನುವಂಥ ಸಂದೇಶ ಇದು. ನಾವು ಮಾತ್ರ ಅಲ್ಲ, ಈ ದೇಶದ 128 ಕೋಟಿ ಜನ ಒಟ್ಟಿಗೆ ನೀವು ನಿಂತಿದ್ದೀರಿ. ನಿಮಗೆ ಅಪಾರ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಮಿತ್ರರೇ. ಉಚ್ಚ ಕಂಠದಲ್ಲಿ ಘೋಷಣೆ ಕೊಡಿ, ಬೋಲೋ ಭಾರತ್ ಮಾತಾ ಕೀ, ಬೋಲೋ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.